ಇವತ್ತು ನಮ್ಮ ಧ್ಯಾನಕ್ಕೋಸ್ಕರವಾಗಿ ನಾವು ತೆಗೆದುಕೊಂಡಿರುವಂಥ ಸತ್ಯವೇದ ಭಾಗ ರೋಮಾಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 28 ಹಾಗೂ 29ನೇ ವಾಕ್ಯಗಳಲ್ಲಿದೆ. 28ನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ, ಆದ್ದರಿಂದ ಹೊರಗೆ ಮಾತ್ರ ಯಹೂದ್ಯನಾಗಿರುವವನು ಯಹೂದ್ಯನಲ್ಲ, ಮತ್ತು ಹೊರಗೆ ಶರೀರದಲ್ಲಿ ಮಾತ್ರ ಮಾಡಿರುವ ಸುನ್ನತಿಯು ಸುನ್ನತಿಯಲ್ಲ, ಆದರೆ ಒಳಗೆ ಯಹೂದ್ಯನಾಗಿರುವವನೇ ಯಹೂದ್ಯನು, ಮತ್ತು ಹೃದಯದಲ್ಲಿ ಆಗುವ ಸುನ್ನತಿಯೇ ಸುನ್ನತಿ. ಇದು ಬಾಹ್ಯಾಚಾರಕ್ಕೆ ಸಂಬಂಧಪಟ್ಟದ್ದಲ್ಲ, ಆತ್ಮ ಸಂಬಂಧಪಟ್ಟದ್ದೇ. ಇಂಥ ಸುನ್ನತಿ ಇದ್ದವನಿಗೆ ಬರುವ ಹೊಗಳಿಕೆಯು ದೇವರಿಂದಲೇ ಹೊರತು ಮನುಷ್ಯರಿಂದ ಬರುವುದಲ್ಲ. ಇದರಲ್ಲಿ ಒಂದು ಕಾರ್ಯವನ್ನು ಹೇಳುತ್ತಾರೆ. ಶಾರೀರಿಕವಾಗಿ ಯಹೂದ್ಯ ವಂಶಾವಳಿಯಲ್ಲಿ ಒಬ್ಬನು ಹುಟ್ಟಿದ್ದರಿಂದ ಅವನು ಯಹೂದ್ಯನಾಗಲು ಸಾಧ್ಯವಿಲ್ಲ. ದೇವರ ದೃಷ್ಟಿಯಲ್ಲಿ ಶಾರೀರಿಕವಾಗಿ ಯಹೂದ್ಯನು ಒಂದು ಯಹೂದ ದಂಪತಿಗಳಿಗೆ ಹುಟ್ಟಿದಂತಹ ಒಂದು ಮಗು. ಅದನ್ನು ಲೋಕರೀತಿಯಾಗಿ ಲೋಕದಲ್ಲಿ ಯಹೂದ್ಯನೆಂಬುದಾಗಿ ಹೇಳುತ್ತೇವೆ. ಆದರೆ ಸತ್ಯವೇದ ಹೇಳುತ್ತದೆ, ಶಾರೀರಿಕವಾಗಿ ಒಬ್ಬ ಯಹೂದ ಕುಟುಂಬದಲ್ಲಿ ಹುಟ್ಟುವುದಾದರೆ, ಒಂದು ಯಹೂದ ದೇಶದಲ್ಲಿ ಹುಟ್ಟುವುದಾದರೆ, ಯಹೂದ್ಯ ದಂಪತಿಗಳಿಗೆ ಹುಟ್ಟುವುದಾದರೆ ಅದರಿಂದ ಅವನು ಯಹೂದ್ಯನೆಂದು ದೇವರಿಂದ ಅಂಗೀಕರಿಸಲ್ಪಡಲು ಸಾಧ್ಯವಿಲ್ಲ. ಹಾಗಾದರೆ ಯಾರು? ಅದಕ್ಕೆ ಬದಲಾಗಿ ಮಾಂಸದಲ್ಲಿ ಶರೀರದಲ್ಲಿ ಸುನ್ನತಿ ಮಾಡ್ತಾರಲ್ವಾ, ಆ ಸುನ್ನತಿಯ ಒಡಂಬಡಿಕೆ ಕೂಡ ಸುನ್ನತಿ ಅಲ್ಲ. ಈಗ ನಾವು ಬದುಕುತ್ತಿರುವಂಥ ಈ ಕಡೆಯ ಕಾಲ, ಅಥವಾ ನಾವು ಬದುಕುತ್ತಿರುವಂತಹ ಹೊಸ ಒಡಂಬಡಿಕೆಯ ಕಾಲ ಆತ್ಮದ ಕಾಲ, ಆತ್ಮಿಕವಾದ ಕಾಲ. ಹೊಸ ಒಡಂಬಡಿಕೆಯ ಕಾಲ ಆರಂಭವಾದಾಗ ನೋಡಿ, ಪರಿಶುದ್ಧಾತ್ಮನ ಅಭಿಷೇಕದಲ್ಲಿ ಆರಂಭಿಸಿದ್ದು. ಯೇಸು ಬದುಕಿದ 3.5 ವರ್ಷ ಕೂಡ ಓಲ್ಡ್ ಟೆಸ್ಟಮೆಂಟ್ ಪೀರಿಯಡೇ ಅದು. ಆದರೆ ಯೇಸು ಸತ್ತು ಪುನರುತ್ಥಾನ ಹೊಂದಿ ಯಾವಾಗ ಆತ್ಮನಾದವನು ಭೂಮಿಗೆ ಇಳಿದು ಬಂದರೋ ಆಗ ಅಂದಿನಿಂದ ಹೊಸ ಒಡಂಬಡಿಕೆಯ ಕಾಲ ಆರಂಭವಾಯಿತು. ಹಾಗಾದರೆ ಹೊಸ ಒಡಂಬಡಿಕೆಯ ಕಾಲ ಎನ್ನುವಂಥದ್ದೇ ದೇವರಾತ್ಮನ ಕಾಲ. ಹಾಗಾದರೆ ಎಲ್ಲ ಆತ್ಮಕ್ಕನುಸಾರವಾಗಿ ಮಾಡಲ್ಪಡುವುದೇ ದೇವರಿಂದ ಅಂಗೀಕರಿಸಲ್ಪಡುವಂಥದ್ದಾಗಿದೆ. ಅದನ್ನು ಹೇಳಲು ಬರ್ತಾ ಇದ್ದಾರೆ. ಹಳೆ ಒಡಂಬಡಿಕೆಯ ಕಾಲದಲ್ಲಿ ಶರೀರದಲ್ಲಿ ಮಾಡಿದ್ರು, ಸುನ್ನತಿಯನ್ನು ಶರೀರದಲ್ಲಿ ಮಾಡಿದ್ರು. ಒಬ್ಬನು ಯಹೂದ ಕುಟುಂಬದಲ್ಲಿ ಹುಟ್ಟಿದರೆ ಅವರನ್ನು ಯಹೂದ್ಯರೆಂಬುದಾಗಿ ಕರೆದರು. ಆದರೆ ಆತ್ಮಿಕ ಕಾಲದಲ್ಲಿ ಯಾವುದು ಆತ್ಮಿಕವಾದದ್ದೋ ಅವುಗಳೇ ಆ ಹೆಸರಲ್ಲಿ ಅರ್ಥೈಸಲು ಸಾಧ್ಯ. ಶರೀರದಲ್ಲಿ ಯಹೂದ್ಯನಾದವನು ಯಹೂದ್ಯನಲ್ಲ. ಹಾಗಾದರೆ ಯಾರು? ಆತ್ಮದಲ್ಲಿ, ಒಳಗೆ ಆತ್ಮದಲ್ಲಿ ಯಹೂದ್ಯನಾದವನೇ ಯಹೂದ್ಯನು. ಹಾಗಾದರೆ ಅಕ್ಷರಾನುಸಾರವಾಗಿ ಬಹಿರಂಗವಾಗಿ ಶರೀರದಲ್ಲಿ ಮಾಡಲ್ಪಡುವ ಸುನ್ನತಿಯು ಸುನ್ನತಿ ಅಲ್ಲ. ಆತ್ಮಿಕವಾಗಿರುವ ಸುನ್ನತಿ ಎನ್ನುವಂಥದ್ದು ಶರೀರದಲ್ಲಿ ಮಾಡಲ್ಪಡುವಂಥದ್ದಲ್ಲ, ಒಳಗೆ ಆಂತರ್ಯದಲ್ಲಿ ಮಾಡಲ್ಪಡುವಂಥದ್ದು, ನಮ್ಮ ಹೃದಯದಲ್ಲಿ ಮಾಡಲ್ಪಡುವಂಥದ್ದು. ಇದನ್ನು ಸ್ಪಷ್ಟವಾಗಿ ತೋರಿಸುತ್ತದೆ. ನಾವು ಯಾವಾಗಲೂ ಸತ್ಯವೇದ ವಾಕ್ಯವನ್ನು ಓದುವಾಗ ನಿಮಗೆ ಯಾವಾಗಲೂ ಹೇಳುವಂಥ ಒಂದು ಆಲೋಚನೆ, ಯಾವ ಕಾಲಘಟ್ಟದ್ದು ಎನ್ನುವಂಥದ್ದನ್ನು ಗಮನದಲ್ಲಿಟ್ಟು ಓದಬೇಕು. ಹಳೆಯ ಒಡಂಬಡಿಕೆಯ ಕಾಲದಲ್ಲಿರುವಂತಹ ವಾಕ್ಯವನ್ನು ಓದಿದರೂ ಕೂಡ ಅದನ್ನು ಹೊಸ ಒಡಂಬಡಿಕೆಯ ಕಾನೂನು ಪ್ರಕಾರ ಅದನ್ನು ಆತ್ಮಿಕ ಫಾರ್ಮ್ಯಾಟ್ನಲ್ಲಿ ನಾವು ಅರ್ಥೈಸಿಕೊಳ್ಳಬೇಕು. ಅದನ್ನು ಶಾರೀರಿಕವಾಗಿ ಅರ್ಥ ಮಾಡಿಕೊಳ್ಳಬಾರದು. ಹಳೆಯ ಒಡಂಬಡಿಕೆ ಕಾಲದಲ್ಲಿ ಹೇಳಲ್ಪಟ್ಟದ್ದು ಶಾರೀರಿಕವಾದ ಕೆಲವೊಂದು ಕಾರ್ಯಗಳೇ. ಆದರೆ ಅದೇ ಕಾರ್ಯವನ್ನು ಹೊಸ ಒಡಂಬಡಿಕೆ ಕಾಲದಲ್ಲಿ ಓದುವಾಗ ಅದನ್ನು ನೀವು ಸ್ಪಿರಿಚುವಲ್ ಫಾರ್ಮ್ಯಾಟ್, ಅಲ್ಲಿ ಯುದ್ಧ ಎಂಬುದಾಗಿ ಹೇಳಲ್ಪಟ್ಟಿದ್ದು, ಇಲ್ಲಿ ಯುದ್ಧ ಎಂಬುದಾಗಿ ಹೇಳಲ್ಪಟ್ಟಿದ್ದು ಬೇರೆ ಬೇರೆ ಫಾರ್ಮೇಷನ್. ಅದು ಹಳೆ ಒಡಂಬಡಿಕೆಯ ಕಾಲದಲ್ಲಿ ಯುದ್ಧ ಅಂದರೆ ಅದು ಯುದ್ಧನೇ. ಶರೀರದಲ್ಲಿ ಯುದ್ಧ ಮಾಡುವಂಥದ್ದೇ, ಕತ್ತಿಯನ್ನು ತೆಗೆದು ಈಟಿಯನ್ನು ತೆಗೆದು ಕುದುರೆಯಲ್ಲಿ ಹೋಗಿ ಶತ್ರುವನ್ನು ಒಡೆದು ನಾಶ ಮಾಡಿ ಬೀಳಿಸುವಂಥದ್ದೇ. ಆದರೆ ಯುದ್ಧ ಎನ್ನುವಂತಹ ಪದ ನೀವು ಹೊಸ ಒಡಂಬಡಿಕೆಯಲ್ಲಿ ಬರುವಾಗ ಅದು ಹಾಗೆ ಆತ್ಮಿಕ ಯುದ್ಧವಾಗಿ ಮಾರ್ಪಡುತ್ತದೆ. ಹಾಗಾದರೆ ಎರಡನ್ನು ಅಲ್ಲಿ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಹಾಗಾದರೆ ನಾವು ಬದುಕುತ್ತಿರುವ ಕಾಲ ಆತ್ಮದ ಕಾಲ, ಪರಿಶುದ್ಧಾತ್ಮನಿಂದ ಡಿಸೈನ್ ಮಾಡಲ್ಪಟ್ಟಂಥ ಒಂದು ಕಾಲ. ಅದರಲ್ಲಿ ಸ್ಪಷ್ಟವಾಗಿ ನಡೆಯುವುದಕ್ಕೋಸ್ಕರ, ನಮಗೆ ಅರ್ಥವಾಗದೆ ಹೋಗುತ್ತದೆ ಎನ್ನುವುದಕ್ಕೋಸ್ಕರ ಪರಿಶುದ್ಧಾತ್ಮನು ತಾನು ನಮ್ಮ ಸಂಗಡವೇ ಇದ್ದಾರೆ. ಏನಾದರೂ ಒಂದು ಸ್ಥಳದಲ್ಲಿ ತಪ್ಪಾಗಿ ಎಡವಬೇಕಾದರೆ ದೇವರಾತ್ಮನು ಅವರ ಬಳಿ ನೀವು ಕೇಳುವಾಗ ಅದರ ಸರಿಯಾದಂತಹ ಹೊಸ ಒಡಂಬಡಿಕೆಯ ರಚನೆಯನ್ನು ತೋರಿಸುತ್ತಾರೆ. ಹಾಗಾದರೆ ಹಳೆ ಒಡಂಬಡಿಕೆಯಲ್ಲಿರುವಂತಹ ವಾಕ್ಯವು ಕೂಡ ಹೊಸ ಒಡಂಬಡಿಕೆ ಅದನ್ನು ತರುವಾಗ ಅದು ಆತ್ಮಿಕ ರೂಪದಲ್ಲಿಯೇ ಅರ್ಥ ಮಾಡಿಕೊಳ್ಳಬೇಕು. ಚರಿತ್ರೆಯನ್ನು ಓದುತ್ತೇವೆ, ಬೈಬಲ್ ಚರಿತ್ರೆ, ಅವಾಗಿದ್ದಂತಹ ಕೆಲವೊಂದು ಕಾರ್ಯವನ್ನು ಓದ್ತೀವಿ ಅಂದರೆ ಅದು ಬೇರೆ. ಆದರೆ ಆ ಹಳೆ ಒಡಂಬಡಿಕೆಯ ಕಾಲದಲ್ಲಿಡಲ್ಪಟ್ಟಂತಹ ಪ್ರಮಾಣಗಳನ್ನು ನೀವು ಹೊಸ ಒಡಂಬಡಿಕೆಗೆ ಬದಲಾಯಿಸುವಾಗ ಅದನ್ನು ಆತ್ಮಿಕ ರೂಪವಾಗಿಯೇ ನೀವು ಅರ್ಥೈಸಿಕೊಳ್ಳಬೇಕು. ಹಳೆ ಒಡಂಬಡಿಕೆ ಇದನ್ನೇ ಹೇಳ್ತಾ ಇದ್ದಾರೆ. ಹಳೆ ಒಡಂಬಡಿಕೆಯಲ್ಲಿ ಸುನ್ನತಿ ಎನ್ನುವುದು ಸುನ್ನತಿಯೇ, ಅದು ಶರೀರದಲ್ಲಿ ಮಾಡಲ್ಪಡುವಂತಹ ಒಂದು ಕಾರ್ಯವೇ ಅದು. ಆದರೆ
ಅದನ್ನೇ ನೀವು ಸುನ್ನತಿ ಎನ್ನುವಂಥದ್ದನ್ನು ಹೊಸ ಒಡಂಬಡಿಕೆಯ ಕಾಲದಲ್ಲಿ ಹೇಳುವಾಗ ಅದು ಶರೀರಕ್ಕೆ ಸಂಬಂಧಪಟ್ಟದಾಗೆ ಅಲ್ಲ, ನಿಮ್ಮ ಹೃದಯಕ್ಕೆ ಸಂಬಂಧಪಟ್ಟ ಹಾಗೆ ಆತ್ಮಿಕವಾಗಿ ಅರ್ಥ ಮಾಡಿಕೊಳ್ಳಬೇಕು. ಈ ಸ್ಥಳದಲ್ಲಿ ನಾವು ಅರ್ಥ ಮಾಡಿಕೊಳ್ಳುವುದರಲ್ಲಿ ಒಂದು ಗೊಂದಲ, ಭಿನ್ನಾಭಿಪ್ರಾಯಗಳು ಬರುವುದಾದರೆ ನಮ್ಮ ಆತ್ಮಿಕ ಜೀವನದಲ್ಲಿ ಬಹಳ ಬಲೆಗಳು ಎಡುವಂಥ ಕಾರ್ಯಗಳನ್ನು ಎದುರಿಸಬೇಕಾಗುತ್ತದೆ. ಆದ್ದರಿಂದ ಬಹಳ ಗಮನವಾಗಿರಬೇಕು ಎಂಬುದಾಗಿ ಹೇಳುತ್ತಾರೆ. ಈ ಸ್ಥಳದಲ್ಲಿ ಅವರು ಹೇಳ್ತಾರೆ, ಯಹೂದ್ಯರು ಒಂದು ಕಾಲದಲ್ಲಿ ಒಂದು ಯಹೂದ ದೇಶದಲ್ಲಿ ಹುಟ್ಟಿದವರು ಯಹೂದ್ಯರವರು, ಯಹೂದ ಎತ್ತವರಿಗೆ ಹುಟ್ಟಿದವರು ಯಹೂದ್ಯರೇ. ಆದರೆ ಯಹೂದ್ಯರು ಎನ್ನುವಂತಹ ಪದವನ್ನು ನೀವು ಹೊಸ ಒಡಂಬಡಿಕೆಯಲ್ಲಿ ತರುವಾಗ ಶರೀರಕ್ಕನುಸಾರವಾಗಿ ಹುಟ್ಟಿದ ಯಹೂದ್ಯನಲ್ಲ, ಆತ್ಮವಾಗಿ ಹುಟ್ಟಿದವನೇ ಯಹೂದ್ಯನು, ತನ್ನ ಹೃದಯದಲ್ಲಿ ಯಹೂದ್ಯನಾಗಿರುವವನು ಅವನೇ ಯಹೂದ್ಯನೆಂಬುದಾಗಿ ಹೇಳಿ ಕರ್ತನ ಸತ್ಯವೇದ ನಮಗೆ ಬೆಟ್ಟು ಮಾಡಿ ದೃಢಪಡಿಸುತ್ತದೆ. ಆದರೆ ಸಾಮಾನ್ಯವಾಗಿ ಮನುಷ್ಯರ ನಡುವೆಯಲ್ಲಿ, ಯಾಕೆ ಕ್ರೈಸ್ತರ ನಡುವೆಯಲ್ಲಿ ಕೂಡ ಯಹೂದ್ಯರು ಎನ್ನುವುದಕ್ಕೆ ಬೇರೆ ಅರ್ಥವನ್ನು ಇಟ್ಕೊಂಡಿದ್ದಾರೆ. ಸಮೀಪದಲ್ಲಿ ಇಸ್ರಾಯೇಲ್ ದೇಶಕ್ಕೂ ಇರಾನ್ ದೇಶಕ್ಕೂ ಒಂದು ಯುದ್ಧ ಕಠಿಣವಾಗಿ ನಡೆಯುತ್ತಾ ಬರ್ತಾ ಸಂದರ್ಭದಲ್ಲಿ ಅಮೆರಿಕ ದೇಶವು ಇಸ್ರಾಯೇಲ್ ದೇಶವು ಜೋಡಿಯಾಗಿ ಇರಾನ್ ಮೇಲೆ ಅಟ್ಯಾಕ್ ಮಾಡ್ತಿದ್ದಂಥ ಸಂದರ್ಭದಲ್ಲಿ ನನ್ನ ಸ್ನೇಹಿತರೊಬ್ಬರು ನನ್ನ ಬಳಿ ಒಂದು ಪ್ರಶ್ನೆಯನ್ನು ಕೇಳಿದರು. ಯೇಸು ಪ್ರೀತಿಯನ್ನು ತಾನೇ ಬೋಧಿಸಿದರು, ಆದರೆ ಕ್ರೈಸ್ತರು ಯಾಕೆ ಇರಾನ್ ಮೇಲೆ ಇಷ್ಟೊಂದು ಕೊಲೆಯ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಎಂಬುದಾಗಿ ಕೇಳಿದರು. ಆಗ ನಾನು ಅವರಿಗೆ ಹೇಳಿದೆ, ಅವರು ಇಸ್ರಾಯೇಲ್ಯರು ಯಹೂದ್ಯರು, ನಾವು ಕ್ರೈಸ್ತರೆಂಬುದಾಗಿ ಹೇಳಿದೆ. ಅವರು ಹೇಳಿದರು, ಎರಡೂ ಒಂದೇ ಅಲ್ವಾ ಎಂಬುದಾಗಿ ಹೇಳಿದರು. ಹಾಗಾದರೆ ಹೊರಗಿರುವವರು ಯಾವ ರೀತಿ ಅರ್ಥ ಮಾಡ್ಕೊತಾರೆ ಅಂತ ನೋಡುವುದಾದರೆ, ಕ್ರೈಸ್ತರು ಯಹೂದ್ಯರು ಒಂದು ಎಂಬುದಾಗಿ, ಯಹೂದ್ಯರು ಕ್ರೈಸ್ತರೇ ಎಂಬುದಾಗಿ ಹಲವರು ಸಾಮಾನ್ಯವಾಗಿ ಆ ರೀತಿ ಅರ್ಥ ಮಾಡ್ಕೋತಾರೆ. ಕ್ರೈಸ್ತರ ನಡುವೆ ಯಾವ ರೀತಿ ಗೊತ್ತಾ? ನಾವೆಲ್ಲ ಯಹೂದ್ಯರು, ನಾವು ಯಹೂದ ಕುಟುಂಬದಲ್ಲಿ ಹುಟ್ಟಿದವರು, ನಾವೊಬ್ಬ ಯಹೂದ್ಯರು ಎಂಬುದಾಗಿ ಬಹುತೇಕವಾಗಿರುವ ಕ್ರೈಸ್ತರ ಮನಸ್ಸಲ್ಲಿ ಆ ಭಾವನೆ ಉಂಟು. ಹಾಗಾದರೆ ನಾವು ಕೂಡ ಯಹೂದ್ಯರೇ. ನಾವು ಇಸ್ರೇಲ್ ದೇಶದಲ್ಲಿ ಹುಟ್ಟಲಿಲ್ಲ ಅಷ್ಟೇ, ಯೇಸು ತಮ್ಮ ರಕ್ತದಿಂದ ನಮ್ಮನ್ನು ಶುದ್ಧೀಕರಿಸಿ ಯಹೂದ್ಯರಾಗಿ ಮಾರ್ಪಡಿಸಿದ್ದಾರೆ. ಹಾಗಾದರೆ ಯಹೂದ ದೇಶ ನಮ್ಮ ದೇಶ ಎಂಬುದಾಗಿ ಅವರು ಅಂದುಕೊಳ್ಳುತ್ತಾ ಇದ್ದಾರೆ. ಸಾಮಾನ್ಯವಾಗಿರುವಂತಹ ಅನೇಕರು ಕ್ರೈಸ್ತರನ್ನು ಯಹೂದ್ಯರು ಎಂಬುದಾಗಿ ಭಾವಿಸುತ್ತಾರೆ, ಯಹೂದ್ಯರು ಕ್ರೈಸ್ತರು ಒಂದೇ ಎಂಬುದಾಗಿ ಭಾವಿಸುತ್ತಾರೆ, ಕ್ರೈಸ್ತರು ತಮ್ಮನ್ನು ಯಹೂದ್ಯರು ಎಂಬುದಾಗಿ ಭಾವಿಸಿಕೊಳ್ಳುತ್ತಾರೆ. ಆದರೆ ಸತ್ಯ ಅದಲ್ಲ. ಹಾಗಾದರೆ ಆದ್ದರಿಂದ ಯಹೂದ್ಯರ ಕುರಿತಾಗಿರುವ ಕೆಲವೊಂದು ಕಾರ್ಯವನ್ನು ನಾನು ನಿಮಗೆ ಈ ಕಾರ್ಯಕ್ರಮದಲ್ಲಿ ಹೇಳಲು ಬಯಸುವನಾಗಿದ್ದೇನೆ. ನೀವು ನಿಮ್ಮನ್ನು ಯಹೂದ್ಯರು ಎಂಬುದಾಗಿ ಭಾವಿಸಿ ಯಹೂದ್ಯರು ಮಾಡುವ ಎಲ್ಲ ಕಾರ್ಯವನ್ನು ದೇವರಿಂದ ಉಂಟು ಮಾಡಲ್ಪಟ್ಟದ್ದು ಎಂಬುದಾಗಿ ನೀವು ನೆನೆಸಿ ನೀವು ಅದನ್ನು ಸಪೋರ್ಟ್ ಮಾಡಿಬಿಡಬಾರದು ಅಥವಾ ಅದನ್ನು ಬೇರೆ ಥರ ಅರ್ಥ ಮಾಡಿಕೊಳ್ಳಬಾರದು. ಯಹೂದ್ಯರು ಕ್ರೈಸ್ತರು ಒಂದೇ ಅಲ್ಲ. ರಕ್ಷಣೆ ಯಹೂದ್ಯರ ಮುಖಾಂತರವಾಗಿ ಬಂದದ್ದೇ, ಆದರೆ ಯಹೂದ್ಯರು ಕ್ರೈಸ್ತರು ಒಂದೇ ಅಲ್ಲ. ಯಹೂದ್ಯರು ರಕ್ಷಣೆ ಹೊಂದಿರುವವರು ಒಂದೇ ಅಲ್ಲ. ನಿಜವಾಗಲೂ ಕ್ರಿಸ್ತನೇ ಯಹೂದ ಕುಲದಲ್ಲಿ ಬಂದರೆ ವಿನಃ ಯಹೂದ್ಯರು ಕ್ರೈಸ್ತರು ಅಲ್ಲ. ನೀವು ಯಹೂದ ದೇಶದಲ್ಲಿ ಹೋಗಿ ನೋಡುವುದಾದರೆ ಅಲ್ಲಿ ಕ್ರಿಸ್ತನನ್ನ ಪ್ರಸಂಗ ಮಾಡೋಕ್ಕಾಗಲ್ಲ. ಯೇಸು ಕ್ರಿಸ್ತನನ್ನು ಯಹೂದ್ಯರು ಇನ್ನೂ ಸ್ವೀಕರಿಸಿಲ್ಲ. ಅವರನ್ನು ದೇವಕುಮಾರನು ಎಂಬುದಾಗಲಿ ತಮ್ಮ ಮೆಸ್ಸಿಯ ಎಂಬುದಾಗಲಿ ಅವರು ಅವರನ್ನು ಸ್ವೀಕರಿಸಿಲ್ಲ. ಹಾಗಾದರೆ ಕ್ರೈಸ್ತರನ್ನು ಸ್ವೀಕರಿಸಿದವರೇ ಕ್ರೈಸ್ತರಲ್ವಾ? ಹಾಗಾದರೆ ವಾಡಿಕೆಯಲ್ಲಿ ನೋಡುವುದಾದರೆ ಯಹೂದ ಧರ್ಮ ಎನ್ನುವಂಥದ್ದು ಬೇರೆ, ಕ್ರೈಸ್ತ ಧರ್ಮ ಎನ್ನುವಂಥದ್ದು ಬೇರೆ. ಕ್ರೈಸ್ತ ಧರ್ಮ ಕ್ರಿಸ್ತನನ್ನು ಕೇಂದ್ರವಾಗಿಟ್ಟೇ ಅದು ಕಾರ್ಯಗಳನ್ನು ರಚಿಸುವಂಥದ್ದಾಗಿದೆ. ಕ್ರಿಸ್ತನು ಕೊಟ್ಟಂತಹ ಕಟ್ಟಳೆ, ಕ್ರಿಸ್ತನು ಕೊಟ್ಟಂತಹ ಅಭಿಷೇಕ, ಕ್ರಿಸ್ತನು ಕೊಟ್ಟಂತಹ ರಕ್ಷಣೆ, ತಂದೆಯಾದ ದೇವರ ಬಳಿಯಿಂದ ಕ್ರಿಸ್ತನ ಮುಖಾಂತರವಾಗಿ ಆಶೀರ್ವಾದ ಬರುತ್ತದೆ. ನಾವು ನಡೆಯಬೇಕಾಗಿರುವಂತಹ ಮಾರ್ಗ, ಆಜ್ಞೆಗಳು ಎಲ್ಲವೂ ಕ್ರಿಸ್ತನನ್ನು ಕೇಂದ್ರವಾಗಿಟ್ಟೇ ಅವರ ಮುಖಾಂತರವಾಗಿ ಮನುಷ್ಯರಿಗೆ ಕೊಡಲ್ಪಡ್ತಾ ಇದೆ. ಅವರೇ ಕ್ರೈಸ್ತರು. ಯಹೂದ ಧರ್ಮದಲ್ಲಿ ಕ್ರೈಸ್ತರು ಇಲ್ಲ. ಯಹೂದ ಧರ್ಮದಲ್ಲಿ ಅಬ್ರಹಾಮನಿದ್ದಾನೆ, ಮೂಲ ಪಿತೃಗಳು ಇದ್ದಾರೆ, ಎಲ್ಲರೂ ಇದ್ದಾರೆ. ಕ್ರೈಸ್ತರಿಲ್ಲ. ಕ್ರಿಸ್ತನಿದ್ದರೆ ಮಾತ್ರ ಅವರು ಕ್ರೈಸ್ತರು ಅಥವಾ ಕ್ರೈಸ್ತತ್ವ. ಕ್ರಿಸ್ತನಿಲ್ಲದಿದ್ದರೆ ಆ ಧರ್ಮ ಕ್ರಿಸ್ತನೊಂದಿಗೆ ಸಂಬಂಧಪಟ್ಟದ್ದಲ್ಲ. ಅಬ್ರಹಾಮನಿಟ್ಟು ನಾವು ರಕ್ಷಣೆ ಹೊಂದಲಿಲ್ಲ. ಅಬ್ರಹಾಮನು ನಮ್ಮ ಮೂಲ ಪಿತ್ರನು, ಆದರೆ ಅವರನ್ನಿಟ್ಟು ನಾವು ರಕ್ಷಣೆಯನ್ನು ಹೊಂದಲಿಲ್ಲ. ಅವರನ್ನು ತಿಳಿದುಕೊಳ್ಳುತ್ತೇವೆ, ಗೌರವಿಸುತ್ತೇವೆ, ಅವರನ್ನು ಮನಸ್ಸಲ್ಲಿ ಸ್ವೀಕರಿಸಿಕೊಳ್ಳುತ್ತೇವೆ. ಆದರೆ ನಮಗೆ ನೇರವಾದ ಸಂಪರ್ಕ ದೇವರೊಂದಿಗೆ ಉಂಟು ಮಾಡಲ್ಪಟ್ಟಿದ್ದು ಬರೀ ಯಾವ ಹಳೆ ಒಡಂಬಡಿಕೆಯ ಪರಿಶುದ್ಧವಂತರಿಂದ ಅಲ್ಲ, ಅದು ಪರಿಪೂರ್ಣವಾಗಿ ಕ್ರಿಸ್ತನ ಮುಖಾಂತರವಾಗಿ ನಮಗೆ ಏರ್ಪಡಿಸಲ್ಪಟ್ಟಿತು. ಕ್ರಿಸ್ತನೇ ಇವರು ತಂದೆ, ಇದು ಪರಲೋಕ, ಇದು ವಾಕ್ಯ, ಇದು ದೇವರಾತ್ಮನ ಅಭಿಷೇಕ ಎಂಬುದಾಗಿ
ಎಲ್ಲವನ್ನು ನಮಗೆ ಪರಿಚಯ ಮಾಡಿಟ್ಟವರು ಕ್ರಿಸ್ತ ಯೇಸುವೆ. ಆದರೆ ಯಹೂದ ಧರ್ಮದಲ್ಲಿ ಉಳಿದವರೆಲ್ಲರೂ ಇದ್ದಾರೆ. ಅಬ್ರಾಮನು, ಇಸಾಕನು, ಯಾಕೋಬನು, ಮೋಶೆ, ನೋಹ ಎಲ್ಲ ಇದ್ದಾರೆ. ಆದರೆ ಕ್ರಿಸ್ತನೂ ಇಲ್ಲ. ಹಾಗಾದರೆ ಕ್ರಿಸ್ತನಿಲ್ಲದಿರುವುದನ್ನ ಹೇಗೆ ಕ್ರೈಸ್ತತ್ವ ಎಂಬುದಾಗಿ ಹೇಳಕ್ಕೆ ಸಾಧ್ಯ? ಹಾಗಾದರೆ ಯಹೂದ್ಯ ಧರ್ಮ ಎನ್ನುವಂಥದ್ದು ಬೇರೆ, ಕ್ರೈಸ್ತ ಧರ್ಮ ಎನ್ನುವಂಥದ್ದು ಬೇರೆ. ಕ್ರೈಸ್ತತ್ವ ಎನ್ನುವುದು ಕ್ರಿಸ್ತನನ್ನ ಕೇಂದ್ರೀಕರಿಸಿ ಅವರನ್ನ ಕೇಂದ್ರವಾಗಿ ಇಟ್ಟು ರಚಿಸಲ್ಪಟ್ಟಂತಹ ಒಂದು ಕಾರ್ಯ ಅಥವಾ ಒಂದು ಪ್ರಮಾಣ, ಆ ರೀತಿಯಾಗಿ ಇಟ್ಕೋಬಹುದು. ಮೊಟ್ಟ ಮೊದಲು ಕ್ರೈಸ್ತರು ಎನ್ನುವಂತಹ ಹೆಸರು ಯಾರಿಗೆ ಕೊಡಲ್ಪಟ್ಟಿತ್ತು ಎಂಬುದಾಗಿ ನೋಡುವುದಾದರೆ ಶಿಷ್ಯರಿಗೆ ಅದು ಕೊಡಲ್ಪಟ್ಟಿತ್ತು. ಇವತ್ತು ನಾವು ಒಬ್ಬರು ಸತ್ಯವೇದ ತೆಗೆದುಕೊಂಡು ಹೋದರೆ ಅವರನ್ನು ನಾವು ನೋಡಿ ಕ್ರೈಸ್ತರು ಎಂಬುದಾಗಿ ಹೇಳುತ್ತೇವೆ. ಒಂದು ಕ್ರೈಸ್ತ ಸಭೆಗೆ ಹೋಗುತ್ತಾರೆ, ಸೇವೆಗಳಿಗೆ ಕಾಣಿಕೆಯನ್ನು ಕೊಡುತ್ತಾರೆ, ಅವರೇ ಸೇವೆ ಮಾಡುತ್ತಾರೆ, ಕ್ರೈಸ್ತರು ಅಂತ ಹೇಳ್ತೀವಿ. ಆದರೆ ಮೊಟ್ಟ ಮೊದಲು ಈ ಕ್ರೈಸ್ತನು ಎನ್ನುವಂತಹ ಪದ ಯಾವಾಗ ಕೊಡಲ್ಪಟ್ಟಿತು ಅಂತ ನೋಡುವುದಾದರೆ ಅಪೊಸ್ತಲರ ಕೃತ್ಯ 17ನೇ ಅಧ್ಯಾಯ 25 ಹಾಗೂ 26ನೇ ವಾಕ್ಯಗಳಲ್ಲಿ. ಅದರಲ್ಲಿ 25 ಹೇಳುತ್ತದೆ, ಅನಂತರ ಬರ್ನಬ ಸೌಲನನ್ನು ಹುಡುಕುವ ಹಾಗೆ ದರ್ಶು ಪಟ್ಟಣಕ್ಕೆ ಹೊರಟು ಹೋಗಿ ಅವನನ್ನು ಕಂಡು ಅಂತ್ಯೋಕ್ಯಕ್ಕೆ ಕರ್ಕೊಂಡು ಬಂದನು. ಅವರು 1 ವರ್ಷ ಕಾಲ ಅಂತ್ಯೋಕ್ಯದಲ್ಲಿದ್ದಂತಹ ಸಭೆಯೊಂದಿಗೆ ಅವರು ಕೂಡಿದ್ದು ಅನೇಕ ಜನಗಳಿಗೆ ಉಪದೇಶವನ್ನು ಮಾಡಿದರು. ಮೊಟ್ಟ ಮೊದಲು ಲೋಕದಲ್ಲಿಯೇ ಮೊಟ್ಟ ಮೊದಲು ಅಂತ್ಯೋಕ್ಯದಲ್ಲಿ ಶಿಷ್ಯರಿಗೆ ಕ್ರೈಸ್ತರು ಎನ್ನುವಂತಹ ಹೆಸರು ಕೊಡಲ್ಪಟ್ಟದಾಯಿತು. ಮೊಟ್ಟ ಮೊದಲು ಅಂತ್ಯೋಕ್ಯ ಎನ್ನುವಂತಹ ಪಟ್ಟಣದಲ್ಲಿಯೇ ಶಿಷ್ಯರಿಗಾಗಿ ಕ್ರೈಸ್ತರು ಅಂತ ಹೆಸರಿಟ್ಟರು. ಹಾಗಾದರೆ ಯಾರಿಗೆ ಕ್ರೈಸ್ತರು ಎಂಬುದಾಗಿ ಹೆಸರು ಹೇಳಬೇಕು ಅಂದರೆ ಕ್ರಿಸ್ತನ ಶಿಷ್ಯರು. ಅವರು ಹೇಳಿದ್ರು, ಲೋಕಪೂರ್ತಿಗೆ ಹೊರಟು ಹೋಗಿ ತಂದೆ ಮಗ ಪರಿಶುದ್ಧಾತ್ಮ ಹೆಸರಿನಲ್ಲಿ ದೀಕ್ಷಾಸ್ಥಾನವನ್ನು ಕೊಟ್ಟು ಅವರ ಶಿಷ್ಯರನ್ನಾಗಿ ಮಾಡಿ ಎಂಬುದಾಗಿ ಹೇಳಿದ್ರಲ್ಲ, ಶಿಷ್ಯರಿಗೆ ಹೆಸರೇ ಕ್ರೈಸ್ತರು ಎಂಬುದಾಗಿ. ಹಾಗಾದರೆ ಯಹೂದ್ಯರು ಕ್ರೈಸ್ತರಲ್ಲ. ಅವರು ಯೇಸುವನ್ನು ಸ್ವೀಕರಿಸಿಕೊಳ್ಳಲಿಲ್ಲ. ತಮ್ಮ ಮೆಸ್ಸಿಯನಾಗಿ, ದೇವರಾಗಿ ಬೇರೆ ಯಾವ ರೂಪದಲ್ಲಿ ಅವರು ಯೇಸುವನ್ನು ಸ್ವೀಕರಿಸಲಿಲ್ಲ. ಇಸ್ಲಾಮಿಯ ಸಹೋದರರು ಕೂಡ ಅವರನ್ನು ನಬಿ ಎಂಬುದಾಗಿ ಸ್ವೀಕರಿಸಿಕೊಳ್ಳುತ್ತಾರೆ, ದೇವರ ಮಗನ ರೀತಿಯಲ್ಲಿ ಸ್ವೀಕರಿಸಿಕೊಳ್ಳುತ್ತಾರೆ. ಬಹಳ ಪರಿಶುದ್ಧವಾದವರು, ದೇವರ ದೃಷ್ಟಿಯಲ್ಲಿ ಬಹಳ ಗೌರವಕ್ಕೆ ಪಾತ್ರರು ಎಂಬುದಾಗಿ ಕೂಡ ಸ್ವೀಕರಿಸುತ್ತಾರೆ. ಆದರೆ ಯಹೂದ್ಯರು ಶುದ್ಧವಾಗಿ ಯೇಸುವನ್ನು ಯಾವ ರೂಪದಲ್ಲಿಯೂ ಸ್ವೀಕರಿಸಿಕೊಳ್ಳುವುದಿಲ್ಲ. ಒಬ್ಬ ಪ್ರವಾದಿ ಎಂಬುದಾಗಿ ಸ್ವೀಕರಿಸುವುದಿಲ್ಲ, ಅವರನ್ನು ಒಬ್ಬ ರಕ್ಷಕನು ಎಂಬುದಾಗಿ ಸ್ವೀಕರಿಸಿಕೊಳ್ಳುವುದಿಲ್ಲ, ಮೆಸ್ಸಿಯನು ಎಂಬುದಾಗಿ ಸ್ವೀಕರಿಸಿಕೊಳ್ಳುವುದಿಲ್ಲ. ಮತ್ತು ಯಾವ ರೀತಿ ಯಹೂದ್ಯರು ಕ್ರೈಸ್ತರು ಒಂದಾಗಿರಲು ಸಾಧ್ಯ? ಕ್ರೈಸ್ತರು ಎಂದರೆ ಕ್ರಿಸ್ತನನ್ನು ಕೇಂದ್ರವಾಗಿಟ್ಟು ಅವರನ್ನು ಹಿಂಬಾಲಿಸಿ ಹೋಗುವ ಶಿಷ್ಯರು. ಹಾಗಾದರೆ ಯಹೂದ ಧರ್ಮದಲ್ಲಿ ಕ್ರೈಸ್ತರು ಉಪಯೋಗಿಸುವಂತಹ ಅವರ ಮೂಲ ಪಿತೃಗಳ ಕುರಿತಾಗಿರುವ ಸಂದೇಶಗಳು ಉಂಟು. ಮೂಲ ಪಿತೃಗಳು ಇದ್ದಾರೆ, ಅವರಿಗೆ ಕೊಡಲ್ಪಟ್ಟಂಥ ಕಟ್ಟಳೆಗಳಿದೆ. ಆದರೆ ಯೇಸು ಇಲ್ವಲ್ಲ. ಯೇಸು ಇಲ್ಲದಿದ್ದರೆ ಅದು ಹೇಗೆ ಕ್ರೈಸ್ತತ್ವ ಆಗಲು ಸಾಧ್ಯ? ಅವರು ಹೇಗೆ ಕ್ರೈಸ್ತರಾಗಲು ಸಾಧ್ಯ? ಇದನ್ನು ಮೊದಲು ನಾವು ಅರ್ಥ ಮಾಡಿಕೊಳ್ಳಬೇಕು. ಹಾಗಾದರೆ ಶಿಷ್ಯರಿಗೆ, ಕ್ರಿಸ್ತನ ಶಿಷ್ಯರಿಗೆ ಕ್ರೈಸ್ತರು ಎಂಬುದಾಗಿ ಹೆಸರು. ಪರಿಪೂರ್ಣವಾಗಿ ಯಹೂದ್ಯರು ಕ್ರಿಸ್ತನನ್ನು ಅಂಗೀಕರಿಸದೇ ಇರುವವರೇ ಅವರು. ಕೆಲವರು ಯಹೂದ ಕ್ರೈಸ್ತರಿದ್ದರೆ, ನಾನೇ ಕೂಡ ಅವರನ್ನು ನೋಡಿದ್ದೀನಿ. ಇಸ್ರೇಲ್ಗೆ, ಯೆರೂಸಲೇಮಿಗೆ ಕೆಲವು ಬಾರಿ ಹೋಗಬೇಕಾದ್ರೆ ಯಹೂದ ಕ್ರೈಸ್ತರು ಎಂಬುದಾಗಿ ಒಂದು ಗ್ರೂಪ್ ಇದ್ದಾರೆ. ಯಹೂದ್ಯರಲ್ಲಿ ಕೆಲವೊಬ್ಬರು ಕ್ರಿಸ್ತನನ್ನು ಸ್ವೀಕರಿಸಿಕೊಂಡಿದ್ದರು. ಆದರೆ ನಾವು ಅದರ ಲೆಕ್ಕದಲ್ಲಿ ಹೇಳ್ತಾ ಇಲ್ಲ. ನೀವು ತಕ್ಷಣ ನೋಡಿ ಅವರು ಯಹೂದ್ಯರು, ಅವರು ಕ್ರೈಸ್ತ ದೇವಾಲಯಕ್ಕೆ ಹೋಗ್ತಾರಲ್ಲ ಅಂತ ಹೇಳ್ಬೋದು. ನಾನು ಹೇಳುತ್ತಿರುವುದು ಅಫಿಷಿಯಲ್ ಆಗಿ ಯಹೂದ್ಯರ ಧರ್ಮ, ಅಫಿಷಿಯಲ್ ಆಗಿರುವಂತಹ ರಿಲಿಜನ್ ಇದೆ ನೋಡಿ, ಅದು ಯೇಸುವನ್ನು ಸ್ವೀಕರಿಸ್ತಿಲ್ಲ. ಅದರಲ್ಲಿ ಒಬ್ಬರೋ ಇಬ್ಬರೋ ಕೆಲವರು ಸ್ವೀಕರಿಸಿರ್ಬೋದು, ಕ್ರಿಸ್ತನನ್ನ ಸ್ವೀಕರಿಸಿಕೊಂಡು ಕ್ರೈಸ್ತರಾಗಿರಬಹುದು. ಆದರೆ ಅಫಿಷಿಯಲ್ ಆಗಿ ಯಹೂದ ಧರ್ಮ ಕ್ರಿಸ್ತನನ್ನು ಸ್ವೀಕರಿಸಿಕೊಳ್ಳಿಲ್ಲ. ಅಫಿಷಿಯಲ್ ಆಗಿ ಯಹೂದ್ಯರು ಕ್ರಿಸ್ತನನ್ನ ಮೆಸ್ಸಿಯನಂತೆಯೂ ಅಥವಾ ಅವರನ್ನ ದೇವರ ಕುಮಾರನೆಂದು, ರಕ್ಷಕನೆಂದು ಸ್ವೀಕರಿಸಿಲ್ಲ. ಇದನ್ನೇ ಮೊದಲು ಅರ್ಥ ಮಾಡಿಕೊಳ್ಳಬೇಕು. ನಾವು ಅಂದುಕೊಳ್ಳುತ್ತೀವಲ್ಲ, ಯಹೂದ್ಯರು ನಾವು ಒಂದೇ ಎಂಬುದಾಗಿ ಅನ್ಕೋತೀವಲ್ವಾ, ಅದು ತಪ್ಪಾಗಿದೆ. ಯಹೂದ್ಯರು ಬೇರೆ, ನೀವು ಬೇರೆ. ನೀವು ರಕ್ಷಿಸಲ್ಪಟ್ಟು ಅಭಿಷೇಕಿಸಲ್ಪಟ್ಟು ಕ್ರಿಸ್ತನ ಪ್ರಮಾಣಕ್ಕನುಸಾರವಾಗಿ ನಡೆಯಲು ಒಪ್ಪಿಸಲ್ಪಟ್ಟವರು. ಅನ್ಯ ದೇಶಗಳಲ್ಲಿದ್ದು ಕ್ರಿಸ್ತನಿಗೋಸ್ಕರವಾಗಿ ಬೇರ್ಪಟ್ಟವರು. ಯಹೂದ್ಯರು ಆ ರೀತಿ ಅಲ್ಲ. ಯಹೂದ್ಯರಿಗೂ ಕ್ರೈಸ್ತನಿಗೂ ಸಂಬಂಧನೇ ಇಲ್ಲ. ನಾವು ಅವರ ಮೇಲೆ ಯಾಕೆ ಪ್ರೀತಿ ಮಾಡುತ್ತೇವೆ? ನಾವು ಆರಾಧನೆ ಮಾಡುತ್ತಿರುವಂಥ ದೇವರನ್ನ, ನಾವು ತಿಳಿಯಲ್ಪಟ್ಟ ಮೂಲ ಪಿತೃಗಳು ಅವರೆಲ್ಲ ಅವರ ಒಂದು ವೇದದಲ್ಲಿ ಇದ್ದಾರೆ. ಅವರು ಅದನ್ನು ನಂಬುತ್ತಾರೆ. ಒಬ್ಬರು ಅಬ್ರಹಾಮನನ್ನು ನಂಬುತ್ತಾರೆ, ಈಸಾಕನನ್ನು ನಂಬುತ್ತಾರೆ, ಯೆಶಾಯ ಯೆರೆಮೀಯನನ್ನು ನಂಬುತ್ತಾರೆ,
ಮೋಶೆಯನ್ನು ನಂಬುತ್ತಾರೆ ಎನ್ನುವುದಕ್ಕೋಸ್ಕರವಾಗಿ ಅವರು ಕ್ರೈಸ್ತರಾಗಲು ಸಾಧ್ಯವಿಲ್ಲ. ಕ್ರಿಸ್ತನನ್ನು ನಂಬಿದರೆ ಮಾತ್ರ ಒಬ್ಬನು ಕ್ರೈಸ್ತನು. ಹಾಗಾದರೆ ಅವರು ಕ್ರಿಸ್ತನ ನಂಬಲಿಲ್ವಲ್ಲ? ಹಾಗಾದರೆ ಕ್ರೈಸ್ತತ್ವ ಎನ್ನುವುದು ಬೇರೆ, ಜುಡಾಯಿಸಂ ಯಹೂದ ಧರ್ಮ ಎನ್ನುವುದು ಬೇರೆ. ಇದನ್ನು ನಾವು ಮೊದಲು ಅರ್ಥ ಮಾಡಿಕೊಳ್ಳಬೇಕು. ಎರಡನೇದಾಗಿ, ಕ್ರೈಸ್ತರ ಮನದಲ್ಲಿರುವಂತಹ ಯಹೂದ್ಯರ ಕುರಿತಾಗಿರುವ ಭಾವನೆ, ಮೊದಲ ಭಾವನೆ ಅಂತ ನೋಡುವುದಾದರೆ ಯಹೂದ್ಯರು ಕ್ರೈಸ್ತರು ಒಂದೇ ಎಂಬುದಾಗಿ ನಾವು ಭಾವಿಸುತ್ತೇವೆ. ಮತ್ತೊಬ್ಬರನ್ನ ಬಿಟ್ಬಿಡಿ, ಲೋಕದಲ್ಲಿರುವಂತಹ ಜನಗಳು ಇರಲಿ, ಉಳಿದವರನ್ನ ಬಿಟ್ಬಿಡಿ, ಕ್ರೈಸ್ತರ ನಡುವೆಯಲ್ಲಿ ಆ ಯಹೂದ ದೇಶ ಎನ್ನುವಂಥದ್ದು ನಾವು ಯಹೂದ್ಯರು ಒಂದೇ, ಆ ರೀತಿಯಾಗಿ ನಾವು ಭಾವಿಸುತ್ತೇವೆ. ಆದರೆ ಇಲ್ಲ, ಯಹೂದ ಧರ್ಮ ಬೇರೆ, ಯಹೂದ್ಯರು ಬೇರೆ, ಕ್ರೈಸ್ತ ಧರ್ಮ ಬೇರೆ, ಕ್ರೈಸ್ತರು ಬೇರೆ. ಯಹೂದ್ಯರು ಕ್ರೈಸ್ತರನ್ನ ಕೇಂದ್ರೀಕರಿಸಲೇ ಇಲ್ಲ. ಎರಡನೇದಾಗಿ, ಯಹೂದ್ಯರ ಕುರಿತಾಗಿರುವ ಕ್ರೈಸ್ತರ ನಂಬಿಕೆ ಅಂತ ಕೇಳಿದ್ರೆ, ಕರ್ತನು ಇಸ್ರಾಯೇಲ್ಯರ ದೇವರು. ನಾನು ಕೆಲವೊಮ್ಮೆ ಯಹೂದ್ಯರು ಕೆಲವೊಮ್ಮೆ ಇಸ್ರಾಯೇಲ್ಯರು ಎಂಬುದಾಗಿ ಹೇಳುವೆನು, ಎರಡು ಒಂದೇ, ಒಂದು ಪದವನ್ನೇ ನಾನು ರೀತಿಯಾಗಿ ಹೇಳಿರ್ತೀನಿ. ಆದರೆ ನಿಜವಾಗ್ಲೂ ನೋಡುವುದಾದರೆ ಇಸ್ರಾಯೇಲ್ ಎನ್ನುವಂಥದ್ದು 12 ಕುಲಗಳನ್ನು ಒಳಗೊಂಡಿರುವಂಥದ್ದು. ಆ 12 ಕುಲಗಳಲ್ಲಿ ಒಂದು ಕುಲಕ್ಕೆ ಹೆಸರೇ ಯಹೂದ. ಆ ಒಂದು ಕುಲದ ಮೂಲಪಿತನ ಹೆಸರು ಯಹೂದ. ಅವರ ಅಂಶದಲ್ಲಿ ಬಂದವರ ಹೆಸರು ಯಹೂದ್ಯರು. ಸೊಲೊಮೋನ್ ಅರಸನ ನಂತರ ಯಹೂದ ದೇಶ, ಇಸ್ರಾಯೇಲ್ ದೇಶ 12 ಕುಲಗಳು ಇತ್ತಲ್ಲ, ಅದು ಎರಡಾಗಿ ವಿಭಾಗವಾಯಿತು. ಸೊಲೊಮೋನನ ನಂತರ ದಾವೀದನ ಕಾಲದಲ್ಲಿ ಒಟ್ಟಿಗೆ ಇದ್ರು. ಆಗ ಯಾರು ಯಹೂದ ದೇಶ ಎಂಬುದಾಗಿ ಸತ್ಯವೇದದಲ್ಲಿ ಓದಕ್ಕೆ ಸಾಧ್ಯ ಇಲ್ಲ. ಆದರೆ ಸೊಲೊಮೋನನ ಕಾಲದ ನಂತರ ಇಸ್ರಾಯೇಲ್ ದೇಶ ಎರಡಾಗಿ ವಿಭಾಗವಾಯಿತು. 10 ಕುಲಗಳು, ಇಸ್ರಾಯೇಲ್ನ 10 ಕುಲಗಳು ಒಂದಾಗಿ ಸೇರಿ ಉತ್ತರ ದೇಶ ಎನ್ನುವ ಹೆಸರಲ್ಲಿ ಇಸ್ರಾಯೇಲ್ ಎಂದು ಕರೆಯಲ್ಪಟ್ಟಿತು. ಯಹೂದ ಕುಲವು, ಬೆನ್ಯಾಮಿನ್ ಕುಲವು ಪ್ರತ್ಯೇಕವಾಗಿ ವಿಭಾಗವಾಗಿ ಅವರು ತಮಗೋಸ್ಕರವಾಗಿ ಒಂದು ದೇಶವನ್ನ ರಚಿಸಿಕೊಂಡರು, ಯೆರೂಸಲೇಮನ್ನ ಕ್ಯಾಪಿಟಲ್ ಆಗಿಟ್ಕೊಂಡು. ಆ ಒಂದು ದೇಶಕ್ಕೆ ಹೆಸರೇ ಯಹೂದ ದೇಶ ಎಂಬುದಾಗಿ ಹೆಸರು. ಅದರಲ್ಲಿ 2 ಕುಲದವರಿಗೆ ಇರುವಂತಹ ದೇಶವಾಗಿ ಎಣಿಸಲ್ಪಟ್ಟಿತು. ಹಾಗಾದರೆ 2 ದೇಶಗಳು ಅದಾದ ನಂತರ ಚರಿತ್ರೆಯಲ್ಲಿ ನೀವು ನೋಡುವುದಾದರೆ ಇಸ್ರಾಯೇಲ್ ದೇಶದ ಚರಿತ್ರೆಯನ್ನ, ಯಹೂದ ದೇಶದ ಚರಿತ್ರೆಯನ್ನು ಒಟ್ಟಿಗೆ ಸೇರಿಸಿ ಹೇಳ್ತಾ ಬರ್ತಾ ಇರ್ತಾರೆ. ಹಾಗೆ ಆಗ ಇಸ್ರಾಯೇಲ್ ದೇಶ ಉತ್ತರ ದೇಶವಾಗಿಯೂ ಯಹೂದ ದೇಶ ದಕ್ಷಿಣ ದೇಶವಾಗಿಯೂ ಹೇಳಲ್ಪಡುತ್ತದೆ. ಹಾಗಾದರೆ ಇವರ ನಡುವೆಯಲ್ಲಿ ಇವತ್ತು ಕ್ರೈಸ್ತರ ನಂಬಿಕೆ ಅಂತ ಕೇಳುವುದಾದರೆ, ಕರ್ತನು ಇಸ್ರಾಯೇಲ್ಯರ ದೇವರು, ಕರ್ತನು ಇಸ್ರಾಯೇಲ್ಯರ ದೇವರು. ಹಾಗಾದರೆ ಇಸ್ರಾಯೇಲ್ನ ನೀರು ಹೇಳ್ಬೇಡಿ, ಕರ್ತನು ಇಸ್ರಾಯೇಲ್ಯರ ದೇವರು ಎಂಬುದಾಗಿ ಹೇಳ್ತಾರೆ. ಕರ್ತನು ಇಸ್ರಾಯೇಲ್ಯರಿಗೆ ದೇವರು ಅಂದರೆ ಭಾರತಕ್ಕೆ ದೇವರು ಯಾರು? ಅಮೆರಿಕಾಗೆ ಯಾರು ದೇವರು? ರಷ್ಯಾಗೆ ಯಾರು ದೇವರು? ಹಾಗಾದರೆ ಇಸ್ರೇಲ್ನ ದೇವರು ಅಂತ ಹೇಳಿದ್ರೆ ಕರ್ತನು ಒಂದು ದೇಶಕ್ಕೆ ಸೀಮಿತವಾದರೂ ಆ ರೀತಿಯಲ್ಲಿ ಮಾರ್ಪಡುತ್ತದೆ. ಆದರೆ ಸತ್ಯವೇದ ನಮಗೇನು ಹೇಳುತ್ತದೆ ಅಂತ ನೋಡಿದ್ರೆ, ಲೋಕ ಉಂಟು ಮಾಡಲ್ಪಟ್ಟಿದ್ದೇ ಕ್ರಿಸ್ತನ ಮುಖಾಂತರವಾಗಿ, ಕ್ರಿಸ್ತನಿಗೋಸ್ಕರ ಉಂಟು ಮಾಡಲ್ಪಟ್ಟಿದ್ದು. ಉಂಟು ಮಾಡಲ್ಪಟ್ಟದ್ದು ಆತನಿಲ್ಲದೆ ಯಾವುದು ಉಂಟು ಮಾಡಲ್ಪಟ್ಟಿಲ್ಲ. ಯೋಹಾನ 1ನೇ ಅಧ್ಯಾಯ. ಉಂಟು ಮಾಡಲ್ಪಟ್ಟ ಎಲ್ಲವೂ ಆತನಿಗೋಸ್ಕರವಾಗಿ, ಆತನ ಮೂಲಕವಾಗಿ ಉಂಟು ಮಾಡಲ್ಪಟ್ಟವು. ಇಂಡಿಯಾ ಅವರಿಗೋಸ್ಕರ ಉಂಟು ಮಾಡಲ್ಪಟ್ಟದ್ದೇ. ಒಟ್ಟಾರೆಯಾಗಿ ಈ ಗ್ಲೋಬ್, ಈ ಲೋಕ ಇದೆ ನೋಡಿ, ಈ ಭೂಗೋಳ, ಅದು ಪರಿಪೂರ್ಣವಾಗಿಯೂ ದೇವರಿಂದ, ಕ್ರಿಸ್ತನಿಂದ, ಕ್ರಿಸ್ತನಿಗೋಸ್ಕರ ಉಂಟು ಮಾಡಲ್ಪಟ್ಟಿದ್ದು. ಅದನ್ನೇ ಯೋಹಾನ 1ನೇ ಅಧ್ಯಾಯದಲ್ಲಿ ಹೇಳುತ್ತಾರೆ. ಉಂಟು ಮಾಡಲ್ಪಟ್ಟ ಎಲ್ಲವೂ ಆತನಲ್ಲದೆ ಉಂಟು ಮಾಡಲ್ಪಟ್ಟದ್ದಲ್ಲ, ಎಲ್ಲವೂ ಆತನ ಮೂಲಕ, ಅವರಿಗೋಸ್ಕರ, ಅವರಿಂದ ಉಂಟು ಮಾಡಲ್ಪಟ್ಟಿದ್ದು. ಹಾಗಾದರೆ ಕ್ರಿಸ್ತನ ಮುಖಾಂತರವಾಗಿ ಈ ಲೋಕವನ್ನು ಉಂಟು ಮಾಡಿದರು, ಕ್ರಿಸ್ತನಿಗಾಗಿ ಅದನ್ನು ಉಂಟು ಮಾಡಿದರು. ಅದನ್ನೇ ಸತ್ಯವೇದ ಇಲ್ಲಿ ಹೇಳಲು ಬರುವಂತ ಸತ್ಯ. ಆ ರೀತಿ ಇರುವಲ್ಲಿ ಕರ್ತನು ಹೇಗೆ ಒಂದು ದೇಶಕ್ಕೆ ಮಾತ್ರ ಸ್ವಂತವಾಗಲು ಸಾಧ್ಯ? ಆದರೆ ಬೈಬಲ್ನಲ್ಲಿ ಹಳೆಯ ಒಡಂಬಡಿಕೆಯಲ್ಲಿ ಆ ರೀತಿ ಬರೆಯಲ್ಪಟ್ಟಿದೆಯಲ್ಲ. ನಾವು ಯಾವುದನ್ನು ಇಟ್ಟು ಅದನ್ನು ನಂಬುತ್ತೇವೆ ಅಂತ ಕೇಳಿದ್ರೆ, ಹಲವು ವಾಕ್ಯಗಳು ಇಸ್ರಾಯೇಲಿನ ದೇವರು ಎನ್ನುವಂತಹ ಶೀರ್ಷಿಕೆಯಲ್ಲಿ ಬರೆಯಲ್ಪಟ್ಟದ್ದಾಗಿದೆ. ವಿಮೋಚನಾ ಕಾಂಡ 5ನೇ ಅಧ್ಯಾಯದ 1ನೇ ವಾಕ್ಯ, 32:27ರಲ್ಲಿ, 34:23ರಲ್ಲಿ, ಅರಣ್ಯಕಾಂಡ 16:9, ಯೆಹೋಶುವ 7ನೇ ಅಧ್ಯಾಯ 1ನೇ ವಾಕ್ಯ, 19ನೇ ಅಧ್ಯಾಯದ 19-20ನೇ ವಾಕ್ಯಗಳು, 8ನೇ ಅಧ್ಯಾಯದ 36ನೇ ವಾಕ್ಯ ಯೆಹೋಶುವದಲ್ಲಿ, ಕೀರ್ತನೆಗಳಲ್ಲಿ 59:5, 68:8, 35, 69:6 ಇಂಥ ಹಲವು ವಾಕ್ಯಗಳಲ್ಲಿ ಇನ್ನು ಬಹಳ ವಾಕ್ಯಗಳು ಉಂಟು. ಇಸ್ರಾಯೇಲ್ಯರ ದೇವರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಾದರೆ ಯಾಕೆ ಆ ರೀತಿ ಬರೆಯಲ್ಪಟ್ಟಿದೆ ಅಂತ ನೀವು ಕೇಳಿದ್ರೆ, ಆ ಸಂದರ್ಭದಲ್ಲಿ
ಇದನ್ನು ಬರೆದಂಥ ಎಲ್ಲರೂ ಯಾರು ಅಂತ ನೋಡುವುದಾದರೆ ಇಸ್ರೇಲ್ಗೆ ಸಂಬಂಧಪಟ್ಟವರು. ಅವರು ಹೇಳ್ಬೇಕಾದ್ರೆ ಏನು ಹೇಳ್ತಾರೆ ಅಂದರೆ, ನಮ್ಮ ದೇಶದ ದೇವರು ಎಂದರೆ ಅವರ ದೇಶಕ್ಕೆ ಅವರನ್ನು ಸ್ವಂತ ಕೊಂಡಾಡುತ್ತಾರೆ ಅಷ್ಟೇ. ಕರ್ತನೆ ಇಸ್ರೇಲರ ಬಳಿ ಮಾತಾಡಬೇಕಾದ್ರೆ ಇಸ್ರೇಲರ ದೇವರಾಗಿರುವ ನಾನು ಎಂಬುದಾಗಿ ಅವರ ಬಳಿ ತನ್ನನ್ನು ಪರಿಚಯ ಮಾಡ್ಕೋತಾರೆ. ಏಕೆಂದರೆ ಇಸ್ರೇಲರಿಗೆ ಬೇರೆ ಯಾವ ದೇಶದ ಕುರಿತಾಗಿ ಗೊತ್ತಿಲ್ಲ. ಆ ದಿನಗಳಲ್ಲಿ ಬದುಕಿದಂತಹ ಉಳಿದ ಇಸ್ರಾಯೇಲರಿಗೆ ಭಾರತ ಎನ್ನುವಂಥ ದೇಶವೇ ಇದೆ ಅಂತ ಗೊತ್ತಿಲ್ಲ. ಅಮೆರಿಕ ಎನ್ನುವಂತಹ ಒಂದು ವಿಸ್ತರಣೆ ಇದೆ ಎನ್ನುವುದು ಗೊತ್ತಿಲ್ಲ ಅವರಿಗೆ. ಹಾಗಾದರೆ ಅವರಿಗೆ ಕರ್ತನು ತನ್ನನ್ನು ಪ್ರಕಟಿಸುವಾಗ ನಿಮ್ಮ ದೇಶದ ದೇವರು ನಾನು ಎಂಬುದಾಗಿ ಮಾತಾಡ್ತಾರೆ. ಅವರು ಆ ಪುಸ್ತಕದಲ್ಲಿ ಬರೆಯುವಾಗ ನಮ್ಮ ದೇಶಕ್ಕೆ ದೇವರು ಎಂಬುದಾಗಿ ಬರೆದರು. ಒಂದು ವೇಳೆ ಸತ್ಯವೇದದಲ್ಲಿ ಭಾರತೀಯರು ಒಂದು ಪುಸ್ತಕದಲ್ಲಿ ಇದ್ದಿದ್ದರೆ ಭಾರತದ ದೇವರು ಎಂಬುದಾಗಿ ಬರೀತಾ ಇದ್ದರು. ನಿಜವಾಗ್ಲೂ ಅಂತ ಕೇಳುವುದಾದರೆ ಇಂಡಿಯಾಗೂ ಅವರೇ ದೇವರು, ಆಫ್ರಿಕಾಗೂ ಅವರೇ ದೇವರು, ಅಮೆರಿಕಾಗೂ ಅವರೇ ದೇವರಾಗಿದ್ದಾರೆ. ಕೆಲವು ಕಡೆ ನೋಡಿ ಬೈಬಲ್ನಲ್ಲಿ ಯೆರೂಸಲೇಮಿನ ಸಮಾಧಾನಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಿಕೊಳ್ಳಿರಿ ಎಂದು ಬೈಬಲ್ನಲ್ಲಿ ಆಜ್ಞೆ ಕೊಡಲ್ಪಟ್ಟಿದೆಯಲ್ಲ. ಹಾಗಾದರೆ ನಾವು ಯೆರೂಸಲೇಮಿಗೋಸ್ಕರ ಪ್ರಾರ್ಥನೆ ಮಾಡಬೇಕು ಅಂತ ಒಂದು ಗ್ರೂಪ್ ಹೋಗಿ ಯೆರೂಸಲೇಮಿನ ಸಮಾಧಾನಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾರೆ. ಅದನ್ನು ಚೆನ್ನಾಗಿ ನೋಡುವುದಾದರೆ ಯೆರೂಸಲೇಮಿನ ಸಮಾಧಾನಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಹೇಳಿದ್ದು ಇಸ್ರೇಲ್ ದೇಶದ ಅಥವಾ ಯಹೂದ ದೇಶದ ರಾಜ. ಅವರು ಯಹೂದ್ಯರಿಗೆ ಹೇಳುತ್ತಾರೆ ಯೆರೂಸಲೇಮಿನ ಸಮಾಧಾನಕ್ಕೆ ಪ್ರಾರ್ಥನೆ ಮಾಡಿರಿ ಅಂತ ಅವರಿಗೆ ಹೇಳ್ತಾರೆ. ಹಾಗಾದರೆ ಅದು ಅವರಿಗೆ ಹೇಳಲ್ಪಟ್ಟಂತಹ ವಾಕ್ಯ. ಇದುವೇ ಇಂಡಿಯಾದಲ್ಲಿ ಹೇಳಿದರೆ ಇಂಡಿಯಾದ ಸಮಾಧಾನಕ್ಕೆ ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾ ಇದ್ವಿ ಅಲ್ವಾ. ಹಾಗಾದರೆ ಅವರು ಆ ರೀತಿ ಹೇಳಿದ್ರು. ಯಾರಿಗೆ ಹೇಳಿದ್ರು? ಅಲ್ಲಿದ್ದಂತಹ ಯಹೂದ್ಯರಿಗೆ ಅದನ್ನು ಹೇಳಿದರು. ಹಾಗಾದರೆ ನಾವು ಅದನ್ನು ಇವಾಗ ಓದಬೇಕಾದ್ರೆ ನಾವು ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕೋ ಏನೋ ಎಂಬುದಾಗಿ ನಾವು ಹೋಗಿ ಪ್ರಾರ್ಥನೆ ಮಾಡ್ತೀವಿ. ಪ್ರಾರ್ಥನೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ಸತ್ಯವೇದ ಹೇಳುವಂತಹ ಕಾರ್ಯವನ್ನು ಗಮನಿಸಿ ನೋಡುವುದಾದರೆ ಕೆಲವು ವಾಕ್ಯವನ್ನು ಮಾತ್ರ ಇಟ್ಟುಕೊಂಡು ಕರ್ತನನ್ನು ಒಂದು ಚಿಕ್ಕ ಕಾರ್ಯದಲ್ಲಿ ಅಡಗಿಸಬಾರದು. ಅವರು ಯಹೂದ್ಯರಿಗೆ ದೇವರು, ಇಸ್ರೇಲ್ಗೆ ದೇವರು. ನಿಮಗೆ ಯಾರು ದೇವರಾಗಿದ್ದಾರೆ? ಕರ್ತನು ಒಟ್ಟಾರೆ ಈ ಭೂಮಿಗೆ ದೇವರಾಗಿದ್ದಾರೆ. ಯಹೂದ್ಯರು ಹೇಳಬೇಕಾದ್ರೆ ನಮ್ಮ ರಾಜ ಅಂತ ಹೇಳ್ತಾರೆ. ನಮ್ಮ ರಾಜ್ಯ. ಒಂದು ಮನೆಯಲ್ಲಿ 4 ಮಕ್ಕಳಿದ್ದಾರೆ, ಪ್ರತಿ ಮಗು ಇದು ನಮ್ಮಮ್ಮ, ಇದು ನಮ್ಮಪ್ಪ ಎಂಬುದಾಗಿ ಹೇಳ್ತಾರೆ. ನೀವು ಕೇಳ್ಪಟ್ಟಿಲ್ವಾ? ಆದರೆ ನಿಜ ಏನಂತ ಕೇಳುವುದಾದರೆ ಆ 4-5 ಮಂದಿಗೂ ಅವರ ತಾಯಿ, 4-5 ಮಂದಿಗೆ ಅವರ ತಂದೆ. ಅದೇ ರೀತಿಯೇ ಕರ್ತನು ಲೋಕರಕ್ಷಕನು. ಒಟ್ಟಾರೆ ಲೋಕವನ್ನೇ ಉಂಟು ಮಾಡಿದವರು. ಉಂಟು ಮಾಡಲ್ಪಟ್ಟದ್ದು ಯಾವುದು ಆತನಲ್ಲದೆ ಉಂಟು ಮಾಡಲ್ಪಡಲಿಲ್ಲ. ಆ ರೀತಿ ಇರುವಲ್ಲಿ ದೇವರು ಹೇಗೆ ಒಂದು ಚಿಕ್ಕ ವಟಾರದಲ್ಲಿ ಇರಲು ಸಾಧ್ಯ? ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಅದನ್ನು ಬರೆದವರು ಇಸ್ರಾಯೇಲಿಯರು, ಇಸ್ರೇಲ್ ದೇಶಕ್ಕೆ ಸೇರಿದವರು. ಅಥವಾ ಕರ್ತನವರ ಬಳಿ, ದೇವರವ್ರ ಬಳಿ ಮಾತಾಡಬೇಕಾದ್ರೆ ತನ್ನನ್ನು ಹಾಗೆ ಅವರು ಪರಿಚಯ ಮಾಡ್ಕೋಬೇಕು. ಕರ್ತನವ್ರ ಬಳಿ ಮಾತಾಡಬೇಕಾದ್ರೆ ಹಾಗೆ ಬರಿಬೇಕು. ಅವರಿಗೆ ಬೇರೆ ದೇಶದ ಬಗ್ಗೆ ಗೊತ್ತಿಲ್ಲ. ಹಾಗಿರುವಲ್ಲಿ ಅವರು ಹಾಗೆ ಹೇಳ್ತಾರೆ, ಇವರು ಹೇಳ್ತಾರೆ. ಅದರ ನಿಜ ಏನು ಎನ್ನುವುದನ್ನು ನೀವು ಹೊರಗಿಂದ ನೋಡಬೇಕಾದರೆ ಒಟ್ಟಾರೆ ಲೋಕಕ್ಕೆ ಅವರೇ ಅರಸನಾಗಿದ್ದಾರೆ. ಒಟ್ಟಾರೆ ಲೋಕಕ್ಕೆ ಅವರೇ ಕ್ರಿಯೇಟರ್, ಅವರೇ ಲೋಕರಕ್ಷಕನು. ಅದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಹಾಗಾದರೆ ದೇವರು ತಮ್ಮ ಜನಗಳ ಮೇಲೆ ಎಂದರೆ ಈಗ ದೇವರು ಒಟ್ಟಾರೆ ಭೂಮಿಗೆ ಅವರು ದೇವರಾಗಿ ತನ್ನನ್ನು ಪ್ರಕಟಿಸುವವರಾಗಿದ್ದಾರೆ. ಕರ್ತನಿಗೆ ಮನದಲ್ಲಿ ಒಂದು ಯೋಜನೆ ಇತ್ತು. ಮನುಷ್ಯರನ್ನು ಕರ್ತನು ಬಹಳ ಪ್ರೀತಿ ಮಾಡಿ ಮನುಷ್ಯರು ಉಂಟು ಮಾಡಲ್ಪಡುವುದಕ್ಕಿಂತ ಮುಂಚಿತವಾಗಿಯೇ ಅವರು ಇರುವುದಕ್ಕೆ ಒಂದು ಸ್ಥಳವನ್ನು ದೇವರು ಸಿದ್ಧಪಡಿಸಿದರು. ಇನ್ನೂ ಕರ್ತನು ಸೃಷ್ಟಿ ಮಾಡಲಿಲ್ಲ. ಅವರನ್ನು ಸೃಷ್ಟಿ ಮಾಡುವುದಕ್ಕಿಂತ ಮುಂಚಿತವಾಗಿಯೇ ಅವರು ಇರುವುದಕ್ಕೆ ಒಂದು ವಾಸಸ್ಥಳವನ್ನು ದೇವರು ಸಿದ್ಧಪಡಿಸಿದರು. ಆಗ ಆ ವಾಸಸ್ಥಳವೇ ಈ ಲೋಕ. ಅದನ್ನು ನೋಡಿ 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 ಅವರು ಮನುಷ್ಯರು ಬದುಕುವುದಕ್ಕೆ, ಯಹೂದ್ಯರಲ್ಲ ಒಟ್ಟಾರೆ ಮನುಷ್ಯರು ಬದುಕುವುದಕ್ಕೋಸ್ಕರವಾಗಿ ಆ ಲೋಕವನ್ನು ನೋಡಿ ನೋಡಿ ಉಂಟು ಮಾಡಿದರು. ಅದನ್ನೇ ಆದಿಕಾಂಡ 1ನೇ ಅಧ್ಯಾಯದಲ್ಲಿ ನಾವು ಓದುತ್ತೇವೆ. ಆ ರೀತಿ ಉಂಟು ಮಾಡಿ ತಾನು ಪ್ರೀತಿ ಮಾಡುವ ಮನುಷ್ಯನನ್ನು ದೇವರು ಕೊನೆಯದಾಗಿ ಸೃಷ್ಟಿಸಿ ಯಾರಿಗೋಸ್ಕರವಾಗಿ ಈ ಲೋಕವನ್ನು ಉಂಟು ಮಾಡಿದರೋ ಅವರ ಕೈಯಲ್ಲಿ ಈ ಲೋಕವನ್ನು ಕೊಟ್ಟರು. ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದರು. ಆನಂತರ ನಡೆದು ನಿಮಗೆ ಗೊತ್ತಿದೆ. ಸೈತಾನನ ಅವರನ್ನು ಯಾಮಾರಿಸಿ, ಸೈತಾನನಿಗೆ ವಾಸಸ್ಥಳವಿಲ್ಲ, ಬದುಕುವುದಕ್ಕೆ ಒಂದು ಸ್ಥಳವಿಲ್ಲ. ಆಗ ಇವರ ಸ್ಥಳವನ್ನು ಅಪಹರಿಸಿಕೊಳ್ಳಬೇಕೆಂದು ಇವರನ್ನು ಯಾಮಾರಿಸಿ ತನಗೆ ವಿಧೇಯನಾಗುವಂತೆ ಮಾಡಿ ಅವರ ಕೈಯಲ್ಲಿದ್ದಂತಹ ಇಡೀ ಭೂಮಿಯನ್ನು ಅವನು ಕಿತ್ಕೊಂಡ. ಎಲ್ಲ ಅವನ ಬಳಿ ಹೊಟ್ಟೋಯ್ತು. ಆಗ ದೇವರ ಮನದಲ್ಲಿ ಎಷ್ಟೊಂದು ನೋಡಿ 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 ಉಂಟು ಮಾಡಿರುವ ಭೂಮಿ, ಎಷ್ಟು ಪ್ರೀತಿ ಮಾಡಿದಂತಹ ಮನುಷ್ಯರಿಗೋಸ್ಕರವಾಗಿ ಉಂಟು ಮಾಡಲ್ಪಟ್ಟ ಭೂಮಿ, ಈ ರೀತಿ ಅನ್ಯಾಯವಾಗಿ ಅವರು ಕಳ್ಕೊಂಡ್ರಲ್ಲ
ಇದನ್ನು ಹೇಗಾದರೂ ಪಡ್ಕೋಬೇಕು. ಕರ್ತನು ಈ ಭೂಮಿಯನ್ನಾದರೂ ಮನುಷ್ಯ ಪುತ್ರರಿಗೋಸ್ಕರ ಕೊಟ್ಟರು. ಕರ್ತನು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿದ್ದಾರೆ. ಅವರು ಒಂದು ವೇಳೆ ಕೊಟ್ಟರೆ ಅದು ಕೊಟ್ಟದ್ದೇ. ಅದನ್ನು ಒಡೆದು ಅಪಹರಿಸಿ ನಮ್ಮ ಕೈಯಿಂದ ಮತ್ತೆ ಅವರು ಬಲವಂತವಾಗಿ ಅದನ್ನು ಕಿತ್ತುಕೊಳ್ಳುವುದಿಲ್ಲ. ಅವರು ನೀತಿಯ ದೇವರು. ಆಗ ನೋಡಿದ್ರು ಈ ಭೂಮಿ ಮನುಷ್ಯರಿಗೆ ಸೀಮಿತವಾದದ್ದು. ಒಬ್ಬ ದೇವದೂತನು ಈ ಲೋಕವನ್ನು ಆಳಲು ಸಾಧ್ಯವಿಲ್ಲ, ಮನುಷ್ಯರಿಗೆ ಸೀಮಿತವಾದದ್ದು. ಆದರೆ ಯಾರಾದರೂ ಒಬ್ಬ ಮನುಷ್ಯನನ್ನು ಇಟ್ಟು ಈ ಸೈತಾನನನ್ನು ಎದುರಿಸಿ ಅವನನ್ನು ಜಯಿಸಿ ಲೋಕದ ನಿಯಂತ್ರಣವನ್ನು ಮನುಷ್ಯರ ಕೈಗೆ ತರಬೇಕು ಎಂಬುದಾಗಿ ನೋಡಿದರು. ಆದರೆ ಆ ರೀತಿ ಮನುಷ್ಯರು ಯಾರೂ ಇರಲಿಲ್ಲ. ಅಬ್ರಹಾಮನು, ನೋಹ, ಈಸಾಕನು, ಯಾಕೋಬನು, ಹೀಗೆ ಬಹಳ ಪರಿಶುದ್ಧವಂತರ ಸತ್ಯವೇದ ಹೇಳುತ್ತಲ್ವಾ, ಅವರು ಯಾರೂ ಕೂಡ ಕಳಕೊಂಡಂತಹ ಭೂಮಿಯನ್ನು ಯಾಮಾರಿಸಿ ಜಯಿಸಿದಂತಹ ಸೈತಾನನ ಜಯಿಸುವಂತಹ ಶಕ್ತಿಯುಳ್ಳವರಾಗಿ ಇಲ್ಲ. ಎಲ್ಲರೂ ಯಾವುದೋ ಒಂದು ವಿಧದಲ್ಲಿ ಸೋತು ಹೋದವರಾಗಿಯೇ ಇದ್ದಾರೆ. ಹಾಗಾದರೆ ಯಾರನ್ನಿಟ್ಟು ತೆಗೆಯುವುದು? ಮನುಷ್ಯ ತಾನೇ ಭೂಮಿನ ಆಳ್ವಿಕೆ ಮಾಡಕ್ಕೆ ಸಾಧ್ಯ. ಇದರಿಂದ ಏನು ಮಾಡಿದ್ರು? ಹುಟ್ಟುವ ಮನುಷ್ಯರು ಒಬ್ಬೊಬ್ಬರು ನೋಡೋದಾದ್ರೆ ಯಾರೂ ಆ ರೀತಿ ಇಲ್ಲವಲ್ಲ. ಆದ್ದರಿಂದ ತಾನೇ ಮನುಷ್ಯನ ಅವತಾರ ಪಡೆದು ಮನುಷ್ಯ ತಾನೇ ಬರಬೇಕು. ಅದು ನೀತಿಯ ಪ್ರಕಾರ ನಾನು ಮನುಷ್ಯನಾಗಿದ್ದರೆ ಮಾತ್ರ ಈ ಭೂಮಿಯನ್ನು ಕೈವಶಪಡಿಸಲು ಸಾಧ್ಯ. ಅದಕ್ಕಾಗಿ ಯೇಸು ಈ ಭೂಮಿ ಬರಬೇಕು ಅಂತೇಳಿ ಒಂದು ಪ್ಲ್ಯಾನನ್ನು ಮಾಡ್ತಾರೆ. ಆ ರೀತಿ ಮಾಡಬೇಕಾದ್ರೆ ಈ ಲೋಕದ ಒಳಗೆ ಬರುವುದಕ್ಕೆ ಒಂದು ವಾಸಸ್ಥಳ ಅವರಿಗೆ ಬೇಕಾಯಿತು. ಮನುಷ್ಯನಾಗಿ ಬರಬೇಕು ಅಂದರೆ ಮನುಷ್ಯನ ಹಾಗೆ ಒಂದು ಬಯೋಲಜಿಕಲ್ ಆಗಿ ಒಂದು ಸ್ತ್ರೀಯ ಹೊಟ್ಟೆಯಲ್ಲಿ ಒಂದು ಪಿಂಡವಾಗಿ ಉತ್ಪತ್ತಿಯಾಗಿ ಅವರು ಹುಟ್ಟಿ ಬರಬೇಕು. ಆಗ ಏನು ಮಾಡಬೇಕು? ಅದಕ್ಕೊಂದು ಬಾಗಿಲು ಅವರಿಗೆ ಬೇಕಾಯಿತು. ಒಟ್ಟಾರೆ ಭೂಮಿ ಪಾಪದಲ್ಲಿರುವಾಗ ಅವರ ಮೊದಲ ಕಾನ್ಸಂಟ್ರೇಷನ್ ಬಂದು ಯೇಸುವನ್ನು ಮನುಷ್ಯನಾಗಿ ಭೂಮಿಯಲ್ಲಿ ತರಬೇಕು. ಅದುವೇ, ಬೇರೆ ಯಾತರ ಬಗ್ಗೆ ಚಿಂತೆ ಇಲ್ಲ, ಬೇರೆ ಯಾವ ದೇಶದ ಬಗ್ಗೆ ಚಿಂತೆ ಇಲ್ಲ. ಯೇಸು ಒಳಗೆ ಬಂದರೆ ಎಲ್ಲ ಸರಿಯಾಗಿ ಹೋಗುತ್ತೆ. ಅದಕ್ಕೆ ಏನು ಮಾಡ್ಬೋದು? ಎಲ್ಲ ದೇಶದ ಒಳಗೆ ಹೋಗಿ ಎಲ್ಲ ಕಾರ್ಯವನ್ನು ಮಾಡುವುದರ ಬದಲು ಕಾನ್ಸಂಟ್ರೇಟಿವ್ ಆಗಿ ಒಂದು ದೇಶವನ್ನು ಮಾತ್ರ ಅವರು ಮುಂಚಿತವಾಗಿ ತೀರ್ಮಾನಿಸಿ ಆ ಒಂದು ದೇಶ ಯೇಸು ಬರುವಿಕೆಯ ಬಾಗಿಲಾಗಿ ಆ ದೇಶವನ್ನು ಉಂಟು ಮಾಡಿದರು. ಅವರು ಯೇಸು ಬರುವುದಕ್ಕಿಂತ ಮುಂಚಿತವಾಗಿ ಅಥವಾ ಕರ್ತನವರನ್ನು ಒಂದು ದೇಶವನ್ನು ಸಂಧಿಸುವುದಕ್ಕಿಂತ ಮುಂಚಿತವಾಗಿ ಅವರು ಕೂಡ ವಿಗ್ರಹಾರಾಧಕರಾಗಿ, ದುಷ್ಟರ ಹಾಗೆ, ನರಬಲಿ ಕೊಡುವವರಾಗಿ, ಸತ್ಯವೇದದಲ್ಲಿ ಯೆಹೋಶುವನ ಪುಸ್ತಕವೇ ಹೇಳುತ್ತದೆ, ನದಿಯ ಆಚೆ ಕಡೆ ಇರಬೇಕಾದರೆ ಅಬ್ರಹಾಮನು ಅವರ ಕುಟುಂಬದವರು ವಿಗ್ರಹಾರಾಧಕರಾಗಿದ್ದರು ಎಂಬುದಾಗಿ. ಅವರ ನಡುವೆಯಿಂದ ಕರ್ತನು ಒಬ್ಬನನ್ನು ಬೇರ್ಪಡಿಸಿ ಅವರ ಮುಖಾಂತರವಾಗಿ ಒಂದು ದೇಶವನ್ನು ತನ್ನ ದೇಶವಾಗಿ ಆರಿಸಿಕೊಂಡು, ಯಾತಕ್ಕೋಸ್ಕರ ಆರಿಸಿಕೊಂಡ್ರು ಅಂದರೆ ಯೇಸು ಅದರ ಮುಖಾಂತರ ಬರಬೇಕು. ಯೇಸು ಬರುವಂತಹ ಬಾಗಿಲು ಅದು ಪರಿಶುದ್ಧವಾಗಿರಬೇಕು, ಅದು ದೇವರಿಗೆ ಸಂಬಂಧಪಟ್ಟದಾಗಿರಬೇಕು. ಆದ್ದರಿಂದ ಒಂದು ಜನಾಂಗವನ್ನು ಮಾತ್ರ ದೇವರು ಬೇರ್ಪಡಿಸಿ ಆರಿಸಿಕೊಂಡು ಆ ರೀತಿ ಅವರ ಕಣ್ಣಲ್ಲಿ ಸಿಕ್ಕಿದವರೇ ಯಹೂದ್ಯರು. ಅವರನ್ನು ದೇವರು ಪ್ರತ್ಯೇಕಿಸಿ ಬೇರೆ ಲೋಕದವರಿಂದ ಅವರು ಬೇರ್ಪಡಿಸಿ ಅವರಿಗೋಸ್ಕರವಾಗಿ ಹೊಸ ಆರಾಧನೆಯ ಕ್ರಮಗಳು, ಕರ್ತನು ತಾನು ಯಾರು ಎನ್ನುವುದನ್ನು ಪ್ರಕಟಿಸಿ ಅವರೊಂದಿಗೆ ಮಾತನಾಡಿ ಯೇಸು ಬರುವವರೆಗೂ ಅವರನ್ನು ದೇವರ ಮಕ್ಕಳಾಗಿಯೂ ದೇವರ ದೇಶದವರಾಗಿಯೂ ಸಂರಕ್ಷಿಸಲು ಬಯಸಿದರು. ಆದ್ದರಿಂದ ಪ್ರವಾದಿಗಳನ್ನು ಕಳುಹಿಸಿ ಅವರಿಗೆ ಆಜ್ಞೆಗಳನ್ನು ಕೊಟ್ಟು, ಮೋಶೆಯನ್ನು ಕಳುಹಿಸಿ ಕಟ್ಟಳೆಗಳನ್ನು ಕೊಟ್ಟು, ಬೇರೆ ಯಾರಿಗೂ ಹೇಳಲಿಲ್ಲ. ನೋಡಿ, ಅದನ್ನು ಇಸ್ರಾಯೇಲರಿಗೆ ಕೂಡ ನೀವೆಲ್ಲ ದೇಶಕ್ಕೆ ಹೋಗಿ ಹೇಳಿ ಅಂತ ಹೇಳಲಿಲ್ಲ, ಅವರನ್ನು ಮಾತ್ರ ಕಾನ್ಸಂಟ್ರೇಟ್ ಮಾಡಿದರು. ಆಗ ಆ ಸಂದರ್ಭದಲ್ಲಿ ಅವರು ಮಾತಾಡುವಾಗಲೇ ಇದು ನನ್ನ ದೇಶ, ನೀವು ನನ್ನ ಮಕ್ಕಳು, ಅವರ ಬಳಿ ಈ ರೀತಿಯಾಗಿ ಮಾತಾಡಿದರು. ಮೊದಲು ಯೇಸುವನ ಒಳಗೆ ಹೇಗಾದರೂ ತರಬೇಕು, ಅದಕ್ಕೆ ಒಂದು ಬಾಗಿಲು ಬೇಕಾಯಿತು. ಆಗ ಅವರು ಆ ಬಾಗಿಲು ಪರಿಶುದ್ಧವಾಗಿ ದೇವರನ್ನು ಅರಿತದ್ದಾಗಿ ಇರಬೇಕು. ಅದಕ್ಕೋಸ್ಕರವಾಗಿ ಏನು ಮಾಡಿದರು? ದೇವರು ತನ್ನನ್ನು ಪ್ರಕಟಿಸಿದರು, ತಮ್ಮ ಕಟ್ಟಳೆಗಳನ್ನು ಪ್ರಕಟಿಸಿದರು. ಒಂದು ಜನಾಂಗವನ್ನು ಮಾತ್ರ ಅವರು ಪ್ರೊಟೆಕ್ಟ್ ಮಾಡಿ ತಮ್ಮ ಮಕ್ಕಳಾಗಿ ತನ್ನ ದೇಶವಾಗಿ ಅವರನ್ನು ಮುನ್ನಡೆಸುವುದಕ್ಕೆ ಆರಂಭಿಸಿದರು. ಸೈತಾನನಿಗೆ ಇದು ಅರ್ಥ ಆಯಿತು. ಸೈತಾನ ಏನು ಮಾಡ್ದ? ಈ ಒಂದು ಜನಾಂಗವೇ ದೇವರು ಬರಬೇಕಾಗಿರುವ ಬಾಗಿಲು. ಹಾಗಾಗಿ ನಾವೇನು ಮಾಡಬೇಕು? ಈ ಜನಾಂಗವನ್ನು ಆರಂಭದಲ್ಲಿಯೇ ಕಿತ್ತಾಕಿದ್ರೆ, ಆದ್ದರಿಂದಲೇ ಯಹೂದ್ಯರಿಗೂ ಇಸ್ರಾಯೇಲಿಯರಿಗೂ ಅಷ್ಟೊಂದು ಸಮಸ್ಯೆ, ವಿರೋಧಗಳನ್ನು ಅವನು ತಂದ. ಹಾಗಾದರೆ ದೇವರಿಗೆ ಹೆಂಗಂದರೆ, ಯೇಸು ಈ ಪ್ರಪಂಚದಲ್ಲಿ ಈ ಬಾಗಿಲ ಮುಖಾಂತರವಾಗಿ ಬರುವವರೆಗೂ ಯಾವುದು ನಷ್ಟ ಆಗಬಾರ್ದು. ಹಾಗಾಗಿ ದೇವರು ಏನು ಮಾಡಿದರು? ಸೈತಾನನ ಉಪಯೋಗ ಮಾಡಿದಂತಹ ದೇಶಗಳಿದೆ ನೋಡಿ, ಈ ಕರ್ತನ ಯೋಜನೆಗೆ ವಿರುದ್ಧವಾಗಿ ಆ ದೇಶಗಳೆಲ್ಲವೂ ಜಯಿಸುವ ಹಾಗೆ ಯಹೂದ್ಯರಿಗೆ ಆಜ್ಞಾಪಿಸಿದರು. ಅವರು ನಿನ್ನನ್ನು ನಾಶ ಮಾಡುವುದಲ್ಲ, ನಾನು ಬರಬೇಕಾಗಿರುವ ಬಾಗಿಲನ್ನು ಮುಚ್ಚುವುದಕ್ಕೆ. ಹಾಗಾಗಿ ನೀವು ಅವರನ್ನು ಯುದ್ಧವನ್ನು ಮಾಡಿರಿ, ಅವರನ್ನು ಜಯಿಸಿ ಬಿಡಿರಿ.
ನಾಶ ಮಾಡಿರೆಂಬುದಾಗಿ ಆ ಸಂದರ್ಭದಲ್ಲಿ ದೇವರು ಹೇಳಿದರು. ಯಾಕೆಂದರೆ ಅವ್ರಿಗೆ ಬೇಕಲ್ವಾ? ಯಾಕೆಂದರೆ ಇದು ನಿಟ್ಟೆ ದೊಡ್ಡ ಲೋಕರಕ್ಷಣೆಯ ಯೋಜನೆ ನೆರವೇರಲಿದೆ. ಅದಕ್ಕೋಸ್ಕರವಾಗಿ ದೇವರಿಟ್ಟಿದ್ದರು. ಆಗ ಬರೆಯಲ್ಪಟ್ಟಂತಹ ವಾಕ್ಯವನ್ನಿಟ್ಟುಕೊಂಡು ನೀವು ಈಗ ಅದನ್ನು ಇವಾಗಿರುವ ಕಾಲದೊಂದಿಗೆ ಹೋಲಿಕೆ ಮಾಡಿ ನೋಡಬಾರದು. ಹಾಗಾದರೆ ದೇವರು ಆ ರೀತಿಯೆಲ್ಲ ಮಾತಾಡಿ ಮುಗಿಸಿದ ನಂತರ ಯೇಸು ಕ್ರಿಸ್ತನು ಈ ಭೂಮಿಯಲ್ಲಿ ಬಂದರು. ಯೇಸು ಈ ಲೋಕದಲ್ಲಿ ಬಂದ ನಂತರ, ಅದರ ನಂತರ ಯೇಸು ಲೋಕಕ್ಕೆ ಬಂದರಲ್ವಾ? ಈಗ ಯೇಸು ಯಹೂದವನ್ನು ಮಾತ್ರ ಸ್ವತಂತ್ರಿಸುವುದಕ್ಕೆ ಬರಲಿಲ್ಲ, ಕಳಕೊಂಡ ಭೂಮಿಯನ್ನೇ ಸ್ವತಂತ್ರಿಸುವುದಕ್ಕೋಸ್ಕರ ಬಂದರು. ಆದ್ದರಿಂದ ಯೇಸು ಬಂದ ನಂತರ ತಮ್ಮ ತಮ್ಮ ಉದ್ದೇಶವನ್ನು, ತಮ್ಮ ಮಾತುಗಳನ್ನು ಒಟ್ಟಾರೆ ಭೂಮಿಗೂ ಅವರು ತೆಗೆದುಕೊಂಡು ಹೋಗಲು ಹಿಡಿದರು. ಯಾಕೆಂದರೆ ಯೇಸು ಬಂದಿದ್ದು ಯಹೂದವನ್ನು ರಕ್ಷಿಸಲು ಅಲ್ಲ, ಇಸ್ರೇಲನ್ನು ರಕ್ಷಿಸುವುದಕ್ಕೋಸ್ಕರವಾಗಲ್ಲ, ಕಳೆದು ಹೋದ ಲೋಕವನ್ನು ರಕ್ಷಿಸುವುದಕ್ಕಾಗಿ. ಹಾಗಾಗಿ ಹಳೆಯ ಒಡಂಬಡಿಕೆಯವರೆಗೂ ಒಂದು ಥರ ಇದ್ದಂತಹ ಆ ಕ್ರಿಯೆಗಳು ಹೊಸ ಒಡಂಬಡಿಕೆಯಲ್ಲಿ ಬಂದ ಕೂಡಲೇ ಅಖಿಲ ಭೂಮಿಗೆ ಅದು ಸಾಮಾನ್ಯವಾಗಿ ಇಡಲ್ಪಟ್ಟದಾಯಿತು. ಆಗ ಕ್ರೈಸ್ತರು ಯೇಸುವಿನ ಉದ್ದೇಶ ಒಂದು ದೇಶವನ್ನು ಅವರು ವಶಪಡಿಸಿಕೊಳ್ಳುವುದಲ್ಲ, ಒಂದು ದೇಶಕ್ಕೆ ಅರಸನಾಗಿ ಬರುವುದಲ್ಲ, ಲೋಕಕ್ಕೆ ಅರಸನಾಗಿ ಬರುವುದು. ಕಳಕೊಂಡಂತಹ ಒಟ್ಟಾರೆ ಭೂಮಿಯನ್ನು ತನ್ನ ಮೂಲಕವಾಗಿ ತನಗೋಸ್ಕರವಾಗಿ ಉಂಟು ಮಾಡಲ್ಪಟ್ಟಂತಹ ಭೂಮಿ ಪೂರ್ತಿಯಾಗಿ ತನ್ನ ಕೈವಶ ಮಾಡಿಕೊಳ್ಳುವುದಕ್ಕಾಗಿ ಅದರ ಮೇಲೆ ಅರಸನಾಗಿರಬೇಕು. ಅದಕ್ಕೆ ಅವರಿಗೆ ಯಾವ ಯೋಗ್ಯತೆ ಬರಬೇಕು? ಮನುಷ್ಯನಾಗಿ ಅವರಿದ್ದಿರಬೇಕು, ನಮ್ಮ ಹಾಗೆ ಈ ದೇಹ ಇರಬೇಕು. ಹಾಗಾಗಿ ಯೇಸುವಿಗೆ ಅದೆಲ್ಲ ಇತ್ತು. ಅವರು ಒಬ್ಬರೇ ಎಲ್ಲದಕ್ಕಿಂತಲೂ ಸೈತಾನನ ಕ್ರಿಯೆಗಳಿಗೆ ಸ್ವಲ್ಪ ಕೂಡ ಸ್ಥಳ ಕೊಡದೆ ಪರಿಪೂರ್ಣವಾಗಿ ಜಯಿಸಿ, ಮರಣವೇ ನಿನ್ನ ಕೊಂಡಿಯಲ್ಲಿ, ಪಾತಾಳವೇ ನಿನ್ನ ಜಯವೆಲ್ಲಿ ಎಂಬುದಾಗಿ ಪುನರುತ್ಥಾನವಾದವರು. ಹಾಗಾಗಿ ಅವರನ್ನು ನೀವು ಚಿಕ್ಕ ಗ್ರೂಪ್ ಒಳಗೆ ಅವರು ಯಹೂದ್ಯರು ಎಂಬುದಾಗಿ ಅಡಗಿಸಬಾರದು. ಯಹೂದ್ಯರಿಗೆ ದೇವರು ಅವರು. ಇವತ್ತು ನಾವು ನೋಡ್ತೀವಲ್ವಾ, ಈ ಜನಾಂಗಕ್ಕೆ ಇವರು ನಾಯಕರು, ಈ ಊರಲ್ಲಿ ಈ ಜನಾಂಗಕ್ಕೆ ಇಷ್ಟು ಜನಗಳಿದ್ದಾರೆ, ಇದಕ್ಕೆ ಕುಲದ ನಾಯಕ. ಯೇಸು ಆ ರೀತಿ ಕುಲದ ನಾಯಕರಲ್ಲ, ಯೇಸು ಲೋಕನಾಯಕರು. ಒಂದು ಜನಾಂಗಕ್ಕೆ ಅರಸನಲ್ಲ. ಯೇಸು ಯಹೂದವನ್ನು ಮಾತ್ರ ಬಿಡಿಸಕ್ಕೆ ಬರಲಿಲ್ಲ, ಯೇಸು ಇಸ್ರೇಲ್ ದೇಶವನ್ನು ಬಿಡುಗಡೆ ಮಾಡಲಿಕ್ಕೆ ಬರಲಿಲ್ಲ. ಆದರೆ ಇಸ್ರೇಲರು ಹಾಗೆ ಅರ್ಥ ಮಾಡ್ಕೊಂಡಿದ್ರು, ಬರುವ ಮೆಸ್ಸಿಯನು ಇಸ್ರೇಲರನ್ನು ಬಿಡಿಸುವುದಕ್ಕೆ ಬರ್ತಾರೆ. ಹಾಗಾಗಿ ಯೇಸುವಿನ ಬಳಿಯಲ್ಲಿ ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯದಲ್ಲಿ ನಾವು ಓದ್ತೀವಿ, ಅವರ ಬಳಿ ಕೇಳಿದ್ರು, ಈ ಕಾಲದಲ್ಲಿಯೇ ನೀವು ನಮಗೆ ರಾಜ್ಯವನ್ನು ಯಹೂದರಿಗೆ ಕೊಡ್ತೀರಾ ಎಂಬುದಾಗಿ ಅವರು ಕೇಳಿದರು. ಅವರ ಒಂದು ಉದ್ದೇಶವೇನೆಂದರೆ ಯೇಸು ಬರುವುದು ಇಸ್ರೇಲ್ ದೇಶವನ್ನು ಬಿಡುಗಡೆ ಮಾಡುವುದಕ್ಕಾಗಿ. ಇಸ್ರೇಲ್ ದೇಶದ ದಾಸತ್ವದಿಂದ ಬಂದು ಆ ರಾಜ್ಯವನ್ನು ಹಿಡಿಯುವುದಕ್ಕೋಸ್ಕರವಾಗಿ ಎಂಬುದಾಗಿ ಅವರು ಅಂದುಕೊಂಡಿದ್ದರು. ಆದರೆ ದೇವರ ಯೋಜನೆ ಇಸ್ರೇಲ್ನ ಹಿಡಿಯುವಂಥದ್ದಲ್ಲ, ಒಟ್ಟಾರೆ ಭೂಮಿಯನ್ನೇ ಹಿಡಿಯುವಂಥದ್ದು. ಯೇಸು ಲೋಕರಕ್ಷಕನು. ಆದ್ದರಿಂದ ಹಳೆ ಒಡಂಬಡಿಕೆಯ ಕಾಲದಲ್ಲಿ ಬಾಗಿಲನ್ನು ಮಾತ್ರ ಕಾಪಾಡಿದರು. ಹೊಸ ಒಡಂಬಡಿಕೆಯ ಕಾಲದಲ್ಲಿ ಲೋಕಪೂರ್ತಿಯಾಗಿ ಸಿದ್ಧಪಡಿಸುತ್ತಿದ್ದಾರೆ. ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಹಾಗಾಗಿ ಹಳೆಯ ಒಡಂಬಡಿಕೆಯಲ್ಲಿ ಹಾಕಲ್ಪಟ್ಟಿತ್ತಲ್ಲ ಎಂಬುದಾಗಿ ಯೋಚನೆ ಮಾಡಬಾರದು. ಹಾಗಾದರೆ ಯಹೂದರ ಕುರಿತಾಗಿರುವ ಸಂದೇಶದಲ್ಲಿ 4 ಹಂತವಾಗಿ ನಾವು ಯಹೂದ್ಯರನ್ನು ಗಮನಿಸಬಹುದು. 1, ಕ್ರಿಸ್ತನು ಈ ಭೂಮಿಗೆ ಬರುವುದಕ್ಕಿಂತ ಮುಂಚೆ ಇದ್ದಂಥ ಯಹೂದ್ಯರು. 2ನೇದಾಗಿ ಕ್ರಿಸ್ತನ ಕಾಲಘಟ್ಟದಲ್ಲಿ ಇದ್ದಂತಹ ಯಹೂದ್ಯರು. ಯೇಸು ಇದ್ದಾಗ ಯಹೂದದಲ್ಲಿ ಅವರು ಹುಟ್ಟಿದ್ರು, ಯಹೂದ್ಯರ ನಡುವೆ ತಾನೇ ಅವರು ಇದ್ದರು. ಆ ಸಂದರ್ಭದಲ್ಲಿ ಇದ್ದಂತಹ ಯಹೂದ್ಯರು. ಕ್ರಿಸ್ತನ ನಂತರ, ಕ್ರಿಸ್ತನು ಪುನರುತ್ಥಾನವಾಗಿ ಹೋದ ನಂತರ ಯಹೂದ್ಯರು ಯಾವ ರೀತಿಯಾಗಿದ್ದರು ಸಭೆಯ ಕಾಲದಲ್ಲಿ. 4ನೇದಾಗಿ ಕಡೆಯ ಕಾಲದಲ್ಲಿ ಯಾವ ರೀತಿ ಇರ್ತಾರೆ, ಈ 4 ಅರ್ಥ ಮಾಡಿಕೊಳ್ಳಬೇಕು. ಹಾಗಾದರೆ ಕ್ರೈಸ್ತರು ಯಹೂದ್ಯರು ಎನ್ನುವಂಥ ಶೀರ್ಷಿಕೆಯಲ್ಲಿ ನೀವು 2 ಹಾಕಿ ಕನ್ಫ್ಯೂಸ್ ಮಾಡ್ಕೋಬಾರದು. ಯಹೂದ್ಯರು ಯಾರು ಎನ್ನುವುದನ್ನು ಸ್ಪಷ್ಟವಾಗಿ ನೀವು ಅರ್ಥ ಮಾಡಿಕೊಳ್ಳಬೇಕು. ಆಗ ಮೊದಲು ಕ್ರಿಸ್ತನು ಈ ಲೋಕಕ್ಕೆ ಬರುವುದಕ್ಕಿಂತ ಮುಂಚೆ ಇದ್ದಂತಹ ಯಹೂದ್ಯರು. ಆ ಚರಿತ್ರೆಯನ್ನೇ ಈಗ ನಿಮಗೆ ಚಿಕ್ಕದಾಗಿ ಹೇಳಿದೆ. ಯೇಸು ಬರುವುದಕ್ಕೆ ಬರಬೇಕಾಗಿರೋ ಬಾಗಿಲು. ಅವರು ಅಬ್ರಹಾಮನ ಮುಖಾಂತರವಾಗಿ ದೇವರಿಂದ ಆರಿಸಲ್ಪಟ್ಟು, ಏಕೆಂದರೆ ವಿಗ್ರಹ ಆರಾಧನೆ ತುಂಬಿರುವಂತಹ ಸಮುದಾಯದಲ್ಲಿ ಅಬ್ರಹಾಮನು ಮಾತ್ರ ನಿಜವಾದ ದೇವರು ಯಾರು ಎಂಬುದಾಗಿ ಹುಡುಕಲು ಆರಂಭಿಸಿದರು. ಆದ್ದರಿಂದ ಕರ್ತನ ಕಣ್ಗಳಲ್ಲಿ ಅವರು ಬಿದ್ದರು. ಕರ್ತನು ಅವರನ್ನು ತನ್ನ ತಂದೆಯ ಮನೆಯಲ್ಲಿ, ತಾಯಿಯ ಮನೆಯಲ್ಲಿ ದೇಶದಿಂದ ಬೇರ್ಪಟ್ಟು ತಮ್ಮ ಕುಲವಾಗಿ ಮಾರ್ಪಡುವುದಕ್ಕೆ ಪ್ರತ್ಯೇಕಿಸಲ್ಪಟ್ಟರು. ಅವರ ಮೂಲಕವಾಗಿಯೇ 12 ಕುಲಗಳು, ಅಬ್ರಹಾಮನಿಗೆ ಈಸಾಕನು, ಈಸಾಕನಿಗೆ ಯಾಕೋಬನು, ಯಾಕೋಬನಿಗೆ 12 ಮಕ್ಕಳು, 12 ಮಕ್ಕಳು 12 ಕುಲಗಳಿಗೆ ಮೂಲಪಿತೃಗಳು. ಅವರ ಮುಖಾಂತರವಾಗಿ 12 ಕುಲಗಳು, ಅದುವೇ ಇಸ್ರೇಲ್ ಕುಲಗಳು. ಆಗ ದೇವರು ಆರಿಸಿಕೊಂಡಂತಹ ಬಾಗಿಲೇ ವಿನಃ ಅವರು ಕರ್ತನು ಆರಿಸಿಕೊಂಡಂತಹ ದೇಶವಲ್ಲ, ಕರ್ತನು ಆರಿಸಿಕೊಳ್ಳುವಂತಹ ಪ್ರಪಂಚ. ಹಾಗಾಗಿ 12 ಕುಲಗಳನ್ನು ಕರ್ತನು ತಮ್ಮ ಮಕ್ಕಳಾಗಿ ಆರಿಸಿಕೊಂಡರು. ಹಾಗಾದರೆ ಕ್ರಿಸ್ತನು ಬರುವುದಕ್ಕಿಂತ ಮುಂಚಿತವಾಗಿ ಅವರು ಕರ್ತನಿಂದ ನಡೆಸಲ್ಪಟ್ಟರು, ಅದು ನಿಜ. ಕರ್ತನು ಅವರನ್ನು ಯಾವ ರೀತಿ ದೇವಜನವಾಗಿ ಇರುವುದು ಎನ್ನುವಂಥದ್ದನ್ನು
ಪ್ರವಾದಿಗಳ ಮೂಲಕವಾಗಿ, ಯಾಜಕರ ಮೂಲಕವಾಗಿ ಕಲಿಸಿಕೊಟ್ಟರು. ಅನಂತರ ನಿಜವಾಗಿರುವ ದೇವರನ್ನು ಯಾವ ರೀತಿ ಆರಾಧಿಸಬೇಕೆಂಬುದಾಗಿ ವೇದ ಪಂಡಿತರ ಮುಖಾಂತರ, ಯಾಜಕರ ಮುಖಾಂತರವಾಗಿ ದೇವರು ಕಲಿಸಿಕೊಟ್ಟರು. ಯಾಕೆ ದೇವರು ಆದಿಲ್ ಬರಬೇಕು, ಯೇಸು ಅವರ ಮುಖಾಂತರ ಬರಬೇಕು? ಒಂದು ವಿಗ್ರಹಾರಾಧನೆ ಮಾಡುವಂತಹ ಒಂದು ಮನೆಯಲ್ಲಿ ನರಬಲಿ ಕೊಡುವಂತಹ ಕುಟುಂಬದಲ್ಲಿ ಅವ್ರು ಬರಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ದೇವರು ಒಂದು ಜನಾಂಗವನ್ನು ಪ್ರತ್ಯೇಕಿಸಿದರು. ಹಾಗಾದರೆ ಇದುವೇ ಅವರ ಒಂದು ಹಿಂದಿನ ಕಾಲ. ಆಗ ಅವರು ದಾರಿ ತಪ್ಪುವಾಗಲೆಲ್ಲ ಪ್ರವಾದಿಗಳ ಮುಖಾಂತರವಾಗಿ ಅವರಿಗೆ ವಾಕ್ಯಗಳನ್ನು ಹೇಳಿ ಅವರನ್ನು ತಪ್ಪಾದ ದಾರಿಯಿಂದ ಬೇರ್ಪಡಿಸ್ತಾ ಇದ್ರು. ಅವರು ಲೋಕದಲ್ಲಿ ಎಳೆಯಲ್ಪಡಬೇಕಾದ್ರೆ ಹೊಡೆದ್ರು, ಅವರನ್ನು ದಂಡಿಸಿದರು, ಖಂಡಿಸಿದರು. ಆ ಚರಿತ್ರೆಯನ್ನೇ ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡ್ತೀವಿ. ಹೇಗೆಲ್ಲ ಒಂದು ಜನಾಂಗವನ್ನು ತಾನು ಬರುವುದಕ್ಕೆ ಬಾಗಿಲಾಗಿ ಅವರು ಸ್ವಲ್ಪ ಸ್ವಲ್ಪವಾಗಿ ಮಾರ್ಪಡಿಸಿದರು. ಅವರಲ್ಲಿ ಹಳೆಯ ಸ್ವಭಾವಗಳು, ಶಾರೀರಿಕವಾದ ಕ್ರಿಯೆಗಳು, ಹಳೆಯ ವಿಗ್ರಹ ಆರಾಧನೆಗಳಲ್ಲಿ ಅನ್ಯರಾಗಿರಬೇಕಾದ್ರೆ ಇದ್ದಂತಹ ಪರಂಪರೆಗಳು, ಇದನ್ನು ಯಾವ ರೀತಿಯೆಲ್ಲ ಕರ್ತನು ಸ್ವಲ್ಪ ಸ್ವಲ್ಪವಾಗಿ ಅವರನ್ನು ಬಿಟ್ಟು ನೀಗಿಸಿ ತಾನು ಬರುವುದಕ್ಕೆ ಒಂದು ಪರಿಶುದ್ಧ ಸಂತತಿಯಂತೆ ಅವರನ್ನು ಈ ಲೋಕದಲ್ಲಿ ದೇವರು ಏರ್ಪಡಿಸಿದರು ಎನ್ನುವುದನ್ನು ಹೇಳುವಂಥದ್ದೇ ಹಳೆಯ ಒಡಂಬಡಿಕೆ. ಅದನ್ನೇ ನಮಗೆ ಮುಂಚಿತವಾಗಿ ವಿವರಿಸಿ ಹೇಳಿದೆ. ಎರಡನೇದಾಗಿ, ಈ ಪರಿಸ್ಥಿತಿಯಲ್ಲಿ ಅವರು ದೇವರನ್ನು ಅರಿತು ದೇವರಿಗೆ ದೇವಾಲಯವನ್ನು ಕಟ್ಟಿ ಆರಾಧನೆಯೆಲ್ಲ ಮಾಡುವುದಕ್ಕೆ ಆರಂಭಿಸಿ ಪ್ರವಾದಿಗಳ ಮಾತುಗಳನ್ನು ನಂಬಿ ಅವರು ಸಿದ್ಧರಾಗಿದ್ದಂಥ ಸಂದರ್ಭದಲ್ಲಿ ಯೇಸು ಬಂದರು. ಯೇಸು ಬಂದಾಗ ಅಲ್ಲಿ ಇದ್ದಂತಹ ಯಹೂದ್ಯರು ಅವರು ಏನು ಅಂದುಕೊಂಡ್ರು ಅಂತ ಹೇಳಿದ್ರೆ, ಅವರಿಗೆ ಮುಂಚಿತವಾಗಿ ಹೇಳಲ್ಪಟ್ಟಿದ್ದು ಮೆಸ್ಸಿಯನ್ನು ಬರುತ್ತಾರೆ ಎಂಬುದಾಗಿ ಮುಂಚಿತವಾಗಿ ತಿಳಿಸಲ್ಪಟ್ಟಿತು. ಮೆಸ್ಸಿಯ ಬರುತ್ತಾರೆ ಎಂಬುದಾಗಿ ಅವರು ಹೇಳಿದಾಗ ಅವರು ಅದನ್ನು ಎದುರು ನೋಡುತ್ತಾ ಕಾಯ್ತಾ ಇದ್ದರು. ಆದರೆ ಯೇಸು ಬಂದಾಗ ಅವರನ್ನು ಕ್ರಿಸ್ತನಾಗಿ ಯಹೂದ್ಯರು ಸ್ವೀಕರಿಸಲಿಲ್ಲ. ಅವರ ನಡತೆ ಬಹಳ ವ್ಯತ್ಯಾಸವಾಗಿತ್ತು. ಅದ್ಭುತ ಮಾಡಿದರು. ಇವರೇ ಮೆಸ್ಸಿಯನೆಂಬುದಾಗಿ ಭಾವಿಸುವುದಾದರೆ ಅವರು ದೇಶದ ಕುರಿತಾಗಿ, ರಾಜಕೀಯದ ಬಗ್ಗೆ ಏನು ಮಾತಾಡ್ತಾ ಇಲ್ಲ. ಏಕೆಂದರೆ ಇವರು ಅಂದುಕೊಂಡದ್ದು ಯೇಸು ಬಂದ ಕಾಲದಲ್ಲಿ ಯಹೂದ್ಯರು ಅನ್ಯರಿಗೆ ಗುಲಾಮರಾಗಿದ್ದರು. ಅವರ ಜೀವನ ಶೈಲಿ ನೋಡಬೇಕಾದ್ರೆ ಅವರು ಅರಸರ ಕಾಲದ ನಂತರ ಬಹಳ ದೇಶಗಳಿಂದ ಅವರು ದಾಸತ್ವದಲ್ಲಿ ಆಳಲ್ಪಟ್ಟರು. ಯಾವಾಗ ನಮಗೊಂದು ಸ್ವಂತ ದೇಶ ಸಿಗುತ್ತೆ ಎಂಬುದಾಗಿ ಭಾವಿಸಿದರು. ಹಾಗಾದರೆ ಯೇಸು ಕ್ರಿಸ್ತನ ಜನನದ ಬಗ್ಗೆ ಹಲವು ಪ್ರವಾದಿಗಳು ತಮ್ಮ ಪ್ರವಾದನೆಗಳಲ್ಲಿ ಹೇಳುವಾಗಲೆಲ್ಲ, ಅದನ್ನು ಓದುವಾಗಲೆಲ್ಲ ಯಾವ ರೀತಿ ಅರ್ಥ ಮಾಡಿಕೊಂಡರು ಅಂದರೆ, ನಮಗೆ ಬರುವಂತಹ ಮೆಸ್ಸಿಯ ಒಂದು ಬಿಡುಗಡೆಯನ್ನು ಕೊಡುತ್ತಾರೆ. ಅವರೇನು ಅಂದ್ಕೊಂಡ್ರು ಅಂದರೆ, ಇಷ್ಟು ವರ್ಷ ಗುಲಾಮರಾಗಿದ್ದೀವಲ್ವಾ, ನಮ್ಮ ದೇಶವನ್ನು ಬಿಡಿಸಿ ದೇಶಕ್ಕೋಸ್ಕರವಾಗಿ ಜಗಳವನ್ನಾಡಿ ರೋಮನ್ನರನ್ನು ವಿರೋಧಿಸಿ ನಮ್ಮ ದೇಶವನ್ನು ಪಡೆದು ನಮಗೆ ಕೊಡ್ತಾರೆ. ಆ ರೀತಿ ಅವರು ಅಂದುಕೊಂಡರು ತಪ್ಪಾಗಿ. ಆದರೆ ಯೇಸು ಬಂದಾಗ ನಾನೇ ಮೆಸ್ಸಿಯನು ಅಂದರು. ಬರುವವರು ನಾನೇ ಅಂತ ಹೇಳಿದರು. ಅವರು ಗಮನಿಸಿ ನೋಡಿದರು. ನೀವು ಚೆನ್ನಾಗಿ ನೋಡುವುದಾದರೆ ಯೇಸು ಪ್ರಸಂಗ ಮಾಡುವಂತಹ, ಅದ್ಭುತ ಮಾಡುವಂತಹ ಎಲ್ಲ ಸ್ಥಳದಲ್ಲಿಯೂ ಈ ಪಾರಂಪರ್ಯದ ಯಹೂದ್ಯರು ಇರ್ತಾ ಇದ್ರು. ಅದು ನಿಜಾನ ಎನ್ನುವುದನ್ನು ವಾಚ್ ಮಾಡುವುದಕ್ಕೆ, ಅವರು ಸಂದೇಶವನ್ನು ಕೇಳುವುದಕ್ಕಲ್ಲ. ಎಲ್ಲ ಕಡೆ ನೋಡಿ, ಅವರು ಮಾತಾಡ್ತಿರ್ಬೇಕಾದ್ರೆ ಮಧ್ಯೆ ಬಂದು ಕೇಳ್ತಾ ಇದ್ರು, ನಿನಗೇನು 50 ವಯಸ್ಸು ಆಗಲಿಲ್ವಲ್ಲ, ನೀನು ಅಬ್ರಹಾಮನ್ನ ನೋಡಿದ್ಯಾ ಎಂಬುದಾಗಿ ಕೇಳ್ತಾರೆ. ಹಾಗಾದ್ರೆ ಕೂತಿದ್ದಾರೆ ಅವರು. ಒಂದು ಗ್ರೂಪ್ ಹಾಗೆ ಕುಳಿತಿದೆ. ಒಂದು ಕಡೆ ಅವರು ಮಾಡುವಂತಹ ಅದ್ಭುತಗಳು ಈ ರೀತಿ ಯಾವ ಪ್ರವಾದಿಯೂ ಮಾಡಿದ್ದಿಲ್ಲ. ನೋಡಿದರೆ ಬಹಳ ವ್ಯತ್ಯಾಸವಾಗಿ ಕಾಣಿಸ್ತಾ ಇದೆ. ಹಾಗಾದ್ರೆ ನಿಜವಾಗ್ಲೂ ಮೆಸ್ಸಿಯನಾಗಿರ್ಬೋದು ಎಂಬುದಾಗಿ ನೋಡುವುದಕ್ಕಾಗಿಯೇ ನೀವು ಸತ್ಯವೇದದಲ್ಲಿ ಓದಿ ನೋಡಿ, ಯೇಸು ಸೇವೆ ಮಾಡಿದ ಎಲ್ಲ ಸ್ಥಳದಲ್ಲಿಯೂ ಒಂದು ವೇದ ಪಂಡಿತನು, ಫರಿಸಾಯನು, ಯಾಜಕರು ಬಂದು ನಿಲ್ತಾ ಇದ್ರು. ನಿಂತು ಇವರು ಮಾತಾಡುವಂಥದ್ದನ್ನು, ಅವರು ಹೇಳುವ ಕಾರ್ಯವನ್ನು ಗಮನಿಸಿ ನೋಡುವುದಾದರೆ, ದೇಶದ ಬಗ್ಗೆ ಏನು ಮಾತಾಡ್ತಾ ಇಲ್ಲ ಇವರು, ರಾಜಕೀಯದ ಬಗ್ಗೆ ಏನು ಮಾತಾಡ್ತಾ ಇಲ್ಲ, ರೋಮನ್ನರ ವಿರುದ್ಧವಾಗಿ ಏನು ಮಾತಾಡ್ತಾ ಇಲ್ಲ. ಇವರು ಮಾತಾಡುವುದು ಪೂರ್ತಿಯಾಗಿ ಪಾಪದಿಂದ ಬಿಡುಗಡೆ, ಮನುಷ್ಯ ಕುಲದಿಂದ ನಿತ್ಯ ಜೀವ, ಅವರು ದೇವರನ್ನು ಹುಡುಕಬೇಕಾಗಿರುವುದು, ಹೀಗೆ ಹೇಳ್ತಾ ಹೋಗ್ತಾ ಇದ್ದಾರೆ. ಅವರಿಗೆ ಸ್ವಲ್ಪ ವ್ಯತ್ಯಾಸವಾಗಿದೆ. ಇದು ಅವರು ರಾಜ್ಯದ ದಾಸತ್ವವನ್ನು ಮಾರ್ಪಡಿಸಿ ದೇಶವನ್ನು ಕೊಡುತ್ತಾರೆ, ಸ್ವಂತ ರಾಜ್ಯವನ್ನು ಪಡೆಯುತ್ತಾರೆ ಅಂದ್ಕೊಂಡ್ವಲ್ಲ. ಆದರೆ ಇವರ ಕೃತ್ಯಗಳು ಬೇರೆ ಥರ ಇದೆಯಲ್ಲ. ಇವರು ನಮಗೆ ಅರಸನಾಗಿ ಇದ್ದು ನಮಗಾಗಿ ಯುದ್ಧ ಮಾಡ್ತಾರೆ ಅಂತ ಅಂದ್ಕೊಂಡ್ವಿ. ಆದರೆ ಇವರು ಮಾತಾಡುವುದೇನೆಂದರೆ, ಒಬ್ಬನು ಒಂದು ಕೆನ್ನೆಗೆ ಹೊಡೆದರೆ ಅವನಿಗೆ ನಿನ್ನ ಮರು ಕೆನ್ನೆಯನ್ನು ತೋರಿಸು. ಇದು ಅರಸನಿಗೆ ಯೋಗ್ಯವಾ? ಇವರನ್ನಿಟ್ಟು ನಾವು ಹೇಗೆ ಸರ್ಕಾರ ರಚಿಸಲು ಸಾಧ್ಯ? ರಾಜ್ಯ ಅಂತ ಹೇಳಿದ್ರೆ ಹಗೆತನ ಇರಬೇಕು, ಟೆರರ್ ಆಗಿರಬೇಕು, ವಿರೋಧಿಗಳನ್ನ ಎದುರಿಸಬೇಕು, ದಾವೀದನ ಹಾಗೆ ಅವರನ್ನು ಓಡಿಸಬೇಕು. ಇವ್ರು ನೋಡಿದ್ರೆ ಒಡಿಸ್ಕೊ ಅಂತ ಹೇಳ್ತಾ ಇದ್ದಾರೆ. ಇದು ಸ್ವಲ್ಪ ಬೇರೆ ಥರ ಇದೆಯಲ್ಲ. ಈ ರೀತಿ ಇರುವವರು ಹೇಗೆ ಒಂದು ಆಳ್ವಿಕೆ ಮಾಡುವ
ಲೋಕದ ರಾಜ್ಯವನ್ನ ಆಳ್ವಿಕೆ ಮಾಡುವ ಅರಸನಾಗಿ ಹೆಂಗಿರಕ್ಕೆ ಸಾಧ್ಯ? ಆ ಸ್ವಭಾವ ಇವರಲ್ಲಿ ಇಲ್ವಲ್ಲ ಎಂಬುದಾಗಿ ಅವರಲ್ಲಿ ನೋಡೋದಾದರೆ ಒಂದು ದೊಡ್ಡ ಗೊಂದಲ. ಅದ್ಭುತವನ್ನು ನೋಡಿದ್ರೆ ನಂಬುವಂತೆ ಕಾಣಿಸ್ತಾ ಇದೆ. ಅವರ ನಡವಳಿಕೆ ನೋಡುವುದಾದರೆ ನಂಬಲಾಗದೇ ಇದೆ. ಆದ್ದರಿಂದ ಅವರಿಗೆ ವಿರೋಧವಾಗಿ ಅವರು ನಿಂತವರಾಗಿಯೇ ಇದ್ದರು. ಅವರು ಬಯಸಿದ್ದು ಬೇರೆ, ಕರ್ತನು ಮಾತಾಡಿದ್ದು ಬೇರೆ ಅರ್ಥ ಆಗಲಿಲ್ಲ ಅವರಿಗೆ. ಅವರು ಅಂದುಕೊಂಡಿದ್ದು ಪೂರ್ತಿಯಾಗಿ ಈ ದೇಶಕ್ಕಾಗಿ ಬರ್ತಾ ಇದ್ದಾರೆ. ಆದ್ದರಿಂದ ಯಹೂದ್ಯರು ಯೇಸುವನ್ನ ಜನ್ಮತಃ ವಿರೋಧಿಯಾಗಿ ನೋಡಿದ್ರು. ಕಾರಣ ಏನು ಗೊತ್ತಾ? ಯೇಸು ತನ್ನಷ್ಟಕ್ಕೆ ತಾನಿರದೆ ತನ್ನ ಸಂದೇಶವನ್ನು ಕೇಳಲು ಬಂದಂತಹ ಎರಡವಾಗಿರುವ ಗುಂಪಿನವರು ಬರಬೇಕಾದರೆ ಅವರಿಗೆ ಇಂತಹ ಉಪದೇಶವನ್ನ ಅವರು ಹೇಳುತ್ತಾ ಇದ್ದರು. ಒಬ್ಬನು ಒಂದು ಕೆನೆಗೆ ತೋರಿಸಿದರೆ ಮರು ಕೆನೆಯನ್ನು ತೋರಿಸು. ಹಾಗಾದರೆ ನಾವು ಯಾವಾಗ ದಾಸತ್ವದಿಂದ ಹೊರಗೆ ಬರುವುದು? ಇವರ ಮಾತನ್ನು ಕೇಳಿ ಎಲ್ಲರೂ ಸಾಧುವಾದರೆ ನಾವು ನಿರಂತರ ದಾಸರಾಗಿ ಇರಬೇಕಲ್ವಾ? ಹಾಗಾದರೆ ಒಂದು ತಪ್ಪಾಗಿರುವ ಅಭಿಪ್ರಾಯವನ್ನ ಯಹೂದ್ಯರು ಇಲ್ಲಿವರೆಗೂ ವೀರವಾಗಿದ್ದು ಕಣ್ಣಿಗೆ ಕಣ್ಣು ಕಲ್ಲಿಗೆ ಕಲ್ಲು ಅಂತ ಇದ್ರಲ್ಲ, ಟೆರರ್ ಆಗಿದ್ರು. ಯೇಸು ಬಂದ ಕಾಲದಲ್ಲಿ ಒಂದು ದೊಡ್ಡ ಗ್ರೂಪ್ ಇದ್ದರು. ಅವರೇನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ ರೋಮ ರಾಜ್ಯಕ್ಕೆ ವಿರುದ್ಧವಾಗಿ ಉಗ್ರವಾದಿಯನ್ನ ಮಾಡ್ತಾ ಇದ್ರು. ದಿಢೀರಂತ ಬೆಂಕಿ ಹಚ್ತಾ ಇದ್ರು. ಊರೊಳಗೆ ಹೋಗಿ ಆಳ್ವಿಕೆಗೆ ವಿರುದ್ಧವಾಗಿ ಹಲವು ಕಲಹಗಳನ್ನು ಮಾಡ್ತಾ ಇದ್ರು. ಅಂತಹ ಕಲಹಗಳನ್ನು ಮಾಡಿದಂತಹ ಒಬ್ಬ ವ್ಯಕ್ತಿಯ ಹೆಸರೇ ಬರಬಾಸ್ ಎನ್ನುವಂಥದ್ದು. ಅವರು ಒಂದು ಕಲಹದ ನಾಯಕ. ಹಾಗಾದರೆ ಅಂಥ ಕಲಹ ನಡೆಯುತ್ತಿರುವ ಸಂದರ್ಭದಲ್ಲಿ ಜನಗಳ ಹೃದಯದಲ್ಲೆಲ್ಲ ಯುದ್ಧ ಮಾಡಬೇಕು, ದೇಶವನ್ನ ಕಾಪಾಡ್ಕೋಬೇಕು, ಒಂದು ಬಿಡುಗಡೆ ಬೇಕು ಎಂಬುದಾಗಿ ಬೆಂಕಿಯಕ್ಕೆ ಚೂರಿತಿರಬೇಕಾದ್ರೆ ಅದನ್ನು ನೀರಾಕಿ ಅಳಿಸಿದ ರೀತಿಯಲ್ಲಿ ಯೇಸು ಬಂದು ಒಬ್ಬನು ಒಡೆದರೆ ಮರುಕೆನೆಯನ್ನು ತೋರಿಸು, ಅವರಿಗೆ ನೀವು ಇಳಿದು ಹೋಗ್ರಿ, ಕೆಟ್ಟದಕ್ಕೆ ವಿರುದ್ಧವಾಗಿರಬೇಡಿ, ಹಿಂಗೆಲ್ಲ ಮಾತಾಡಿ ಅವರಷ್ಟಕ್ಕೆ ಅವರಿದ್ದರೆ ಪರವಾಗಿಲ್ಲ. ಅವರ ಮಾತನ್ನು ಕೇಳುವುದಕ್ಕೆ ಸಾವಿರಾರು ಮಂದಿ ಜನಗಳು ಹೋಗ್ತಾ ಇದ್ದಾರಲ್ವಾ? ಈ ಜನಾಂಗವೇ ಆ ರೀತಿ ಮಾರ್ಪಟ್ರೆ ಹೆಂಗಿರುತ್ತೆ? ನಾವು ಹೇಗೆ ದೇಶವನ್ನ ಮತ್ತೆ ಕೈವಶ ಮಾಡಿಕೊಳ್ಳುವುದು? ಯಾರನ್ನಿಟ್ಟು ಯುದ್ಧ ಮಾಡುವುದು? ಈ ಭಯ ಬಂದೆ ಇನ್ನು ಮುಂದೆ ಇವರನ್ನು ಬೆಳೆಯಕ್ಕೆ ಬಿಡಬಾರ್ದು. ಇನ್ನು ಇವರು ಬೆಳೆಯುವುದಾದರೆ ನಮಗೆ ನಮ್ಮ ರಾಜ್ಯ ಸಿಗುವುದಿಲ್ಲ. ಅವರು ರಾಜ್ಯದ ಕುರಿತಾಗಿ ನೋಡಿದ್ರು, ಕರ್ತನ ಲೋಕವನ್ನು ನೆನೆಸಿದರು. ಇದುವೇ ಬೇರ್ಪಡುವಿಕೆ. ಲೋಕವನ್ನು ಕಾಪಾಡಬೇಕು. ತಾನು ಎಲ್ಲವನ್ನ ಜಯಿಸಿದವರಾಗಿ, ಸೈತಾನನ ಕ್ರಿಯೆಗಳನ್ನು ಜಯಿಸಿದವರಾಗಿ ಲೋಕವನ್ನ ನಾವು ಜಯಿಸಬೇಕೆನ್ನುವುದು ಅವರ ಒಂದು ಉದ್ದೇಶ. ಯಹೂದ್ಯರ ಉದ್ದೇಶ ನಮ್ಮ ದೇಶವನ್ನು ಜಯಿಸಬೇಕು, ಅದಕ್ಕೆ ಕತ್ತಿ ಇಡಬೇಕು, ಯುದ್ಧ ಮಾಡಬೇಕು, ರಕ್ತ ಸುರಿಸಬೇಕು. ಯಹೂದ್ಯರ ಮನಸ್ಸಲ್ಲಿ ಸ್ವಲ್ಪ ಕೂಡ ಯುದ್ಧದ ವೈರಾಗ್ಯ ಕಡಿಮೆ ಆಗದೆ ಇರಬೇಕು. ಇವರ ಮಾತನ್ನು ಕೇಳಿದರೆ ಇದನ್ನು ಕೇಳಿ ಮನ ತಿರುಗಿ ಅವರ ಹಿಂದೆ ಹೋಗುವಂತಹ ಕೂಟ ಅಧಿಕವಾಗ್ತಿದೆಯಲ್ಲ, ಹಾಗಾದ್ರೆ ಇವರೆಲ್ಲ ಡಮ್ಮಿ ಆಗ್ಬಿಡ್ತಾರಲ್ಲ, ಆಗ ನಮ್ಮ ದೇಶವನ್ನ ಯಾವ ರೀತಿ ಹಿಡಿಯುವುದೆನ್ನುವಂತಹ ಭಯ ಬಂದು ಯೇಸುವನ್ನ ಹೇಗಾದರೂ ಜಯಿಸಿ ಬಿಡಬೇಕು ಎಂಬುದಾಗಿ ಅವರಲ್ಲಿ ಕ್ರಿಯೆ ಮಾಡಿದರು. ಅವರು ಯೇಸುವನ್ನ ತಾವು ಬಯಸಿದ ಮೆಸ್ಸಿಯನ ಹಾಗೆ ಇಲ್ಲದಿರುವುದರಿಂದ ಅವರಿಂದ ಸ್ವೀಕರಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಇದುವೇ ಯೇಸು ಬದುಕಿದ ಕಾಲದಲ್ಲಿ ಇದ್ದಂಥ ಯಹೂದ್ಯರು. ಹಾಗಾದರೆ ಯಹೂದ್ಯರಿಗೂ ಯೇಸುವಿಗೂ ಅಲ್ಲಿ ಸಂಬಂಧವಿಲ್ಲ. ಅವರು ಯಹೂದ ಕುಲದಲ್ಲಿ ಹುಟ್ಟಿದ್ರು ಎನ್ನುವಂತಹ ಸಂಬಂಧವಲ್ಲದೆ ಬೇರೆ ಯಾತ್ರಲ್ಲೂ ಇಲ್ಲ. ಅದನ್ನು ಕೂಡ ಅವರು ಸ್ವೀಕರಿಸಲ್ಲ. ಅವರೇನು ಹೇಳ್ತಾರೆ ಅಂದರೆ, ಇವರು ನಜರೇತಿಂದ ಬಂದವರು, ಇವರು ಅನ್ಯರು, ಇವರು ಯಹೂದ್ಯರಲ್ಲ, ಗಲಿಲಾಯದವರು ಎಂಬುದಾಗಿ ಹೇಳಿದರು. ಆದ್ದರಿಂದಲೇ ನೋಡಿ, ಸುವಾರ್ತೆಯಲ್ಲಿ ಅವರ ಅಂಶಾವಳಿ ಬರೆಯಲ್ಪಟ್ಟಿದೆ ನಮಗೆ. ಅವರು ಹೇಗೆ ಯಹೂದ ಅಂಶದಲ್ಲಿ ಹುಟ್ಟಿದವರು ಎನ್ನುವುದಕ್ಕೋಸ್ಕರ ಸಾಕ್ಷಿ ಬರೆದರು. ಇಲ್ಲದಿದ್ದರೆ ಬರೆಯಬೇಕಾಗಿರೋ ಅಗತ್ಯ ಇಲ್ಲ ವಂಶಾವಳಿ. ಅವರು ಎಂಥ ಅಂಶದಲ್ಲಿ ಬಂದರು? ಹಾಗಾದರೆ ಸಮಕಾಲದಲ್ಲಿದ್ದಂತಹ ಯಹೂದ್ಯರು ಯೇಸುವನ್ನು ಯಹೂದ್ಯರ ಕೂಡ ಸ್ವೀಕರಿಸಲಿಲ್ಲ. ನೀನು ಹೇಗೆ ಯಹೂದ್ಯನು? ಅವರು ಮಾತಾಡಬೇಕಾದರೆ ಗಲಿಲಾಯದವರಲ್ವಾ ಅಂತ ಹೇಳಿದ್ರು. ಗಲಿಲಾಯದಲ್ಲಿ ಓಡಿಸಲ್ಪಟ್ಟು ಗುಲಾಮರಾಗಿದ್ದಂತಹ ಇಸ್ರಾಯೇಲಿಯರು ಅನ್ಯರು, ಇಸ್ರೇಲಲ್ಲಿರುವಂತಹ 10 ಕುಲದವರು ಅನ್ಯರು ಒಟ್ಟಿಗೆ ಬೆರೆತು ಹುಟ್ಟಿದಂತಹ ಒಂದು ಕುಲದವರೇ ಅಲ್ಲಿ ಅವರಿದ್ದವರಾಗಿದ್ದರು, ಸಮಾರ್ಯರೆಂಬುದಾಗಿ. ಅದೇ ರೀತಿಯಾಗಿ ಗಲಿಲಾಯದವರು, ಇವರನ್ನ ಯಹೂದ್ಯರಾಗಿ ಇವರು ಒಪ್ಪಿಕೊಳ್ಳುವುದಿಲ್ಲ. ಹಾಗಾದರೆ ಯೇಸುವನ್ನ ಮೂಲತಃವಾಗಿ ಯಹೂದ್ಯರು ಎಂಬುದಾಗಿ ಒಪ್ಕೊಳ್ಳಿಲ್ಲ ಅವರು. ಮತ್ತೆ ಯಾವ ರೀತಿ ಮೆಸ್ಸಿಯ ಅಂತ ಒಪ್ಕೊಂತಾರೆ ಅವರನ್ನ? ಅವರ ಕೃತ್ಯಗಳು. ಇದು ಯೇಸು ಇದ್ದಂತಹ ಕಾಲದಲ್ಲಿದ್ದಂತಹ ಯಹೂದ್ಯರು. ಆಮೇಲೆ ಮೂರನೇ ಕಾರ್ಯವನ್ನು ನೋಡಿ, ಯೇಸುವಿನ ನಂತರ ಬಂದಂತಹ ಯಹೂದ್ಯರು. ಯೇಸು ಬಂದರು, ಅವರ ಮೇಲೆ ತಪ್ಪು ಹೊರಿಸಿದರು, ಇವರನ್ನು ಹೇಗಾದರೂ ಕತೆ ಮುಗಿಸ್ಬೇಕು ಅಂತ ಅನ್ಕೊಂಡ್ರು, ಶಿಲುಬೆಯಲ್ಲಿ ಜಡಿದರು. ಆದರೆ ಯೇಸು ಸತ್ತು 3ನೇ ದಿನ ಪುನರುತ್ಥಾನಗೊಂಡರು, ಪರಲೋಕಕ್ಕೇರಿದರು. ಅದು ಒಂದು ದೊಡ್ಡ ಗುಂಪಿನವರು ನಂಬಿ ಯೇಸು ಬದುಕಿದಂತಹ ಕಾಲದಲ್ಲಿ ಅವರನ್ನು ಸ್ವೀಕರಿಸಿದ್ದಕ್ಕಿಂತ ಯೇಸು ಸತ್ತು ಪುನರುತ್ಥಾನಗೊಂಡ ನಂತರ ಬಹಳ ಗುಂಪು ಕ್ರಿಸ್ತನನ್ನು ಸ್ವೀಕರಿಸಿಕೊಂಡು ಕ್ರೈಸ್ತರು ಅಂತ ಮಾರ್ಪಟ್ಟರು. ಈಗ ಇವನು ಸುಮ್ಮನೆ ಇರ್ತಾನ? ಇವರ ಉದ್ದೇಶ ಎಲ್ಲ ಯಾಕೆ ಕ್ರೈಸ್ತರಾಗಿ ಮಾರ್ಪಡಬಾರದು ಅಂತ ಹೇಳಿದ್ರು ಅಂದರೆ, ಕ್ರೈಸ್ತರು ಎನ್ನುವವರು ಯುದ್ಧಕ್ಕೆ ಯೋಗ್ಯತೆ ಇಲ್ಲದವರು.
ಅವರು ಹಿಂಸೆಯನ್ನು ಮಾತಾಡುವವರು. ಇವರನ್ನು ಅವರ ವೀರವನ್ನು ಕಡಿಮೆ ಮಾಡಿ ಅವರನ್ನು ಡಮ್ಮಿ ಮಾಡುವುದೇ ಈ ಒಂದು ಧರ್ಮ. ಮೌನವಾಗಿರು, ಶಾಂತವಾಗಿರು, ನೀತಿಯಾಗಿರು, ಪರಿಶುದ್ಧವಾಗಿರು. ಇದೆಲ್ಲ ಒಬ್ಬ ಯುದ್ಧ ವೀರನಿಗೆ ಶೋಭೆಯಲ್ಲ. ಒಂದು ರಾಜ್ಯವನ್ನು ಮುನ್ನಡೆಸಿ ಒಂದು ರಾಜ್ಯವನ್ನು ಹಿಡಿಯುವವನು ಹೆಂಗಿರಬೇಕು? ಟೆರರ್ ಆಗಿರ್ಬೇಕಲ್ವ ಅವನು. ಅವನ ರಕ್ತವನ್ನು ನೋಡಿದ್ರೆ ಕೆಳಗೆ ಬೀಳುವನಾಗಿದ್ದು ಹೆಂಗೆ ಯುದ್ಧ ಮಾಡಕ್ಕೆ ಸಾಧ್ಯ ನಾವು? ಆ ರೀತಿ ಅಂದುಕೊಂಡು ಈ ಕುಲ, ಈ ಧರ್ಮ ಬೆಳೆಯುವುದು ಅಪಾಯ. ಅದು ಯಹೂದ್ಯರ ನಡುವೆ ಆ ರೀತಿ ಬೆಳೆದ್ರೆ ಅದು ಆಪತ್ತು. ಆದ್ದರಿಂದ ಏನು ಮಾಡಿದ್ರು? ಯೇಸುವನ್ನು ಎದುರಿಸುವುದಕ್ಕಿಂತ ಯೇಸುವಿನ ನಂತರ ಬಂದಂತಹ ಸಭೆಯನ್ನು ಎದುರಿಸಿದರು ಅವರು. ಆ ದಿನದಲ್ಲಿ ತಕ್ಷಣ ಹೋಗಿ ರೋಮನರ ಬಳಿ ಅನುಮತಿಯನ್ನು ಪಡೆದು, ನಮ್ಮ ಧರ್ಮದಲ್ಲಿ ಒಂದು ಗೊಂದಲ ಉಂಟಾಗಿದೆ, ನಮ್ಮ ದೇಶದಲ್ಲಿ ಒಂದು ಗೊಂದಲ ಉಂಟಾಗಿದೆ, ಆದರೆ ನೀವೇ ನಮಗೆ ಚಕ್ರವರ್ತಿ, ಇವರನ್ನು ಬಿಟ್ಟರೆ ಅದು ಅಪಾಯವಾಗುತ್ತದೆ ಎಂಬುದಾಗಿ ಅವರ ಬಳಿ ಅನುಮತಿಯನ್ನು ಅವರು ಪಡೆದು ಕ್ರೈಸ್ತರ ಸ್ಥಳಗಳ ಒಳಗೆ ನುಗ್ಗಿ ಅವರನ್ನು ಯಹೂದ್ಯರು, ಪಾರಂಪರ್ಯವಾದ ಟ್ರೆಡಿಷನಲ್ ಯಹೂದ್ಯರು ಅವರನ್ನು ಹೊರಗೆ ಎಳ್ಕೊಂಡು ಬಂದು ಒಡೆದು ದೇವಾಲಯಗಳಿಗೆ ಬೆಂಕಿ ಹಚ್ಚಿ, ಇವತ್ತು ನಾವು ಕೆಲವೊಂದು ದೇಶದಲ್ಲಿ ನೋಡ್ತೀವಲ್ಲ, ಒಂದು ಸಭೆಯೊಳಗೆ ಬಂದ, ಚರ್ಚ್ ಒಳಗೆ ಬಂದ, ಬೆಂಕಿ ಹಚ್ತಾನೆ, ಸಭೆಯ ಮೇಲೆ ಹತ್ತುತ್ತಾರೆ, ಶಿಲುಬೆಯನ್ನು ಒಡೆದಾಕಿದ್ರು. ಇದಕ್ಕಿಂತ ಭಯಂಕರವಾದ ಕಾಲದಲ್ಲಿ ಮಾಡಿದ್ರು ಅವಾಗ. ಅದನ್ನು ಗೌರ್ಮೆಂಟ್ ಅನುಮತಿಯೊಂದಿಗೆ. ಸೌಲ ಕೂಡ ಅದರಲ್ಲಿ ಒಬ್ಬನೇ. ಹಾಗಾದರೆ ಅವತ್ತು ಬದುಕಿದ ಯಹೂದ್ಯರು ಹಾಗೇ ಇದ್ದರು. ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯ 1-2 ವಾಕ್ಯವನ್ನು ನೋಡುವುದಾದರೆ, ಸೌಲನೆನ್ನುವವನು, ಅನಂತರ ಅವರೇ ಸೇವಕರಾಗಿ ಮಾರ್ಪಡ್ತಾರೆ ಪೌಲನ್ನು. ಸೌಲನೆನ್ನುವವನು ಇನ್ನು ಕರ್ತನ ಶಿಷ್ಯರನ್ನ ಭಯಪಡಿಸಿ ಕೊಲೆ ಮಾಡುವ ಹಾಗೆ ಅನುಮತಿ, ಅಂದರೆ ಪ್ರಧಾನ ಯಾಜಕನ ಬಳಿ ಹೋಗಿ, ಈ ಧರ್ಮದ ಪುರುಷರನ್ನಾಗಿರ್ಬೋದು, ಸ್ತ್ರೀಯರನ್ನಾಗಿರ್ಬೋದು ನಾನು ಕಂಡು ಹಿಡಿದರೆ, ಅಂದ್ರೇನರ್ಥ ಅಂತ ಹೇಳಿದ್ರೆ, ಆ ದಿನದಲ್ಲಿ ಬಹಳ ಉಪದ್ರವ ಬಂದಾಗ ಕ್ರೈಸ್ತರು ರಹಸ್ಯವಾಗಿ ಆರಾಧನೆ ಮಾಡ್ತಾ ಇದ್ರು. ಬಹಿರಂಗವಾಗಿ ಬಂದರೆ ಓಡಿಸ್ತಾರಲ್ವಾ. 8ನೇ ಅಧ್ಯಾಯದಲ್ಲಿ ಚದುರಿ ಹೋದರಲ್ವಾ. ಚದುರಿ ಹೋದವರು ಸ್ವಾರ್ಥಿನ ಸಾರದರು, ಆದರೆ ಎಲ್ಲಿ ಕೂಡ್ತಾರೆ, ಎಲ್ಲಿ ಆರಾಧನೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಮರ್ಯಾದ ಸ್ಥಳದಲ್ಲಿ, ಗುಹೆಗಳಲ್ಲಿ, ಕಾಡುಗಳಲ್ಲಿ ಅವ್ರು ಹೇಳ್ತಾರೆ, ನಾನು ಹೋಗಿ ಕಂಡುಹಿಡಿಯಕ್ಕೆ ಹೋಗ್ತೀನಿ, ಹುಡುಕಕ್ಕೆ ಹೋಗ್ತೀನಿ. ಯಾರನ್ನ ಕಂಡುಹಿಡಿದ್ರು ಸರಿ, ಅವರನ್ನು ಕಟ್ಟಿ ಯೆರೂಸಲೇಮಿಗೆ ಕರೆತರುವ ಹಾಗೆ ದಮಸ್ಕದಲ್ಲಿರುವಂಥ ಪ್ರಾರ್ಥನಾಲಯಗಳಿಗೆ ಪತ್ರಿಕೆಗಳನ್ನು ಬರೆದು ಪಡ್ಕೊಂಡನು. ಪರ್ಮಿಷನ್ ಕೊಡಿ ನನಗೆ. ತಕ್ಷಣ ಪ್ರಧಾನ ಯಾಜಕರು ಸೌಲನಿಗೆ ಅನುಮತಿ ಕೊಟ್ಟರು. ಹೋಗು, ಎಲ್ಲಿ ಮರೆಯಾಗಿದ್ದು ಇವರು ಆರಾಧನೆ ಮಾಡಿದ್ರು ಕೂಡ ಕಟ್ಟಿ ಎಳ್ಕೊಂಬ ಅಂತ ಹೇಳಿದ್ರು. ಆಗ ಆ ಕಾಲಘಟ್ಟದಲ್ಲಿ ಭಯಂಕರವಾಗಿ ಅವರು ಕ್ರೈಸ್ತರನ್ನು ಹಿಂಸೆಗೆ ಒಳಪಡಿಸಿದರು, ಸಭೆಗಳನ್ನು ಹಿಂಸೆಗೆ ಒಳಪಡಿಸಿದರು. ಅವರು ಯೇಸುವನ್ನು ಸ್ವೀಕರಿಸದೇ ಇದ್ದದ್ದು ಅವರ ಉಪದೇಶ, ಅವರ ನಡವಳಿಕೆಯೇ ಅದಕ್ಕೆ ಕಾರಣವಾಗಿತ್ತು. ಅವರು ಲೋಕವನ್ನು, ದೇಶವನ್ನು ಬಿಡುಗಡೆ ಮಾಡುವ ಥರ ಕಾಣಲಿಲ್ಲ. ಒಂದು ದೊಡ್ಡ ಕ್ರಾಂತಿಯ ವ್ಯಕ್ತಿಯಾಗಿ, ಒಬ್ಬ ಉಗ್ರವಾದಿಯಾಗಿ ಯೇಸುಸ್ವಾಮಿ ಇಲ್ಲ. ಅವರ ಮಾರ್ಗವನ್ನು ಹಿಂಬಾಲಿಸಿದವರು ಹಂಗೆ ಆಗ್ಬಿಡ್ತಾರೆ. ಆ ರೀತಿ ಆಗೋದ್ರೆ ಇವರನ್ನಿಟ್ಟು ದೇಶವನ್ನು ನಾವು ಮತ್ತೆ ಹಿಡಿಯಕ್ಕೆ ಸಾಧ್ಯವಾಗಲ್ಲ. ದೊಡ್ಡ ಕೂಟ ಮಾರ್ಪಡ್ತಾನೆ ಇದ್ದಾರೆ. ಹಾಗಾದರೆ ಇದನ್ನು ಆರಂಭದಲ್ಲೇ ಯೇಸುವನ್ನು ಯಾವ ರೀತಿ ನಾಶ ಮಾಡಿದ್ವೋ ಅದೇ ರೀತಿ ಇವರನ್ನು ನಾಶಪಡಿಸಬೇಕೆಂಬುದಾಗಿ ಭಾವಿಸಿ ಇಷ್ಟೊಂದು ಆಪತ್ತುಗಳನ್ನು ಅವರಿಗೆ ತಂದರು. ಯಹೂದ್ಯರಲ್ಲಿ ಕೆಲವರು ಮಾತ್ರ ಆ ದಿನಗಳಲ್ಲಿ ಕ್ರಿಸ್ತನನ್ನು ಸ್ವೀಕರಿಸಿಕೊಂಡರು. ಅಪೊಸ್ತಲರ ಕೃತ್ಯ 13ನೇ ಅಧ್ಯಾಯ 41ರಲ್ಲಿ ಪ್ರಾರ್ಥನಾ ಆಲಯದಲ್ಲಿ ಕೂಡಿದಂತಹ ಸಭೆ ಅದು ಇಲ್ಲದಂತೆ ಹೋದಾಗ ಯಹೂದ್ಯರಲ್ಲಿಯೂ ಯಹೂದ ಧರ್ಮಕ್ಕೆ ಸೇರಿದವರಲ್ಲಿಯೂ ಕೆಲವರು ಪೌಲನನ್ನು, ಬರ್ನಬನನ್ನು ಹಿಂಬಾಲಿಸಿದರು. ಕೆಲವರು ಇವಾಗಲೂ ಇದ್ದಾರೆ. ಸ್ವಲ್ಪ ಮಂದಿ ಮಾತ್ರ ಕ್ರೈಸ್ತರಾಗಿದ್ದಾರೆ. ಆದರೆ ನಾವು ಹೇಳುವುದು, ಯಹೂದ್ಯರ ಆ ಧರ್ಮ ಇದೆ ನೋಡಿ, ಅಫಿಷಿಯಲ್ ಆಗಿ, ಅದು ಕ್ರಿಸ್ತನನ್ನು ಸ್ವೀಕರಿಸಲಿಲ್ಲ. ಅದರ ನಂತರ ನೀವು ನೋಡಿ ಅಪೊಸ್ತಲರ ಕೃತ್ಯಗಳಲ್ಲಿ 17ನೇ ಅಧ್ಯಾಯದಲ್ಲಿ ನೀವು ನೋಡುವುದಾದರೆ ಬಹಳ ಉಪದ್ರವಗಳು. ಕ್ರೈಸ್ತರನ್ನು ಕಂಡ ಸ್ಥಳದಲ್ಲಿ ಒಂದು ಮನೆಯಲ್ಲಿ ಸೇವಕರನ್ನು ಸ್ವೀಕರಿಸಿಕೊಂಡು ಅಲ್ಲಿ ಅವರಿಗೆ ಪ್ರಸಂಗ ಮಾಡಿ ಕ್ರಿಸ್ತನನ್ನು ಸ್ವೀಕರಿಸಿಕೊಳ್ಳುವಂತೆ ಮಾಡಿದರೆ ಮನೆಗೆ ವಿರುದ್ಧವಾಗಿ ಯುದ್ಧಕ್ಕೆ ಬರ್ತಾರೆ. ಯುದ್ಧಕ್ಕೆ ಬಂದು ಅವರನ್ನು ಕಷ್ಟಪಡಿಸಿ, ಇದೇ ಕ್ರಿಸ್ತನ ನಂತರ, ಕ್ರಿಸ್ತನ ಕಾಲದಲ್ಲಿ ಯಹೂದ್ಯರು ಕ್ರಿಸ್ತನನ್ನು ವಿರೋಧ ಮಾಡಿದರು. ಕ್ರಿಸ್ತನ ನಂತರ ಯಹೂದ್ಯರು ಸಭೆಗಳನ್ನು, ಕ್ರೈಸ್ತರನ್ನು ವಿರೋಧ ಮಾಡಿದರು. ಬಹಳ ಮಂದಿಯನ್ನು ಕೊಲೆ ಮಾಡಿದರು, ಸಭೆಗಳನ್ನು ಹಾಳು ಮಾಡಿದರು, ಅವರನ್ನು ಕಟ್ಟಿ ಯೆರೂಸಲೇಮಿಗೆ ತಂದು ಸೆರೆಮನೆಯಲ್ಲಿ ಹಾಕಿದ್ರು. ಇದು ಆ ರೀತಿ. ಈಗ ನಾವು ನೋಡುವುದು ಕಡೆಯ ಕಾಲದ ಯಹೂದ್ಯರು. ಅದಕ್ಕಿಂತ ಮುಂಚಿತವಾಗಿ ಮತ್ತೊಂದನ್ನು ನೋಡೋಣ. ಕ್ರೈಸ್ತರ ಮನಸ್ಸಲ್ಲಿ ಯಹೂದ್ಯರ ಕುರಿತಾಗಿರುವಂತಹ ಭಾವನೆ, ದೇವರು ಯಹೂದ್ಯರಿಗೆ ಆದರಣೆಯಾಗಿದ್ದಾರೆ ಎನ್ನುವುದು. ದೇವರು ಯಹೂದ್ಯರಿಗೆ ಆಧಾರವಾಗಿದ್ದಾರೆ. ಆದರೆ ನೀವು ಚೆನ್ನಾಗಿ ಒಂದು ಕಾರ್ಯವನ್ನು ಅರ್ಥ ಮಾಡ್ಕೋಬೇಕು. ಕರ್ತನು ಪಕ್ಷಪಾತ ಇಲ್ಲದವರು. ತಮ್ಮ ಮಕ್ಕಳಿಗೆ ಅವರು ಆಧಾರವಾಗಿರ್ತಾರೆ.
ಅವರ ಮಕ್ಕಳು ಯಾವ ದೇಶದಲ್ಲಿ, ಯಾವ ವರ್ಣದಲ್ಲಿ, ಯಾವ ಭಾಷೆಯಲ್ಲಿ, ಪ್ರಪಂಚದ ಯಾವ ಮೂಲೆಯಲ್ಲಿ ಬೇಕಾದ್ರೂ ಇರಬಹುದು. ಅವನು ಯಹೂದ್ಯನಾಗಿರಬೇಕು ಎಂಬುದಾಗಿ ಅವಶ್ಯವಿಲ್ಲ. ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಮತ್ತೊಂದು ಕಾರ್ಯ ಕ್ರೈಸ್ತರ ಮೈಂಡಲ್ಲಿ ಏನು ಇಟ್ಕೊಂಡಿದ್ದಾರೆ ಅಂತ ಕೇಳಿದ್ರೆ, ಯಹೂದ್ಯರಿಗೆ ಇಸ್ರಾಯೇಲ್ಯರಿಗೆ ಸೋಲೇ ಇಲ್ಲ ಕಣ್ರಿ. ಒಂದು ಸೇವಕನು ಮಾತನಾಡಿದಂತಹ ಸಂದೇಶವನ್ನು ಕೇಳಿದರೆ ಸಮೀಪದಲ್ಲಿ, ಇಸ್ಲಾಮಿಯ ದೇಶಗಳಿಗೆ ಎಚ್ಚರಿಕೆ, ಪ್ರತ್ಯೇಕವಾಗಿ ಇರಾನ್ಗೆ ಎಚ್ಚರಿಕೆ, ಇಸ್ರೇಲ್ಗೆ ವಿರುದ್ಧವಾಗಿ ನೀವು ಬರುವುದಾದರೆ ಕರ್ತನು ಇಸ್ರೇಲ್ ಪಕ್ಕದಲ್ಲಿ ನಿಂತಿರುವುದರಿಂದ ಇಸ್ರಾಯೇಲ್ಯರು ಒಂದು ದಿನ ಸೋಲುವುದೇ ಇಲ್ಲ, ನೀವೇ ಮಣ್ಣು ಮುಕ್ಕರಿದ್ದೀರಾ ಅಂತ ಹೇಳಿದರು. ಇದು ಸತ್ಯನಾ ಅಂತ ಕೇಳಿದ್ರೆ, ಇಸ್ರಾಯೇಲ್ಯರು ಸೋತೆ ಹೋಗಿದ್ದಿಲ್ವಾ? ಆ ರೀತಿ ಇಲ್ಲ. ಸತ್ಯವೇದಲ್ಲಿ ನೀವು ನೋಡುವುದಾದರೆ ಇಸ್ರಾಯೇಲ್ಯರು ಸೋತದಕ್ಕೆ ಬಹಳ ಚರಿತ್ರೆ ಇದೆ. ಸೊಲೊಮೋನನ ನಂತರ ಇಸ್ರಾಯೇಲನ್ನ ಆ ದೇಶವು 2 ಭಾಗವಾಗಿ ಉತ್ತರ ದಕ್ಷಿಣ ಎಂಬುದಾಗಿ ಮಾರ್ಪಟ್ಟಿತು. ಅದರಲ್ಲಿ ಅರಸರುಗಳು ಬಂದರು. ಅದರಲ್ಲಿ ಯಹೂದ ದೇಶ, ಇಸ್ರಾಯೇಲ್ ದೇಶದ ಕಡೆಯ ಅರಸನಿಗೆ ಹೆಸರು ಓಷಯ ಎನ್ನುವುದು. ಈ ಅರಸನ ಕಾಲದಲ್ಲಿ ಆಗಲೇ ಅಸ್ಸೀರಿಯ ಅರಸರು, ಅವರು ಕ್ರಿಸ್ತಪೂರ್ವ 721ರಲ್ಲಿ ಇಸ್ರಾಯೇಲ್ ಮೇಲೆ ದಂಡೆತ್ತಿ ಬಂದರು. ಸಲ್ಮನಾಜರ್ ಎನ್ನುವುದು ಅವರ ಹೆಸರು. ಆಗ ಅವರು ಯುದ್ಧ ಮಾಡಿ ಯಹೂದಿಯ ಇಸ್ರೇಲ್ ದೇಶವನ್ನು ಹಿಡಿದರು. ಅಲ್ಲಿದ್ದವರೆಲ್ಲ ಚದುರಿ ಓಡಿ ಹೋದರು. ಹಲವು ಕಡೆಗಳಲ್ಲಿ ಬಹಳ ಮಂದಿಯನ್ನು ಸೆರೆ ಹಿಡಿದು ಅಸ್ಸೀರಿಯಾಗೆ ಕರ್ಕೊಂಡೋದರು. ಆಗ ಇಸ್ರಾಯೇಲ್ಯರು ಸೋತೋದರು. ಎರಡನೇ ಕಾರ್ಯವನ್ನು ನೋಡಿ, ಯಹೂದ ದೇಶ, ದಕ್ಷಿಣ ದೇಶ. ದಕ್ಷಿಣ ದೇಶದ ಕಡೆಯ ಅರಸನ ಹೆಸರು ಚಿದ್ಕೀಯ. ಇವರ ಕಾಲಘಟ್ಟದಲ್ಲಿ ಯೆರೆಮೀಯನು ಎಚ್ಚರಿಸಿ ಹೇಳಿದ, ಬ್ಯಾಬಿಲೋನ್ ಅರಸನು ಬರ್ತಾ ಇದ್ದಾನೆ, ನೆಬೂಕದ್ನೆಚ್ಚರ್ ಬರ್ತಾ ಇದ್ದಾನೆ, ನೀವು ಸೋತೋಗ್ತೀರಂತ ದೇವರು ಹೇಳ್ತಾ ಇದ್ದಾರೆ, ದೂರದಲ್ಲಿರುವಾಗ ಅವನ ಬಳಿ ಸಮಾಧಾನ ಮಾತಾಡೋ ಎಂಬುದಾಗಿ. ತಕ್ಷಣ ಯೆರೆಮೀಯನ ಮೇಲೆ ದೇಶದ್ರೋಹದ ನೆಪವನ್ನು ಹಾಕಿ ಆಂಟಿ ಜೂಡ ಎಂಬುದಾಗಿ ಹೇಳಿ ಅವರನ್ನು ಜೈಲ್ಗೆ ಹಾಕಿ ಎಲ್ಲ ಮಾಡಿದರು. ಕಡೆಯದಾಗಿ ಏನು ನಡೆಯಿತು ಅಂತ ನೋಡೋದಾದರೆ, ಕ್ರಿಸ್ತ ಪೂರ್ವ 606ನೇ ವರ್ಷದಲ್ಲಿ ಬ್ಯಾಬಿಲೋನ್ ಅರಸರು ದಂಡೆತ್ತಿ ಬಂದು ಚಿದ್ಕೀಯನನ್ನು ಸೆರೆ ಹಿಡಿದು ದೇಶವನ್ನು ಹಾಳು ಮಾಡಿ, ಅದರಲ್ಲಿರುವಂತಹ ಒಳ್ಳೆ ವಿಶೇಷವಾಗಿರುವ ಬಲವಾಗಿರುವ ಅಥವಾ ಜ್ಞಾನವಾಗಿರುವ ಯವನಸ್ಥರನ್ನು ಸೆರೆ ಹಿಡಿದು ದೇವಾಲಯವನ್ನು ನಾಶ ಮಾಡಿ ನೆಲ ಸಮಾನ ಮಾಡಿ, ಆಗ ಯಹೂದ ಕೂಡ ಸೋತೋಯ್ತು. ಈಗ ಏನಿಟ್ಟು ಹೇಳ್ತಾ ಇದ್ದೀರಾ ಯಹೂದ ಸೋತೋಗಲ್ಲ ಅಂತ, ಇಸ್ರೇಲ್ ಸೋತೋಗಲ್ಲ ಎಂಬುದಾಗಿ? ಅದರ ನಂತರ ನೋಡ್ರಿ, ಅದರ ನಂತರ ಅವರ ಕೈಗಳಿಂದ, ಯಾರ ಕೈಯಿಂದ? ಬ್ಯಾಬಿಲೋನಿಯರ ಕೈಗಳಿಂದ ನೆಬೂಕದ್ನೆಚ್ಚರ್ ಆ ಅರಸರು ಬಂದದ್ದು ಬ್ಯಾಬಿಲೋನಿಯ ಕುಲದಿಂದ. ಆ ಒಂದು ಕುಲದವರ ಕೈಯಿಂದ ಮೇದಿಯ ಪರ್ಷಿಯನಿವಾಗಿರುವಂತಹ ಇರಾನ್, ಅವರ ಕೈಗಳಿಗೆ ಇಸ್ರೇಲ್ ದೇಶ ಗುಲಾಮರಾಯಿತು. ಒಟ್ಟಾರೆ ದೇಶ ಗುಲಾಮರಾದಾಗ ಅದರ ಕೆಳಗಿದ್ದಂತಹ ಇಸ್ರೇಲ್ ದೇಶ ಇವರ ಬಳಿ ದಾಸರಾದರು. ಅವರು ಮೇದಿಯ ಪರ್ಷಿಯರ ಕೈಗಳಿಂದ ಗ್ರೀಕರು ಆ ದೇಶವನ್ನು ಹಿಡಿದಾಗ ಇಸ್ರೇಲ್ ದೇಶ ಗ್ರೀಕರಿಗೆ ದಾಸರಾದರು. ಗ್ರೀಕರ ದೇಶ 4 ವಿಭಾಗವಾದಾಗ ಸೆಲ್ಯೂಕಿಯರು ಎಂಬುದಾಗಿ ಹೇಳುತ್ತಾರೆ. ಒಂದು ವಿಭಾಗದವರ ಕೈಯಲ್ಲಿ ಇಸ್ರೇಲ್ ದೇಶ ಗುಲಾಮರಾಗಿ ಇತ್ತು. ಅದರ ನಂತರ ನೀವು ನೋಡುವುದಾದರೆ ಗ್ರೀಕರನ್ನು ಜಯಿಸಿ ರೋಮನ್ನರು ಆ ದೇಶವನ್ನು ಹಿಡಿದಾಗ ರೋಮನ್ನರ ಕೈಗಳಿಗೆ ಅದು ಹೊಟ್ಟೋಯ್ತು. ಹಾಗಾದರೆ ಅವರು ಬಿದ್ದೋದವರು ಹಲವು ವರ್ಷಗಳಿಂದ ಏಳಕ್ಕೆ ಆಗಲಿಲ್ಲ. ಆಗ ರೋಮನ್ನರ ಕೈಗಳಿಗೆ ಹೋದ ಸಂದರ್ಭದಲ್ಲಿಯೇ ಯೇಸು ಈ ಭೂಮಿಯಲ್ಲಿ ಹುಟ್ಟಿದರು. ಅವಾಗೆಲ್ಲ ದೇಶ ದಾಸತ್ವದಲ್ಲಿತ್ತು. ಸ್ವಂತ ದೇಶದಲ್ಲಿ ಅವರಿರಲಿಲ್ಲ. ಅವರನ್ನು ಆಳ್ವಿಕೆ ಮಾಡಿದ್ದು ರೋಮನ್ನರು. ಆ ಸಂದರ್ಭದಲ್ಲಿಯೇ ಯೇಸು ಹುಟ್ಟಿದರು. ಆಗಲೇ ನೀವು ನೋಡುವುದಾದರೆ ರೋಮನ್ನರಿಗೆ ವಿರುದ್ಧವಾಗಿ ಹಲವು ಕಲಹಗಳನ್ನು ಯಹೂದ್ಯರು ಮಾಡ್ತಾ ಬಂದರು. ಕ್ರಿಸ್ತನ ಮರಣದ ನಂತರ ಕ್ರಿಸ್ತ ಪೂರ್ವ 70ರಲ್ಲಿ ಯಹೂದ್ಯರು ಬಹಳ ಆರ್ಭಟಿಸಿ ರೋಮನ್ನರಿಗೆ ವಿರುದ್ಧವಾಗಿ ಹಲವು ಕಲಹಗಳನ್ನು ಮಾಡಿದಾಗ ಕ್ರಿಸ್ತಪೂರ್ವ 70ರಲ್ಲಿ ವೆಸ್ಪೇಸಿಯನ್ ಎಂಬುದಾಗಿ ಒಬ್ಬ ರೋಮ ಚಕ್ರವರ್ತಿ, ಅವನು ತನ್ನ ಪಡೆಗಳನ್ನು ಯೆರೂಸಲೇಮ್ ಕಳುಹಿಸಿಕೊಟ್ರು. ಅವರು ಬಂದು ಯಹೂದ ದೇಶದಲ್ಲಿದ್ದಂತಹ 2ನೇ ದೇವಾಲಯವನ್ನು ಒಡೆದು ನೆಲಸಮಾನ ಮಾಡಿ ಬೆಂಕಿ ಹಚ್ಚಿ ನಾಶ ಮಾಡಿ ಯಹೂದ್ಯರನ್ನು ಓಡಿಸಿದರು. ಸಾವಿರಾರು ಮಂದಿ ಯಹೂದ್ಯರ ರಕ್ತ ಅಲ್ಲಿ ಸುರಿಯಲ್ಪಟ್ಟಿತ್ತು. ಅವರು ಅಷ್ಟು ವಿಗರಸ್ ಆಗಿ ಹೊರಟು ಬರ್ತಾರೆ ಅಂತ ಗೊತ್ತಾಗಿದ್ದ ಕೂಡಲೇ, ದೇವಾಲಯ ಕೆಡವಲ್ಪಡ್ತು ಅಂತ ಗೊತ್ತಾಗಿದ್ದ ಕೂಡಲೇ ಅಲ್ಲಿದ್ದಂತಹ ಯಹೂದ್ಯರು ಚದುರಿ ಹಲವಾರು ದೇಶಗಳಿಗೆ ಓಡಿ ಹೋದರು. ಕೈಗೆ ಸಿಕ್ಕಿದ್ದೆಲ್ಲ ತಗೊಂಡು ಓಡೋದ್ರು ಪ್ರಾಣ ಕಾಪಾಡ್ಕೊಳ್ಳೋದಕ್ಕೆ. ಆಮೇಲೆ ಏನಾದರೂ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಅದರ ನಂತರ 1948ರಲ್ಲಿ, ಅದರ ಹಿಂದೆ ಕೆಲವೊಂದು ವರ್ಷಗಳ ಹಿಂದೆ ಬ್ರಿಟಿಷರ ಆಳ್ವಿಕೆ ಅವಧಿಯಲ್ಲಿ ಬ್ರಿಟನ್ನಲ್ಲಿದ್ದಂತಹ ಕೆಲವೊಂದು ಯಹೂದ್ಯರನ್ನು ಕಂಡುಹಿಡಿದು ಚದುರಿ ಇದ್ದವರನ್ನು ಒಗ್ಗೂಡಿಸಿ ಅವರಿಗೆ
ಇಸ್ರೇಲ್ ದೇಶವನ್ನು ಹೇಗಾದರೂ ಕೊಡಿಸಬೇಕೆಂಬುದಾಗಿ ಬ್ರಿಟಿಷ್ನವರು ಹೋರಾಡಿ ಆ ಕಳೆದುಕೊಂಡಂತಹ ದೇಶವನ್ನು ಪ್ರತ್ಯೇಕ ದೇಶವಾಗಿಸಿ 1948ರಲ್ಲಿ ಅವರಿಗೆ ಕೊಟ್ಟರು. ಅಲ್ಲಿಯವರೆಗೂ ಮುಂದುವರೆದು ಜಯವನ್ನೇ ಅವರು ಕಂಡಿಲ್ಲ. ಸೋಲು, ದಾಸತ್ವ, ಚದುರಿ ಹೋಗುವುದು, ಸೆರೆ ಹಿಡಿಯಲ್ಪಡುವುದು, ಇದೇ ಚರಿತ್ರೆ. ಏನೋ ಇಸ್ರೇಲ್ರು ಬಂದು ಜಯಿಸ್ತಾನೆ ಇರ್ತಾರೆ, ಸೋಲಲ್ಲ. ಯಾವುದೇ ಹೇಳ್ತಾರೆ ಗೊತ್ತಿಲ್ಲ ನನಗೆ. ಇದು ನಾವು ಬಂದು ಒಬ್ಬರನ್ನು ನಂಬುವುದಾದರೆ ಅವರು ಬಂದು ಹೊಡಿತಾರೆ, ಬಡಿತಾರೆ ಅಂತ ಹೇಳ್ತಾರೆ ನೋಡಿ, ಒಂದು ಹೀರೋ ವರ್ಷಿಪ್ ಥರ. ಕೆಲವು ಸಿನಿಮಾದಲ್ಲಿ ನೋಡಿ ಹೇಳ್ತಾರೆ ನೋಡಿ, ಇವ್ರು ರಾಜಕೀಯಕ್ಕೆ ಬಂದರೆ ಅದೆಲ್ಲ ಹೊಡೆದು ಧೂಳು ಬಿಸ್ತಾರೆ ಅಂತ ಹೇಳ್ತಾರೆ ನೋಡಿ, ಆ ರೀತಿ. ನಾನು ಯಾಕೆ ಇದು ನಿಮ್ಗೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಯಹೂದ್ಯರನ್ನು ನಾನು ಕಡಿಮೆ ಮಾಡಿ ಹೇಳ್ತಿಲ್ಲ, ನೀವು ಸ್ಪಷ್ಟವಾಗಿರಬೇಕು ಇದರಲ್ಲಿ. ಈ ರೀತಿ ತಪ್ಪಾದ ಅಭಿಪ್ರಾಯದಲ್ಲಿ ಯಾರ ಮೇಲೆ ಕೂಡ ದಯವಿಟ್ಟು ಇಡಬೇಡಿ. ತಪ್ಪಾದ ಅಭಿಪ್ರಾಯಗಳನ್ನು. ಅವರು ಸೋಲುವುದಿಲ್ಲ, ಜಯಿಸ್ತಾನೆ ಇರ್ತಾರೆ. ಕರ್ತನು ಅವರಿಗೆ ಆಧಾರವಾಗಿ ಇರ್ತಾರೆ. ಕರ್ತನು ಯಾರಿಗೆ ಆಧಾರವಾಗಿರ್ತಾರೆ ಅಂತ ಹೇಳಿದ್ರೆ, ಯಹೂದ್ಯನೂ ಅಲ್ಲ, ಅವನು ಗ್ರೀಕನೂ ಅಲ್ಲ. ಯಾರು ತನ್ನ ಆಜ್ಞೆಯ ಅನುಸಾರವಾಗಿ ನಡೀತಾರೋ ಅವನಿಗೆ ಆಧಾರವಾಗಿರ್ತಾರೆ. ಒಬ್ಬ ಯಹೂದ್ಯನು ಅಯೋಗ್ಯ ಥರ ಮಾಡಿದರೆ ದೇವರು ಅವನಿಗೆ ವಿರುದ್ಧವಾಗಿ ತಿರುಗ್ತಾರೆ. ಯಹೂದ್ಯರು ದೇವರನ್ನು ಬಿಟ್ಟು ದೂರ ಹೋಗಿ ಪಾಪ ಮಾಡಿದ್ರೆ ತಾನೇ ಅವರ ಅನ್ಯರ ಕೈಗಳಿಗೆ ದೇವರು ಒಪ್ಪಿಸಿಕೊಟ್ರು. ಮತ್ತು ಹೇಗೆ ಒಂದು ದೇಶಕ್ಕೆ ಅವರು ಸೀಮಿತವಾಗಿರ್ತಾರೆ? ಹಾಗಾದರೆ ಅದು ಕೂಡ ಇಲ್ಲ. ಕಡೆಯದಾಗಿ ಇವಾಗ ನಾವು ನೋಡ್ತೀವಿ, ಇದು ಬಹಳ ಮುಖ್ಯವಾಗಿರುವ ಕಾರ್ಯ, ಕಡೆಯ ಕಾಲದ ಯಹೂದ್ಯರು. ಏಕೆಂದರೆ ಇದರ ಹಿಂದೆ ಇದ್ದಂತಹ ಯಹೂದ್ಯರು ನಮ್ಮ ಜೀವನದಲ್ಲಿ ಅವರು ಸಂಬಂಧಪಟ್ಟಿಲ್ಲ. ಆದರೆ ಈ ಕಡೆಯ ಕಾಲದ ಯಹೂದ್ಯರಿದ್ದಾರೆ ನೋಡಿ, ನೀವು ಜೀವಿಸುವಂಥ ಇದೇ ಸಮಕಾಲದಲ್ಲಿ ಯಹೂದ್ಯರು ಯಾವ ರೀತಿ ಇರುವರು. ನಾನು ಸ್ವಲ್ಪ ಬಹಳ ವೇಗವಾಗಿ ನಿಮಗೆ ಇದನ್ನ ಹೇಳಿ ಮುಗಿಸುವುದಕ್ಕೆ ಇಷ್ಟಪಡ್ತೀನಿ. ಮೊದಲು ಕಡೆಯ ಕಾಲದ ಈ ಯಹೂದ್ಯರು ಅಂತ್ಯಕ್ರಿಸ್ತನಾಗಿರುವ ಸುಳ್ಳು ಮೆಸ್ಸಿಯನನ್ನು ಮೆಸ್ಸಿಯ ಎಂಬುದಾಗಿ ಸ್ವೀಕರಿಸಿಕೊಳ್ಳುತ್ತಾರೆ. ಯೋಹಾನನ ಸುವಾರ್ತೆ 5ನೇ ಅಧ್ಯಾಯ 43ನೇ ವಾಕ್ಯದಲ್ಲಿ ಯೇಸು ಯಹೂದ್ಯರನ್ನು ನೋಡಿ ಒಂದು ಮಾತನ್ನು ಹೇಳಿದರು. ನಾನು ನನ್ನ ತಂದೆಯ ಹೆಸರಲ್ಲಿ ಬಂದಿದ್ದಾಗಲೂ ನೀವು ನನ್ನನ್ನು ಸ್ವೀಕರಿಸಿಕೊಳ್ಳಲಿಲ್ಲ. ಮತ್ತೊಬ್ಬನು ತನ್ನ ಸ್ವಂತ ಹೆಸರಲ್ಲಿ ಬಂದರೆ ಅವನನ್ನು ಸ್ವೀಕರಿಸಿಕೊಳ್ಳುತ್ತೀರಾ? ಹಾಗಾದರೆ ಏನು ಹೇಳಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ, ತಂದೆ ನಾನು ಕಳಿಸಲ್ಪಟ್ಟೆ, ಬೇರೊಬ್ಬನು ಸ್ವಲ್ಪ ಕಾಲದ ನಂತರ ಮತ್ತೆ ಬರ್ತಾನೆ, ಅವನು ತನ್ನ ಸ್ವಂತ ನಾಮದಲ್ಲಿ ನಾನೇ ದೇವರು ಅಂತ ಬರ್ತಾನೆ, ಅವನನ್ನು ನೀವು ಸ್ವೀಕರಿಸಿಕೊಳ್ಳುತ್ತೀರಾ ಅಂತ ಹೇಳ್ತಾರೆ. ಅದು ಕರ್ತನು ಹೇಳಿದ್ದು ಒಂದು ಪ್ರಾಫಸಿ, ಒಂದು ಪ್ರವಾದನೆ. ಇವರು ಕಡೆಯ ಕಾಲದಲ್ಲಿ ಬರುವಂತಹ ಅಂತ್ಯಕ್ರಿಸ್ತನಿಗೆ ಅವರು ಸಹಾಯವಾಗಿರ್ತಾರೆ. ಅವನನ್ನು ಮೆಸ್ಸಿಯನು ಎಂಬುದಾಗಿ ಅವರು ನಂಬುತ್ತಾರೆ, ಅವನನ್ನು ಸ್ವೀಕರಿಸಿಕೊಳ್ಳುತ್ತಾರೆ. ಕ್ರೈಸ್ತ ವಿರೋಧಿಯ ಎಲ್ಲ ಯೋಜನೆಗಳಿಗೆ ಜೊತೆ ನಿಂತ್ಕೋತಾರೆ ಇವರು. ಯಾಕೆ ಅಂತ ಹೇಳಿದ್ರೆ, ಇವರೇ ನಮ್ಮ ಮೆಸ್ಸಿಯ, ಯಹೂದದ ಎಲ್ಲೆಯನ್ನು ಪ್ರಪಂಚದ ಎಲ್ಲೆಯಾಗಿ ಮಾರ್ಪಡಿಸ್ತಾರೆ ಅಂತ ನಂಬ್ತಾರೆ ಅವರು. ಯಹೂದ ಒಂದು ಚಿಕ್ಕ ಒಂದು ಪ್ರಾಂತ್ಯಕ್ಕೆ ತಾನೇ ಇಷ್ಟೊಂದು ಕಷ್ಟಪಡ್ತಾ ಇದ್ದೀವಿ. ಆದರೆ ಮೆಸ್ಸಿಯ ಬರಬೇಕಾದ್ರೆ ಯಹೂದವನ್ನು ಮಾತ್ರವಲ್ಲ, ಇಡೀ ಪ್ರಪಂಚವನ್ನು ಯಹೂದದ ಕೆಳಗೆ ತಂದು ಯೆರೂಸಲೇಮಿನ ರಾಜಧಾನಿಯಾಗಿ ಮಾಡಿ ಪ್ರಪಂಚ ಪೂರ್ತಿಯಾಗಿ ದಾಸತ್ವದಲ್ಲಿಟ್ಟು ನಮ್ಮ ದೇಶದ ಎಲ್ಲೇನ ವಿಸ್ತಾರ ಮಾಡ್ತಾರೆ ಅಂತ ನಂಬಿ ಅವರ ಎಲ್ಲ ಯೋಜನೆಗಳಿಗೆ ಒಳಪಡ್ತಾರೆ. ಅಂತ್ಯಕ್ರಿಸ್ತನು ಅಂದರೆ ಯಾರು ಅಂತ ನಿಮಗೆ ಗೊತ್ತು. ಸೈತಾನನ ಅವನ ಮಗನಾಗಿ ಅಥವಾ ಸೈತಾನನ ತ್ರಯೇಕತ್ವದಲ್ಲಿ ಒಬ್ಬನಾಗಿ ಅಂತ್ಯಕ್ರಿಸ್ತನು ಹೇಳಲ್ಪಡ್ತಾನೆ. ಹಾಗಾದರೆ ಅವನು ಯಾವ ಯೋಜನೆ ಮಾಡ್ತಾನೆ? ಅವನು ಲೋಕದ ದೇಶಗಳನ್ನು ಹಿಡಿಯಬೇಕು ಎಂಬುದಾಗಿ ಅವನು ಹೊರಡುತ್ತಾನೆ. ಪ್ರಕಟಣೆ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯದಲ್ಲಿ ಹೇಳಲ್ಪಟ್ಟಿದೆ. ನಾನು ನೋಡಿದಾಗ ಒಂದು ಬಿಳಿಯ ಕುದುರೆಯನ್ನು ಕಂಡೆನು, ಅದರ ಮೇಲೆ ಕೂತಿದ್ದವನು ಬಿಲ್ಲನ್ನು ಹಿಡಿದಿದ್ದನು, ಅವನಿಗೆ ಜಯಮಾಲೆ ಕೊಡಲ್ಪಟ್ಟಿತು, ಅವನು ಜಯಿಸುವವನಾಗಿ ಜಯಿಸುವುದಕ್ಕೋಸ್ಕರವಾಗಿ ಹೊರಟ. ಈಗ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಕಡೆಯ ಕಾಲದಲ್ಲಿ ಕ್ರೈಸ್ತ ವಿರೋಧಿಯಾದ ಅಂತ್ಯಕ್ರಿಸ್ತನು ಪ್ರಪಂಚದ ರಾಷ್ಟ್ರಗಳೆಲ್ಲವನ್ನ ಹಿಡಿದು ಒಂದು ಸಾಮ್ರಾಜ್ಯವನ್ನು ರೂಪಿಸಬೇಕು ಎನ್ನುವಂತಹ ವೈರಾಗ್ಯದಿಂದ ಹೊರಡುತ್ತಾನೆ. ಇವರೆಲ್ಲ ಅವನಿಗೆ ಸಪೋರ್ಟ್ ಮಾಡ್ತಾರೆ. ಯಾರಿಗೆ? ಅಂತ್ಯಕ್ರಿಸ್ತನಿಗೆ. ಈ ಎಲ್ಲೆಯನ್ನು ದೊಡ್ಡದಾಗಿ ಮಾಡಿದರೆ ಯೂದವನ್ನು ಅದಕ್ಕೆ ತಲೆಯಾಗಿ ಮಾಡಿ ಅದರ ಕೆಳಗೆ ಇದೆಲ್ಲ ರಚಿಸುವರು ಎಂಬುದಾಗಿ ಯೋಚನೆ ಮಾಡಿ ಅವನ ಎಲ್ಲ ಯೋಜನೆಗಳಿಗೆ ಹಿಂದೆ ಹೋಗುತ್ತಾರೆ. ದೇಶಗಳನ್ನು ಹಿಡಿಯುವಂತಹ ಯೋಜನೆ, ಅವನು ಜಯಿಸುವುದಕ್ಕೆ ಇವರು ಪಕ್ಕಬಲವಾಗಿರ್ತಾರೆ, ಅವನಿಗೆ ಜೊತೆ ಇದ್ದು ನಿಂತಿರ್ತಾರೆ. ಅವನ ಯೋಜನೆಗಳಿಗೆ ಬಹಳವಾಗಿರುವ ಯೋಜನೆಗಳ ಕುರಿತ ಸತ್ಯವೇದ ಹೇಳುತ್ತೆ. ಜನಗಳನ್ನು ಲೆಕ್ಕ ಹಾಕಿ ಮುದ್ರೆ ಹಾಕುವಂತೆ ಮಾಡುವುದು, ಇದರಲ್ಲೂ ಯಹೂದ್ಯರು ಬಂದು ಸಹಾಯ ಮಾಡ್ತಾರೆ. ಪ್ರಕಟಣೆ ಪ್ರವಾದನೆ ಗ್ರಂಥ 13ನೇ ಅಧ್ಯಾಯದಲ್ಲಿ 16-17 ಹೇಳುತ್ತದೆ. ಇವೆಲ್ಲವೂ ಕೂಡ ಅಂತ್ಯಕ್ರಿಸ್ತನು ಮಾಡುವಂತಹ ಎಲ್ಲ ಕಾರ್ಯಗಳಿಗೂ ಇವರು ಸಹಾಯವಾಗಿದ್ದು ಅವನ ಕೈಯನ್ನು ಬಲಪಡಿಸುತ್ತಾರೆ. ಯಾಕೆಂದರೆ ಇವರು ಅವನನ್ನೇ ಇದರ ಹಿಂದೆ ಪ್ರವಾದಿಗಳು ಹೇಳಿದ್ರಲ್ಲ, ಮೆಸ್ಸಿಯನು ಬರುತ್ತಾನೆ, ಅವರೇ ಇವರು ಎಂಬುದಾಗಿ ಭಾವಿಸುತ್ತಾರೆ. ಅದೇ ರೀತಿ ಅವನು ಕೂಡ ಹಾಗೆ ಪ್ರೇರೇಪಿಸ್ತಾ ಬರ್ತಾನೆ. ನಾನು ನಿಮ್ಮನ್ನು ಸಂರಕ್ಷಣೆ ಮಾಡುವವನು, ಬನ್ನಿ ನಾವೆಲ್ಲ ಸೇರಿ ದೇಶಗಳನ್ನು ಹಿಡಿಯೋಣ, ಆ ರೀತಿಯಾಗಿ ಹೇಳಿ ಇವರು ಅದನ್ನು ಸ್ವೀಕರಿಸಿಕೊಂಡದರಿಂದ ಅವರ ಬಿದ್ದು ಹೋದಂತಹ ದೇವಾಲಯವನ್ನು ಅವನು ಮತ್ತೆ ಹೊಸ ಆಲಯವಾಗಿ ಕಟ್ಟಿಕೊಡುತ್ತಾನೆ.
ಯಾರು ಕಟ್ತಾರೆ? ಅಂತ್ಯಕ್ರಿಸ್ತನು ಕಟ್ಟುತ್ತಾನೆ. ಅವನು ಕಟ್ಟಿಕೊಟ್ಟಂತಹ ಎಲ್ಲರೂ ಹಾಗಾದರೆ ಬಹಳ ಸಂತೋಷ ಪಡ್ತಾರೆ ಯಹೂದ್ಯರು. ನೋಡಿ, ಮೆಸ್ಸಿಯನು ಬರ್ತಾರೆ, ಎಲ್ಲರೂ ಯೇಸುವನ್ನೇ ಮೆಸ್ಸಿಯನು ಎಂಬುದಾಗಿ ಹೇಳ್ತಾರೆ. ಅವರು ನಮಗೆ ಏನೂ ಮಾಡಲಿಲ್ಲ, ಇವರು ನೋಡಿ ನಮ್ಮ ದೇಶವನ್ನು ಹಿಡಿದು ನಮಗೆ ಒಂದು ದೇವಾಲಯವನ್ನು, ಆಲಯ ಕಟ್ಟಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಹೇಳ್ತಿದ್ವಿ. ಆದರೆ ಆ ಸ್ಥಳವನ್ನು ತನ್ನ ಪರಾಕ್ರಮದಿಂದ ಮತ್ತೆ ಅವರು ಪಡೆದು ಹಳೆಯ ಯೆರೂಸಲೇಮಿಗಿಂತ ಒಂದು ಉನ್ನತ ಸ್ಥಾನದ ಯೆರೂಸಲೇಮ್ ದೇವಾಲಯವನ್ನು ಕಟ್ಟಿಕೊಟ್ಟನು ಎಂಬುದಾಗಿ ಎಲ್ಲರೂ ಬಹಳ ಆಶ್ಚರ್ಯಪಡ್ತಾರೆ. ಅವನು ಕಟ್ತೀನಿ ಅಂತ ಹೇಳಿದ ಕೂಡಲೇ ಅವರೆಲ್ಲ ಜೊತೆ ಸೇರಿ ಅವನಿಗೆ ಎಲ್ಲ ಸಹಾಯವನ್ನು ಮಾಡ್ತಾರೆ, ಎಲ್ಲ ಯೋಜನೆಗಳಿಗೆ ಸಹಾಯ ಮಾಡ್ತಾರೆ. ಕಟ್ಟಿ ಮುಗಿಸಿದ ನಂತರ ಇವನೇನು ಮಾಡ್ತಾನೆ ಅಂತ ಹೇಳಿದ್ರೆ, ಅವನು ದೇವಾಲಯದ ಮೇಲೆ ತನ್ನನ್ನು ದೇವರು ಎಂಬುದಾಗಿ ಏರ್ಪಡಿಸಿಕೊಂಡು ಅಲ್ಲಿ ಒಂದು ಸಿಂಹಾಸನವನ್ನು ಹಾಕಿ ಕುಳಿತು ನನ್ನನ್ನು ಆರಾಧನೆ ಮಾಡಿ ಅಂತ ಕೇಳ್ತಾನೆ. ಆಗ ಇವನು ಮೆಸ್ಸಿಯನಲ್ಲ ಎನ್ನುವಂಥದ್ದನ್ನು ಯಹೂದ್ಯರು ಅರ್ಥ ಮಾಡಿಕೊಳ್ಳುತ್ತಾರೆ. 2 ತೆಸಲೋನಿಕದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಹೇಳುತ್ತದೆ, ಅವನು ಯಾರು? ಅಂತ್ಯಕ್ರಿಸ್ತನು ವಿರೋಧ ಮಾಡುವವನಾಗಿ ದೇವರೆಣಿಸಿಕೊಳ್ಳಲ್ಪಡುವುದು ಯಾವುದೋ, ಪೂಜೆ ಹೊಂದತಕ್ಕದ್ದು ಯಾವುದೋ ಅವೆಲ್ಲವನ್ನ ವಿರೋಧಿಸಿ ತನ್ನನ್ನು ಹೆಚ್ಚಿಸಿಕೊಳ್ಳುವವನಾಗಿ, ದೇವರು ಎಂಬುದಾಗಿ ಯಾರು ಎಲ್ಲಿ ಆರಾಧನೆ ಮಾಡಿದ್ರೂ ಸರಿ, ಅದು ಹಿಂದೂಯಿಸಮ್ ಆಗಿರ್ಬೋದು, ಬೌದ್ಧ ಧರ್ಮ ಆಗಿರ್ಬೋದು, ಬೇರೆ ಯಾವ ಧರ್ಮವಾಗಿದ್ದರೂ ಆರಾಧನೆ ಹೊಂದುವುದು ಯಾವುದೆಲ್ಲ ಇದೆಯೋ ನಾನೇ ಆರಾಧನೆಗೆ ಪಾತ್ರನು ಎಂಬುದಾಗಿ ಒಂದು ಕಾನೂನನ್ನು ತಂದು ತನ್ನ ದೇವರು ಅಂತ ಹೇಳ್ತಾನೆ. ಅಷ್ಟು ಮಾತ್ರವಲ್ಲ, ದೇವರ ಆಲಯದಲ್ಲಿ, ದೇವಾಲಯದಲ್ಲಿ ದೇವರ ಹಾಗೆ ಕುಳಿತು ಆರಾಧನೆಯನ್ನು ಹೊಂದಲು ಇಷ್ಟಪಡುತ್ತಾನೆ. ದೇವರೆಂಬುದಾಗಿ ತೋರಿಸಿಕೊಳ್ಳುವವನಾಗಿರ್ತಾನೆ. ಹಾಗಾದರೆ ಈ ವಾಕ್ಯವನ್ನು ತೆಸಲೋನಿಕ ಪುಸ್ತಕದಲ್ಲಿ ಪೌಲನು ಬರೀಬೇಕಾದರೆ ಆ ದೇವಾಲಯದಲ್ಲಿ ಆರಾಧನೆ ನಡೆಯುತ್ತಾ ಇತ್ತು, ಅದು ನಾಶವಾಗಲಿದೆ, ಹೊಸ ಆಲಯವನ್ನು ಕಟ್ತಾರೆ, ಅಂತ್ಯಕ್ರಿಸ್ತನು ಅದರ ಮೇಲೆ ಕೂರುವವನಾಗಿರ್ತಾನೆ. ಎಂಥ ಒಂದು ಕಾರ್ಯ ನೋಡಿ ಅದು. ಇದುವೇ ಈಗ ಕಡೆಯ ಕಾಲದ ಅಂತ್ಯಕ್ರಿಸ್ತನು. ಆ ಅಂತ್ಯಕ್ರಿಸ್ತನಿಗೆ ಜೊತೆ ಹೋಗುವವರು, ಕೈ ಬಲಪಡಿಸುವವರು, ಅದುವೇ ಯಹೂದ್ಯರು. ಕಡೆಯ ಕಾಲದ ಯಹೂದ್ಯರು ಯಾವ ರೀತಿ ಇರ್ತಾರೆ? ನೀವು ಹೇಳ್ತೀರಲ್ವಾ, ದೇವರ ಮಕ್ಕಳು ಪ್ರಕೃತಿಗೆ ಮಿಗಿಲಾದವರು, ದೇವರು ಅವರಿಗೆ ಸಹಾಯವಾಗಿರ್ತಾರೆ. ಕಡೆಯ ಕಾಲದ ಯಹೂದ್ಯರ ಪರಿಸ್ಥಿತಿಯ ಬಗ್ಗೆ ಸತ್ಯವೇದ ಹೇಳುತ್ತೆ ಅಂತ ಗಮನಿಸಿ. ಸದ್ಯ ಯಹೂದ್ಯರ ಆತ್ಮಿಕವಾಗಿರುವ ಸ್ಥಿತಿ ರೋಮಪುರದ ಬರೆದ ಪತ್ರಿಕೆ 11ನೇ ಅಧ್ಯಾಯ 7-8ನೇ ವಾಕ್ಯಗಳು. ಆ ರೀತಿ ಅಂದರೆ ಏನು? ಇಸ್ರಾಯೇಲಿಯರು ಹುಡುಕುವಂಥದ್ದನ್ನು ಹೊಂದದೇ ಇದ್ದಾರೆ. ಆರಿಸಲ್ಪಟ್ಟವರು ನೀವು ನಾನು. ಅವರು ಬಂದು ಯಾವುದನ್ನು ಅಂದುಕೊಂಡರೋ ಅವರನ್ನು ಅದನ್ನು ಹೊಂದಿಕೊಳ್ಳಲಿಲ್ಲ. ಆದರೆ ಆರಿಸಲ್ಪಟ್ಟಂತಹ ನಾವು ಅದನ್ನು ಹೊಂದಿದ್ದೇವೆ. ಮತ್ತವರು ಈ ದಿನದವರೆಗೂ ಕಠಿಣಪಟ್ಟವರಾಗಿದ್ದಾರೆ. ಈಗ ಇರುವಂತಹ ಯಹೂದ್ಯರು ಹೇಗಿದ್ದಾರೆ? ಮುಂದಿನ ವಾಕ್ಯ ಹೇಳುತ್ತೆ ನೋಡಿ, ರೋಮಪುರದವರಿಗೆ 11:8 ಘನ ನಿದ್ರೆಯ ಆತ್ಮವು, ಕಾಣದೇ ಇರುವಂತಹ ಕಣ್ಗಳು, ಕೇಳದೇ ಇರುವಂತಹ ಕಿವಿಗಳು ದೇವರು ಅವರಿಗೆ ಕೊಟ್ಟರು ಎಂಬುದಾಗಿ ಬರೆಯಲ್ಪಟ್ಟಿರುವ ಪ್ರಕಾರ ಅವರಿಗೆ ಆಗಿದೆ. ಯಹೂದ್ಯರ ಬಗ್ಗೆ ಹೇಳ್ತಾರೆ. ಹಾಗಾದರೆ ಈಗ ಯಹೂದ್ಯರ ಪರಿಸ್ಥಿತಿ ಆತ್ಮಿಕ ರೀತಿಯಲ್ಲಿ ಘನ ನಿದ್ರೆ, ಒಂದು ನಿದ್ರಾವಸ್ಥೆಯಲ್ಲಿರುವಂತೆ ಇದ್ದಾರೆ. ಕಾಣದೇ ಇರುವಂತಹ ಕಣ್ಗಳು, ಅವರಿಗೆ ಆತ್ಮಿಕ ಕಾರ್ಯಗಳು ನೋಡಲಾಗದಿರುವಂತಹ ಕಣ್ಗಳು, ಆತ್ಮಿಕ ಕಾರ್ಯವನ್ನು ಕೇಳದೇ ಇರುವಂತಹ ಕಿವಿಗಳು. ದೇವರ ವಾಕ್ಯವನ್ನು ಯಾರಾದರೂ ಕೇಳ್ತಾರಾ? ದೇವರ ದರ್ಶನವನ್ನು ಅವರು ಹೊಂದುತ್ತಾ ಇದ್ದಾರಾ? ಅದೆಲ್ಲ ಇಲ್ಲದೆ ಅವರು ಇರುತ್ತಾರೆ ಎಂಬುದಾಗಿ ಬರೆಯಲ್ಪಟ್ಟಿರುವ ಪ್ರಕಾರ ಯಹೂದ್ಯರಿಗೆ ಆಯಿತು. ಅನಂತರ ಅವರು ಹೇಳ್ತಾರೆ, ಅಂದು ಕೂಡ ಅವರ ಪಂಕ್ತಿ ಅವರಿಗೆ ಒಂದು ಬಲಿಯೋಪಾದಿಯಲ್ಲಿ ಇಡುವುದಕ್ಕೆ ಉತ್ತರಕ್ಕೆ ಉತ್ತರವಾಗಿ ಇರುವಂಥದ್ದಾಗಿದೆ. 10ನೇ ವಾಕ್ಯದಲ್ಲಿ ಹೇಳ್ತಾರೆ, ಕಾಣದೇ ಇರುವ ಹಾಗೆ ಅವರ ಕಣ್ಗಳು ಅಂಧಕಾರ ಹೊಂದಿದೆ, ಅವರ ಬೆನ್ನು ಯಾವಾಗಲೂ ಬಾಗಿದೆ ಎಂಬುದಾಗಿ ದಾವೀದನು ಹೇಳಿದ್ದನಲ್ಲ. ಹಾಗಾದರೂ ಇದುವೇ ಅವರ ಪರಿಸ್ಥಿತಿ. ನೀವೇನೋ ದೇವರ ಬಳಿಯಿಂದ ಡೈರೆಕ್ಟಾಗಿ ಬಂದಿರುವ ಪ್ರಕಾರ ಅವರು ಮಾಡುವುದೆಲ್ಲ ನ್ಯಾಯ ಎನ್ನುವ ರೀತಿಯಲ್ಲಿ ದೇವರು ಅದಕ್ಕೆಲ್ಲ ಸಪೋರ್ಟ್ ಮಾಡ್ತಾರೆ ಎಂಬುದಾಗಿ ನಾವು ಅನ್ಕೋತೀವಲ್ಲ. ಕಡೆಯ ಕಾಲದಲ್ಲಿ ಅವರ ಪರಿಸ್ಥಿತಿ ರೋಮಪುರದವರು ಹೆಂಗಿದೆ ನೋಡಿದ್ರ? ಅವರ ಅಂಧಕಾರ ಯಾವಾಗ ಅವರ ಕಣ್ಗಳು ತೆರೆಯಲ್ಪಡುತ್ತೆ, ಅಂತ್ಯಕ್ರಿಸ್ತನಿಗೆಲ್ಲ ಸಹಾಯವನ್ನು ಮಾಡಿ ಮುಗಿಸಿ ಅದರ ನಂತರ ಆ ಯಹೂದ್ಯರು ನನ್ನ ದೇವರ ಹಾಗೆ ತೋರಿಸಿ ಆರಾಧನೆ ಮಾಡಬೇಕು ಅಂತ ಹೇಳಬೇಕಾದ್ರೆ ಇವನು ಸುಳ್ಳು ಕ್ರೈಸ್ತನೆಂಬುದಾಗಿ ಅರ್ಥ ಮಾಡಿಕೊಂಡು ವಿರೋಧಿಸುತ್ತಾರೆ. ಆಗ ಅವನು ತೀವ್ರವಾಗಿ ಯಹೂದ್ಯರನ್ನು ಹೊರಡಿಸುವುದಕ್ಕೆ ಪ್ರಯತ್ನ ಮಾಡಿ ಯಹೂದ್ಯರಲ್ಲಿ ಸಾವಿರಾರು ಮಂದಿ ರಕ್ತಸಾಕ್ಷಿಯಾಗಿ ಅವಾಗ ಸಾಯ್ತಾರೆ. ಇದರ ನಡುವೆ ಯಹೂದ್ಯರ ಕುರಿತಾಗಿ ಒಂದು ಒಳ್ಳೆಯ ಸುದ್ದಿ ಹೇಳಬೇಕು. ಯಹೂದ್ಯರು, ಕಡೆಯ ಕಾಲದ ಯಹೂದ್ಯರಿಗೆ ಒಂದು ರಕ್ಷಣೆಯನ್ನು ದೇವರು ಇಟ್ಟಿದ್ದಾರೆ. ರೋಮಪುರದವರಿಗೆ 11ನೇ ಅಧ್ಯಾಯ 25-26 ಈ ರೀತಿ ಪ್ರಕಾರವಾಗಿ 26 ಈ ಪ್ರಕಾರವಾಗಿ ಇಸ್ರಾಯೇಲ್ಯರು ರಕ್ಷಣೆಯನ್ನು ಹೊಂದುವರು. ಈ ಕಡೆಯ ಕಾಲದಲ್ಲಿ, ಉಪದ್ರವ ಕಾಲಗಳಲ್ಲಿ ಇಸ್ರಾಯೇಲ್ಯರು ರಕ್ಷಣೆಯನ್ನು ಹೊಂದುವರು. ಇದನ್ನ ಕಾರಣವಾಗಿ ರಕ್ಷಣೆ ಹೊಂದುವಂಥ ಒಂದು ಗುಂಪು
ಈಗ ರಕ್ಷಣೆ ಹೊಂದಿಲ್ಲ. ರಕ್ಷಣೆ ಹೊಂದಲಿರುವಂತಹ ಒಂದು ಗುಂಪು ಇಸ್ರೇಲ್‌ನಲ್ಲಿ ಇರುವುದೇ ಎನ್ನುವುದಕ್ಕೋಸ್ಕರವಾಗಿಯೇ ನಾವು ಇಸ್ರೇಲಿಗೆ ಆಗಾಗ ಹೋಗಿ ಆ ರಕ್ಷಣೆ ಹೊಂದುವಂತಹ ಗುಂಪು ಬೇಗ ಎಬ್ಬಿಸಲ್ಪಡಬೇಕು ಅಂತ ಪ್ರಾರ್ಥನೆ ಮಾಡ್ತೀವಿ ವಿನಃ, ಇಸ್ರೇಲ್ಯರು ತೆಗೆದುಕೊಳ್ಳುವಂತಹ ರಾಜಕೀಯ ತೀರ್ಮಾನ, ಯುದ್ಧಗಳು ಇದಕ್ಕೆ ಸಪೋರ್ಟ್ ಮಾಡುವುದಕ್ಕೋಸ್ಕರವಾಗಿ ನಾವು ಹೋಗಿಲ್ಲ. ಏಕೆಂದರೆ ಇವರು ಯಾರನ್ನು ಸಪೋರ್ಟ್ ಮಾಡ್ತಾರೆ ಎಂಬುದು ನಮಗೆ ಚೆನ್ನಾಗಿ ಗೊತ್ತು. ಯಾಕೆಂದರೆ ಸತ್ಯವೇದದ ಪ್ರಕಾರ ಇವರು ರಾಜಕೀಯ ರೀತಿಯಾಗಿ ಯಹೂದ್ಯರು ಯಾರಿಗೆ ಸಪೋರ್ಟ್ ಮಾಡ್ತಾರೆ ಅಂದರೆ ಕ್ರೈಸ್ತ ವಿರೋಧಿ ಅಂತ್ಯಕ್ರಿಸ್ತನಿಗೆ ಸಪೋರ್ಟ್ ಮಾಡುವವರಾಗಿದ್ದಾರೆ. ಹಾಗಾದರೆ ಅದನ್ನು ನೀವು ಸ್ವೀಕರಿಸಿಕೊಳ್ಳಬಾರದು. ಅವರಿಗೆ ಒಂದು ಆತ್ಮಿಕ ಉದ್ದೇಶವನ್ನು ದೇವರಿಟ್ಟಿದ್ದಾರೆ, ರಕ್ಷಣೆ ಹೊಂದಲಿದ್ದಾರೆ. ರೋಮಪುರದವರಿಗೆ 11:26 ಹೇಳಲ್ಪಟ್ಟಿದೆ. ಅದಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ ಅಷ್ಟೇ. ಅವರ ಆ ಪೊಲಿಟಿಕಲ್ ಸ್ಟ್ಯಾಂಡ್ ಇದೆ ನೋಡಿ, ಈ ದೇಶವನ್ನು ಹಿಡಿಯಬೇಕು, ಅಟ್ಯಾಕ್ ಮಾಡಬೇಕು, ಅಂತ್ಯಕ್ರಿಸ್ತನು ಬರುವಾಗ ನಾವು ಹೋಗಿ ಅವನ ಯೋಜನೆಗಳಿಗೆ ಸಹಾಯ ಮಾಡಬೇಕು, ಅದನ್ನು ಸಪೋರ್ಟ್ ಮಾಡಬಾರದು. ಒಂದು ದೊಡ್ಡ ಪ್ರಬಲವಾದ ದೇವರ ಸೇವಕರು ಹೊರದೇಶಕ್ಕೆ ಸೇರಿದವರು ಅವರು ಒಂದು ಅರಿಕೆ ಕೊಟ್ಟಿದ್ದಾರೆ. ನಡೆಯುವಂತಹ ಪಾಶ್ಚಾತ್ಯ ದೇಶಗಳ ಯುದ್ಧದಲ್ಲಿ ಇಸ್ರೇಲ್ ದೇಶ ಬಹಳ ಒಡೆಯಲ್ಪಟ್ಟು ಅದರ ಆರ್ಥಿಕತೆ ಬಹಳ ವೀಕ್ ಆಗಿದೆ. ಅದು ಕರ್ತನ ದೇಶ. ಅವರು ಯುದ್ಧದಲ್ಲಿ ಇನ್ನೂ ಮುಂದುವರಿಯಬೇಕು. ಪಕ್ಕದಲ್ಲಿರುವಂತಹ ದೇಶಗಳನ್ನೆಲ್ಲ ಅವರು ಹಿಡಿಯಬೇಕು, ಅವರ ಯೋಜನೆಗಳು ನೆರವೇರಬೇಕು ಎಂಬುದಾಗಿ. ಆದರೆ ಈಗ ಸ್ವಲ್ಪ ಅದು ಬಲಹೀನವಾಗಿದೆ. ಆದ್ದರಿಂದ ಕ್ರೈಸ್ತರು ನಿಮ್ಮ ಕಾಣಿಕೆಗಳನ್ನು ಉದಾರತ್ವವಾಗಿ ಕಳುಹಿಸಿ ದೇಶವನ್ನು ಹೊರಬೇಕು. ಆ ದೇಶವನ್ನು ನಾವು ಯಾಕೆ ಆ ದೇಶವನ್ನು ನಾವು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಅವರಿಗೆ ಬರುವಂಥ ಉಜ್ಜೀವನಕ್ಕಾಗಿ, ಅವರು ಮಾಡುವ ಯೋಜನೆಗಳಿಗೆ ಕಾಣಿಕೆ ಕೊಟ್ಟು ಕೈಗಳನ್ನು ಬಲಪಡಿಸುವುದಲ್ಲ. ಏಕೆಂದರೆ ಅವರ ಕಡೆಯ ಕಾಲದಲ್ಲಿ ಅಂತ್ಯಕ್ರಿಸ್ತನ ಯೋಜನೆಗೆ ಅವರು ಸಹಾಯವಾಗಿರುವರು ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿದೆ. ಹಾಗಾದರೆ ನಾವು ಒಂದು ಭಾವನೆ ಇಟ್ಟುಕೊಂಡು ಯಹೂದ್ಯರು ಮಾಡಿದರೆ ಎಲ್ಲ ಸರಿಯೇ, ಯಹೂದ್ಯರಿಗೆ ತೆಗೆದುಕೊಳ್ಳುವ ಎಲ್ಲ ತೀರ್ಮಾನಗಳು ಎಲ್ಲ ದೇವರ ತೀರ್ಮಾನ ಎನ್ನುವಂತಹ ಭಾವನೆಗೆ ನೀವು ಬಂದು ಬಿಡಬಾರದು. ನೀವು ತಪ್ಪಾದ ಒಂದಕ್ಕೆ ಅಥವಾ ಕ್ರೈಸ್ತ ವಿರೋಧಿಗೆ ಸಪೋರ್ಟ್ ಮಾಡುವವರಿಗೆ ನೀವು ಪೊಲಿಟಿಕಲ್ ಆಗಿ ಅವರ ಯೋಜನೆಗಳಿಗೆ ನೀವು ಸಪೋರ್ಟ್ ಮಾಡಬಾರದು. ಕೆಲವು ಸೇವಕರು ನಿಮ್ಮನ್ನು ಆ ರೀತಿ ಬಲವಂತ ಮಾಡ್ತಾರೆ ನೋಡಿ ಎಂಬುದಾಗಿ ಹಳೆಯ ಒಡಂಬಡಿಕೆ ವಾಕ್ಯವನ್ನು ತೋರಿಸ್ತಾರೆ. ಹೊಸ ಒಡಂಬಡಿಕೆ ಯಹೂದ್ಯರು ಎನ್ನುವವರು ಬಹಳ ಡೇಂಜರಸ್, ಅದನ್ನು ಅರ್ಥ ಮಾಡ್ಕೋಬೇಕು. ಇವರು ಬರಲಿರುವಂತಹ ಅಂತ್ಯಕ್ರಿಸ್ತನಿಗೆ ಮಾರ್ಗ ಮಾಡಿಕೊಡುವವರು, ಅವನ ಯೋಜನೆಗೆ ಸಹಾಯವಾಗಿರುವವರು, ದೇಶವನ್ನು ಹಿಡಿಯುವಂಥ ಅವನ ಆಸೆಗೆ ಅವರ ಜೊತೆ ನಿಲ್ಲುವರು. ಇನ್ನು ಸ್ವಲ್ಪ ದಿನದಲ್ಲಿ ಬಹಳ ನೀವು ನೋಡ್ತಿರೋದನ್ನೆಲ್ಲ. ಆ ಸಂದರ್ಭದಲ್ಲಿ ಇದು ದೇವರ ದೇಶ, ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು, ಹಂಗೆಲ್ಲ ಹೋಗಬಾರ್ದು. ನಾವು ಎಲ್ಲಿ ಸೇರಿಸಲ್ಪಟ್ಟಿದ್ದೀವಿ ಅಂತ ನೋಡಿದ್ರೆ ಹೊಸ ಒಡಂಬಡಿಕೆಯಲ್ಲಿ ಕ್ರೈಸ್ತರು, ನಾವು ಯಹೂದ್ಯರು ಅಲ್ಲ, ಕ್ರೈಸ್ತರು. ಕ್ರಿಸ್ತನನ್ನು ಕೇಂದ್ರವಾಗಿಟ್ಟು ನಮ್ಮ ಜೀವನ ಇದೆ. ಹಾಗಾಗಿ ಅವರಿಗೆ ಕ್ರಿಸ್ತನ ಮುಖಾಂತರವಾಗಿ ಒಂದು ರಕ್ಷಣೆ ಸಿಗುತ್ತೆ ನೋಡಿ, ಅಲ್ಲಿ ನಾವು ಸಂಬಂಧಪಡ್ತೀವಿ ಅಷ್ಟೇ. ಯಹೂದ್ಯರನ್ನು ರಕ್ಷಣೆ ಮಾಡ್ರಿ. ಯಹೂದ್ಯರಲ್ಲಿ ರಕ್ಷಣೆ ಹೊಂದಬೇಕಾದವರನ್ನು ನೀವು ಬೇಗನೆ ಸಂಧಿಸಿರಿ. ಯಹೂದ ದೇಶದಲ್ಲಿ ಉಜ್ಜೀವನವನ್ನು ಕಳುಹಿಸಿರಿ, ಅಲ್ಲಿ ನಾವು ಕನೆಕ್ಟ್ ಆಗ್ತೀವಿ ವಿನಃ ಇವರು ತೆಗೆದುಕೊಳ್ಳುವಂತಹ ಒಂದೊಂದು ರಾಜಕೀಯ ತೀರ್ಮಾನಗಳಿಗೆ, ರಾಜಕೀಯ ಕಾರಣಗಳಿಗೆ, ಅವರು ಮಾಡುವಂತಹ ಕಾರ್ಯಗಳಿಗೆ ನಾವು ಏನು ಮಾಡಿದ್ರೂ ಅವಶ್ಯವಿಲ್ಲ, ಏನು ಮಾಡಬೇಕಾಗಿಲ್ಲ. ಯಾಕಂದರೆ ನಾವು ಕ್ರಿಸ್ತನ ಮಕ್ಕಳು, ಕ್ರೈಸ್ತರು. ಎಲ್ಲವುಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಆದ್ದರಿಂದ ಹೇಳ್ತೀನಿ, ನೀವು ಯಹೂದ್ಯರು ಎಂದು ಹೇಳಿದ ಕೂಡಲೇ ದೇವರ ಸಂತತಿ, ದೇವರ ಮಕ್ಕಳು ಎಂದು ಭಾವಿಸಬೇಡಿರಿ. ಮಾಂಸಿಕವಾಗಿ ಅವರು ಯಹೂದ್ಯನಾಗಿದ್ದರೆ ಅವರು ಯಹೂದ್ಯರಲ್ಲ. ಆತ್ಮಕ್ಕನುಸಾರವಾಗಿ ಯಹೂದ್ಯನಾಗಿದ್ದನ್ನು ನೋಡಿ, ಒಳಗೆ ಅವನೇ ನಿಜವಾದ ಯಹೂದನೆಂಬುದಾಗಿ ಒಂದು ಸ್ಪಷ್ಟವಾಗಿರುವ ಕಾರ್ಯವನ್ನು ನಮಗೆ ಸತ್ಯವೇದ ಪ್ರಕಟಿಸಿ ತೋರಿಸುತ್ತದೆ. ನೀವು ಇವೆಲ್ಲವನ್ನು ಅರ್ಥ ಮಾಡಿಕೊಳ್ಳದೆ ತಪ್ಪಾದ ಕಾರ್ಯಕ್ಕೆ ಜೊತೆ ನಿಲ್ಲಬಾರದು, ತಪ್ಪಾದ ಕಾರ್ಯಕ್ಕೆ ಸಪೋರ್ಟ್ ಮಾಡಿಬಿಡಬಾರದು, ಸೈತಾನನ ಯೋಜನೆಗೆ ನೀವು ಜೊತೆ ನಿಲ್ಲಬಾರದು. ಆದ್ದರಿಂದ ಇಂಥ ಕಡೆಯ ಕಾಲದ ಈ ಸೇವಕರು ಕೂಡ ಡೈವರ್ಟ್ ಮಾಡಿ ನಮ್ಮನ್ನು ಬೇರೆ ಥರ ಕಾರ್ಯವನ್ನು ಮಾಡುವಂತೆ ಮಾಡ್ತಾರೆ. ಸರ್ಪದ ಹಾಗೆ ಜಾಣರಾಗಿರಬೇಕಾಗಿರುವ ಕಾಲ. ಹಾಗಾಗಿ ಗಮನವುಳ್ಳವರಾಗಿರಿ, ಬೈಬಲ್ನ ಬಹಳ ಗಮನವಾಗಿ ಓದಿರಿ. ಈ ಕಾಲದ ಯಹೂದ್ಯರು ಯಾರೆಂಬುದಾಗಿ ಸತ್ಯವೇದ ಸ್ಪಷ್ಟವಾಗಿ ಹೇಳುತ್ತೆ. ಬಹಳ ಇನ್ನೂ ಇದೆ, ಅದನ್ನ ಓದಿ ನೋಡೋದ್ರೆ ಬಹಳ ಆಶ್ಚರ್ಯವಾಗಿರುತ್ತೆ. ಅವುಗಳನ್ನು ಕೊಟ್ಟು ಗಮನ ಪಡ್ರಿ. ಕರ್ತನಿಗೆ ಸಾಕ್ಷಿಯಾಗಿ ಇರಿ, ಕರ್ತನಿಗೆ ಸಪೋರ್ಟಿವ್ ಆಗಿರಿ. ಲೋಕದಲ್ಲಿ ಯಾವ ದೇಶಕ್ಕೂ ಯಾವ ಮನುಷ್ಯನಿಗೋಸ್ಕರವಾಗಿ ಅಲ್ಲ, ನಾವು ಕ್ರಿಸ್ತನಿಂದ ಸಂಧಿಸಲ್ಪಟ್ಟವರು, ರಕ್ಷಿಸಲ್ಪಟ್ಟವರು, ಕ್ರಿಸ್ತನನ್ನು ಹಿಂಬಾಲಿಸುವುದಕ್ಕೆ ಕರೆಯಲ್ಪಟ್ಟವರು. ಕಣ್ಮುಚ್ಚಿ ಪ್ರಾರ್ಥನೆ ಮಾಡೋಣವಾ? ಪ್ರಾರ್ಥಿಸೋಣ. ಪ್ರೀತಿಯು ಕೃಪೆಯೂ ತುಂಬಿರುವಂತಹ ಪರಲೋಕದ ಪರಮ ತಂದೆಯೇ, ಕಡೆಯ ಕಾಲದಲ್ಲಿ ಉಂಟಾಗುವಂತಹ ಹಲವಾರು ಕಾರ್ಯಗಳಲ್ಲಿ ದೇವರೇ ನಮ್ಮನ್ನು ದಾರಿ ತಪ್ಪಿ ಹೋಗದ ಹಾಗೆ ಕಾರ್ಯಗಳು ಈ ರೀತಿಯಾಗಿದೆ ಎನ್ನುವಂಥದ್ದನ್ನು ದೇವರಾತ್ಮ ನಮಗೆ ಸ್ಪಷ್ಟವಾಗಿ ತೋರಿಸುವ ಹಾಗೆ ನಾವು ಪ್ರಾರ್ಥನೆ ಮಾಡುತ್ತೇವೆ. ಯಹೂದ್ಯರ ಕುರಿತಾಗಿರುವ ಒಂದು ಸ್ಪಷ್ಟವಾದ ಕಣ್ಣೋಟವನ್ನು ಸತ್ಯವೇದ ನಮಗೆ ಕಲಿಸಿರಲು ನಾವು ಅದನ್ನು ಗಮನಿಸದೆ ಮಾನಸಿಕವಾಗಿ ಉತ್ಸಾಹಗೊಂಡು ನಾವು ಉದ್ವೇಗಕ್ಕೊಳಗಾಗಿ ಅಭಿಪ್ರಾಯವನ್ನು ಇಟ್ಕೊಂಡು ತಪ್ಪಾಗಿರುವ ಮಾರ್ಗದಲ್ಲಿ ನಡೆಯದ ಹಾಗೆ
ನಮ್ಮ ಕಣ್ಗಳನ್ನು ತೆರೆದು ದೇವರು ಕೊಟ್ಟಂತಹ ಒಳ್ಳೆಯ ಸಂದೇಶಕ್ಕೋಸ್ಕರವಾಗಿ ನಿಮಗೆ ಸ್ತೋತ್ರ. ನಾವು ಯಾವ ವಿಧದಲ್ಲಿಯೂ ಕ್ರಿಸ್ತನಿಗೆ ಸಂಬಂಧಪಟ್ಟವರು, ಕ್ರಿಸ್ತನಿಗೋಸ್ಕರವಾಗಿ ಜೀವಿಸುವವರು, ಕ್ರಿಸ್ತನ ರಾಜ್ಯ ಬರುವುದಕ್ಕೋಸ್ಕರವಾಗಿ ಪಾಡುಪಡುವವರು, ದೇವರ ಹಸ್ತಗಳಲ್ಲಿ ಒಪ್ಪಿಸಿಕೊಟ್ಟಂತಹ ಮಕ್ಕಳ ನಂಬಿಕೆ, ಅವರ ಕಾರ್ಯಗಳು ಯಾವುದೇ ಇರಲಿ, ದೇವರೇ ಮಾಯೆಯಾಗಿರುವಂತಹ ಉಪದೇಶಗಳಿಂದ, ಅರಿಯಲ್ಪಡದಿರುವಂತಹ ಉಪದೇಶಗಳಿಂದ ದಾರಿ ತಪ್ಪದ ಹಾಗೆ ನಿಮ್ಮ ಮಕ್ಕಳನ್ನು ನೀವು ಕಾದುಕೊಳ್ಳಿರಿ. ಈ ವಾರವನ್ನು ಆಶೀರ್ವದಿಸಿರಿ, ಒಳಿತುಗಳಿಂದ ಶೃಂಗರಿಸಿರಿ. ಕೇಳುವ ಪ್ರತಿ ಕುಟುಂಬವನ್ನ ನಿಮ್ಮ ಹತೋಟಿ ಹಸ್ತಗಳಿಗೆ ತೆಗೆದುಕೊಳ್ಳ್ರಿ. ಒಳ್ಳೆಯದಾಗಿರುವಂತಹ ಆಶೀರ್ವಾದಗಳಿಂದ ನಿಮ್ಮ ಮಕ್ಕಳನ್ನ ನೀವು ಬಲಪಡಿಸಿರಿ. ಪೂರ್ಣ ಸಮಾಧಾನದಿಂದ ಕಾದುಕೊಳ್ಳಿರಿ. ಯೇಸುವಿನ ಹಸ್ತಗಳಲ್ಲಿ ಅವರನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಿದ್ದೇನೆ, ಪರಲೋಕದ ಪರಮ ತಂದೆಯೇ, ಆಮೇನ್. ದೇವರು ಈ ದಿನ ನಮ್ಮ ಸಂಗಡ ಪ್ರಕಟಿಸಿ ಹಲವಾರು ಕಾರ್ಯವನ್ನ ಮಾತಾಡಿದರು. ಬಹಳ ಗಮನವಾಗಿರಬೇಕು. ಕಡೆಯ ಕಾಲವಿದು. ಬರುವ ಸಂಚಿಕೆಯಲ್ಲಿ ಹೊಸ ಸಂದೇಶವನ್ನು ಭೇಟಿ ಮಾಡುತ್ತೇನೆ. ಅಲ್ಲಿಯವರೆಗೂ ದೇವರು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಆಮೇನ್.